ಸುಕುಮೆ ಸೂಕ್ಷ್ಮಂ ಹಂತ ಹೋಯಿ ಅಂತಂದ್ರೆ ಸಂಸಾರದಲ್ಲಿ ಯಾವ ಸುಖಗಳನ್ನು ಭೋಗಿಸಲ್ಪಡುತ್ತವೋ ಅದರ ಹಂತ ಅಂದ್ರೆ ಅಹಂಕಾರ, ಮಹತ್ವ, ಆಸಕ್ತಿ ಇವೆಲ್ಲವೂ ಮೋಹ ಸೂಕ್ಷ್ಮ ರೂಪದಲ್ಲಿ ಅಂತಃಕರಣದಲ್ಲಿ ದೃಢವಾಗಿ ನಿಲ್ಲುತ್ತದೆ. ಅದೇ ಆಸಕ್ತಿ ಮೋಹ ದೃಢವಾದರೆ ಜೀವಿಗಳಿಗೆ ಜನ್ಮಕ್ಕೆ ಕಾರಣವಾಗುತ್ತದೆ. ಅಧ್ಯಾಸ ಲಕ್ಷಣ ಜಾನನು ಸೋಯಿ. ಇದೇ ಅಹಂಕಾರ ಮಹತ್ವವೇ ಅಧ್ಯಾಸದ ಪ್ರತ್ಯಕ್ಷ ಲಕ್ಷಣವಾಗಿದೆ. ಈ ಅಧ್ಯಾಸದಿಂದಲೇ ಅಜ್ಞಾನಿ ಜೀವಿಗಳು ಬಂಧಿತರಾಗಿ ದುಃಖ ಪಡುತ್ತಿದ್ದಾರೆ. ಅಧ್ಯಾಸ ಲಕ್ಷಣಗಳು ಅಂತ ಹೇಳಿದ್ರೆ ಸಂಸಾರದಲ್ಲಿ ಯಾವ ವಿಷಯ ಸುಖಗಳು ಭೋಗಿಸಲ್ಪಡುತ್ತೇವೆಯೋ ಆ ಸುಖದಲ್ಲಿ ಸೂಕ್ಷ್ಮ ರೂಪವಾಗಿ ಮಮತೆ, ಆಸಕ್ತಿ ಉಂಟಾಗುತ್ತದೆ. ಅದೇ ಅಭ್ಯಾಸದ ಪ್ರತ್ಯಕ್ಷವಾದ ಲಕ್ಷಣವಾಗಿದೆ. ಅದೇ ಅಧ್ಯಾಸವು ಬಲವಂತವಾಗಿ ಜೀವಿಗಳಿಗೆ ದೇಹಧಾರಣೆ ಮಾಡಿಸುತ್ತದೆ. ಮುಂದುವರೆದು ಹೇಳ್ತಿದ್ದಾರೆ, ಸುಖಾಧ್ಯಾಸವಶ್ ಜೀವ ಸಬಹಿ ಇಚ್ಛಾಶಕ್ತಿ ಬಹು ಕ್ರಿಯಾಕರಾಹಿಂ ಅಂದ್ರೆ ಸುಖಾಧ್ಯಾಸವಶ್ ಜೀವ್ ಸಬ್ ಸಹಿ ಅಂದ್ರೆ ಸಂಸಾರದಲ್ಲಿ ಎಲ್ಲಾ ದೇಹಧಾರಿ ಜೀವಿಗಳು 5 ವಿಷಯ ಭೋಗಗಳ ಸುಖಾಧ್ಯಾಸಿಯಾಗಿ ಆಸಕ್ತಿ ಮೋಹದ ವಶೀಭೂತರಾಗಿ ಅದೇ ಸುಖ ಭೋಗಕ್ಕೋಸ್ಕರ ಇಚ್ಛಾಶಕ್ತಿ ಬಹು ಕ್ರಿಯಾಕರಾಯಿ ಅಂದ್ರೆ ಇಚ್ಛೆ ಕೋರಿಕೆಯ ಮುಖಾಂತರ ಬಹಳ ಚಾಂಚಲ್ಯತೆ ಉಳ್ಳವರಾಗಿ ಅನೇಕ ಪ್ರಕಾರ ಕ್ರಿಯೆಗಳನ್ನು ಕರ್ಮಗಳನ್ನು ಮಾಡುತ್ತಾರೆ. ಅಂದರೆ ಮೊದಲು ಸಂಕಲ್ಪ, ವಿಕಲ್ಪ, ಚಿಂತನೆ, ಮನನಗಳು ಇಚ್ಛೆಯಿಂದಲೇ ಉಂಟಾಗುತ್ತದೆ. ಅನಂತರ ಇಚ್ಛಾನುಸಾರ ಕ್ರಿಯೆಗಳನ್ನು ಮಾಡಿ ಭೋಗವನ್ನು ಭೋಗಿಸುತ್ತಾರೆ. ಆದ್ದರಿಂದ ಮತ್ತೆ ಸುಖಾಧ್ಯಾಸವನ್ನೇ ದೃಢಪಡಿಸುತ್ತಾರೆ. ಚೈತನ್ಯ ಜೀವಿಯು ಅನಾದಿ ಕಾಲದಿಂದ ದೇಹೋಪಾಧಿ ಮುಕ್ತವಾಗಿಯೇ ಇದ್ದಾನೆ. ಆದ್ದರಿಂದ ಆಸಕ್ತಿ ಮೋಹದ ಬಲದಿಂದ ಕರ್ಮ ಕ್ರಿಯೆಗಳನ್ನು ಮಾಡಿ ಇಚ್ಛೆಯನ್ನು ದೃಢಪಡಿಸಿಕೊಂಡಿದ್ದಾನೆ. ಅದೇ ಶಕ್ತಿಯಿಂದಲೇ ಚೈತನ್ಯನು ಕ್ರಿಯಾಮಾನವನಾಗಿದ್ದಾನೆ. ಸಂಸಾರದಲ್ಲಿ ಎಷ್ಟು ಜೀವಿಗಳಿವೆಯೋ ಎಲ್ಲಾ ಜೀವಿಗಳು ಸುಖಾಧ್ಯಾಸಿಗಳಾಗಿದ್ದಾರೆ. ಆದುದರಿಂದ ಇಚ್ಛೆ, ಕೋರಿಕೆಯನ್ನುಂಟು ಮಾಡಿ ಅನೇಕ ಕ್ರಿಯೆ ಕರ್ಮಗಳನ್ನು ಮಾಡುತ್ತಾ ಇದ್ದಾನೆ. ಚೈತನ್ಯ ಶಕ್ತಿ ಸಂಬಂಧದಿಂದ ಇಚ್ಛಾಶಕ್ತಿಯ ಮುಖಾಂತರ ಮೊದಲನೇ ಶಕ್ತಿ ಸ್ಥೂಲ ಶರೀರದಲ್ಲಿ ಕಾರ್ಯ ಮಾಡುವಂತಹ ಶಕ್ತಿ, ಸಾಮರ್ಥ್ಯ, ಪರಾಕ್ರಮ, ಬಲ ಇವು ಅನ್ನ, ನೀರು, ಹಾಲು, ಫಲಪುಷ್ಪ, ಕಂದ, ಗೆಡ್ಡೆ, ಗೆಣಸು ಮುಂತಾದವುಗಳ ಸೇವನೆಯಿಂದ ಅವುಗಳ ರಸರೂಪವಾಗಿ ರಕ್ತಾದಿ ರೂಪದಲ್ಲಿ ಪರಿಣಾಮ ಹೊಂದಿ 7 ಧಾತುಗಳು ಪುಷ್ಟಿಯಾಗಿ ದೇಹದಲ್ಲಿ ಬಲ ಉಂಟಾಗುತ್ತದೆ. ಇದು ಎಲ್ಲರಿಗೂ ಪ್ರತ್ಯಕ್ಷವಾಗಿ ಕಂಡುಬರುತ್ತದೆ. ಇದೆಲ್ಲರಿಗೂ ತಿಳಿದ ವಿಷಯವೇ ಆಗಿದೆ. ಶಕ್ತಿ ಹೃದಯದಲ್ಲಿ ಪ್ರಾಣವಾಯು ಅಥವಾ ಆಯುಷ್ಯ ರೂಪ ಶ್ವಾಸವಾಯುವಿನ ಚಲನ ಗತಿ ರೂಪವಾದ ಶಕ್ತಿ ಇದೆ. ಅದು ಪೂರ್ವ ಮನುಷ್ಯ ದೇಹದಲ್ಲಿ ಮಾಡಿದ ಕರ್ಮ ಸಂಸ್ಕಾರದಿಂದ ಕಟಿಬದ್ಧವಾಗಿ ಪ್ರಾರಬ್ಧ ವೇಗದಿಂದಲೇ ನಡೆಯುತ್ತಿದೆ. ಎಲ್ಲಿಯವರೆಗೆ ಪ್ರಾರಬ್ಧ ಭೋಗವು ಶೇಷ ರೂಪವಾಗಿರುತ್ತದೆಯೋ ಅಷ್ಟರವರೆಗೆ ಆಯುಷ್ಯ ರೂಪವಾದ ಪಂಚಪ್ರಾಣ ವಾಯು ಸಂಬಂಧದಿಂದ ನಡೆಯುತ್ತಾ ಇರುತ್ತದೆ. ಪ್ರಾರಬ್ಧ ಭೋಗ ಮುಗಿದ ಕೂಡಲೇ ಸ್ಥೂಲ ದೇಹದಲ್ಲಿದ್ದ ಪ್ರಾಣವಾಯುವಿನ ಚಲನೆ ನಿಂತು ದೇಹದ ಬಲ ಶಕ್ತಿ ಮತ್ತೆ ಪ್ರಾಣ ಶಕ್ತಿ ಈ ಎರಡೂ ಶಕ್ತಿಯು ಬಿಟ್ಟು ಹೋಗುತ್ತದೆ. ಜೀವಿಯಿಂದ ಸ್ಥೂಲ ಶರೀರ ಬಿಟ್ಟು ಹೋದ ಮೇಲೆ ಅಧ್ಯಾಸ ರೂಪವಾದ ಇಚ್ಛಾ ವಾಸನೆ ಶಕ್ತಿ ಮಾತ್ರ ಸೂಕ್ಷ್ಮ ದೇಹದಲ್ಲಿ ಗುಪ್ತವಾಗಿರುತ್ತದೆ. ಆದ್ದರಿಂದಲೇ ಜೀವಿಯು ಸೂಕ್ಷ್ಮ ದೇಹ ಸಮೇತವಾಗಿ ನಾನಾ ಯೋನಿಗಳಲ್ಲಿ ಹೋಗುತ್ತಾನೆ.
ಅನ್ನ ಮತ್ತು ನೀರಿನ ಸಂಬಂಧದಿಂದ ಶರೀರದಲ್ಲಿ ಬಲಶಕ್ತಿ ಉಂಟಾಗುತ್ತದೆ. ಪ್ರಾರಬ್ಧ ಬಲದಿಂದ ಯಾವಾಗಲೂ 24 ಗಂಟೆಯಲ್ಲಿ ಕಮ್ಮಾರನ ತಿಥಿಯ ಹಾಗೆ ಯಾವಾಗಲೂ ನಡೆಯುತ್ತಿರುವುದು ಪ್ರಾಣಶಕ್ತಿಯಾಗಿದೆ. ಹೇಗೆಂದರೆ ಕೀ ಕೊಟ್ಟ ಗಡಿಯಾರವು ಆ ಕೀ ಶಕ್ತಿ ಮುಗಿಯುವವರೆಗೆ ನಡೆಯುತ್ತಾ ಇರುತ್ತದೆ. ಹಾಗೆಯೇ ಪೂರ್ವ ಕರ್ಮದ ಸಂಸ್ಕಾರವು ಪ್ರಾರಬ್ಧ ರೂಪವಾಗಿ ನಡೆಯುತ್ತಲೇ ಇರುತ್ತದೆ. ಪ್ರಾಣಶಕ್ತಿ ಇಚ್ಛೆ ಕೋರಿಕೆಗಳಿಂದ ಅನೇಕ ಪ್ರಕಾರದ ಕ್ರಿಯೆಗಳನ್ನು ಮಾಡುತ್ತಾ ಇರುತ್ತಾರೆ. ಏನೆಂದರೆ ನಡೆಯುವುದು, ಕುಳಿತುಕೊಳ್ಳುವುದು ಮುಂತಾದ ಎಲ್ಲಾ ಪ್ರಕಾರದ ಕ್ರಿಯೆಗಳು ಇಚ್ಛೆಯಿಂದಲೇ ಕಂಡು ಬರುತ್ತದೆ. ಎಲ್ಲರೂ ಮಾಡುತ್ತಿದ್ದಾರೆ. ಈಗ ವಿಚಾರ ಮಾಡಬೇಕಾದದ್ದೇನೆಂದರೆ ಈ ಇಚ್ಛೆಯು ಜಡ ದೇಹದಲ್ಲಿಯೋ ಅಥವಾ ಚೈತನ್ಯದಲ್ಲಿಯೋ ಅಥವಾ ಸಂಬಂಧದಲ್ಲಿಯೋ. ಪ್ರಥಮ ಪಕ್ಷದವರು ಹೇಳುತ್ತಾರೆ, ಜಡ ದೇಹದಲ್ಲಿ ಇಚ್ಛಾಶಕ್ತಿ ಇದ್ದರೆ ಜಡದಲ್ಲಿ ಜ್ಞಾನವಿಲ್ಲ. ಆದ್ದರಿಂದ ಜಡ ದೇಹವು ಇಚ್ಛೆ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ಹೆಣದಲ್ಲೂ ಇಚ್ಛಾಶಕ್ತಿ ಇರಬೇಕಾಗುತ್ತದೆ. ಶುದ್ಧ ಚೈತನ್ಯದಲ್ಲಿ ಇಚ್ಛೆಯನ್ನು ಒಪ್ಪಿದರೆ ಮುಕ್ತ ಜೀವಿಗಳು ಇಚ್ಛೆ ಮಾಡಿ ಜಡ ದೇಹ ಬಂಧನದಲ್ಲಿ ಬೀಳುತ್ತಿದ್ದಾರೆ. ಆದ್ದರಿಂದ ಇಚ್ಛಾಶಕ್ತಿ ಪ್ರಕಟ ಮಾಡಿ ಜಡದೇಹ ಬಂಧನದಲ್ಲಿ ಬೀಳುವುದು ಅನಾದಿ ರೋಗವಾಗುತ್ತದೆ. ಅನಾದಿ ರೋಗ ಸ್ವರೂಪದಲ್ಲಿಯೇ ಸಿದ್ಧವಾಗುತ್ತದೆ. ಆದ್ದರಿಂದ ಉಪದೇಶ, ಜ್ಞಾನ ಸಾಧನೆ ಮತ್ತೆ ಮುಕ್ತಿಗೆ ಸಿದ್ಧವಾಗುವುದಿಲ್ಲ. ಆದ ಕಾರಣ ಶುದ್ಧ ಚೈತನ್ಯ ಜೀವಿಯು ಇಚ್ಛೆಯನ್ನು ಒಪ್ಪುವುದು ಅನ್ಯಾಯದ ಪಕ್ಷವಾಗಿದೆ. ಸದ್ಗುರು ದೇವಾಯ ಈ ಚಿಂತನೆಯನ್ನು ಇಲ್ಲಿಗೆ ಮುಗಿಸ್ತಾರೆ. ಧನ್ಯವಾದ ಸುಮಾ. बोलिए श्री सत्यनामादि कबीर साहेब की जय, सद्गुरु श्री हनुमान साहेब की जय, महाराज जी की जय, सर्व की जय. पूज्य रूप प्रातः स्मरणीय सद्गुरुಗಳಾದ सद्गुरु श्री हनुमान साहेब दिव्ಯ ಚರಣಗಳಿಗೆ ಗುರು ಮಾತಾಜಿಯವರ ದಿವ್ಯ ಚರಣಗಳಿಗೆ ವಂದಿಸುತ್ತಾ ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮಾನ್ಯರಿಗೆ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮಗಳ ವಿಷಯ ಶಾಸ್ತ್ರಗಳಿಗಿಲ್ಲ, ಅಂದರೆ ಧರ್ಮಗ್ರಂಥಗಳಿಂದ ಮಾನವ ಶ್ರೇಷ್ಠ. ಜೋಬನ್ ಸಾಯರ್ ಮುಜತೆ ರಸಿಯಾ ಲಾಲ್ ಕರಾಯ ಅಬ ಕಬೀರ್ ಪಾಂಚಿ ಪರೆ ಪಂತಿ ಆವಹಿ ಜಾಯ್. ಇದರ ವಿವರಣೆ ಕೊಡ್ತಾರೆ. ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಕಾಡುಗಳಿದ್ದಾವೆ, ದೊಡ್ಡ ಸಮುದ್ರಗಳು ಇದ್ದಾವೆ, ದೊಡ್ಡ ದೊಡ್ಡ. ಅದೇ ರೀತಿಯಾಗಿ ಸಾವಿರಾರು ಧರ್ಮಗ್ರಂಥಗಳು ಲೆಕ್ಕವಿಲ್ಲದಷ್ಟು ಜನರು ಬರೆದು ಅದನ್ನು ಇಟ್ಟಿದ್ದಾರೆ, ಹೇಳಿದ್ದಾರೆ, ತಿಳಿಸಿದ್ದಾರೆ, ಪುಸ್ತಕ ರೂಪದಲ್ಲಿ ತಿಳಿಸಿದ್ದಾರೆ, ಪ್ರವಚನ ಮೂಲಕ ತಿಳಿಸಿದ್ದಾರೆ. ಅದನ್ನ ಲೆಕ್ಕ ಇಲ್ಲಕ್ಕೆ ಆಗೋದಿಲ್ಲ. ಗಣನಾ ನಹಿ ಹೋ ಸಕ್ತಿ ಲೆಕ್ಕ. ಆದರೆ ಈ ಎಲ್ಲಾ ಧರ್ಮಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ, ವಾಣಿಗಳಲ್ಲಿ, ಪ್ರವಚನಗಳಲ್ಲಿ ಕಲ್ಯಾಣ ಆಗತಕ್ಕಂಥ ಶಬ್ದಗಳು ಕೆಲವು ಇದ್ದಾವೆ. ಅಂದ್ರೇನು? ನಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡಿಸತಕ್ಕಂಥ ಶಬ್ದಗಳು ಕೆಲವು ಆಗಿದ್ದಾವೆ. ಇನ್ನೆಲ್ಲವೂ ನಮ್ಮನ್ನ ನಾಶ ಮಾಡತಕ್ಕಂಥದ ಶಬ್ದಗಳು, ನಾಶ ಮಾಡತಕ್ಕಂಥ ಶಬ್ದಗಳು. ಉದಾಹರಣೆಗೆ ನಾವು ತೆಗೆದುಕೊಳ್ಳೋದಾದ್ರೆ ಕತೆ ಕಾದಂಬರಿಗಳು ಕೆಲವು ನೀತಿಯನ್ನು ಬೋಧಿಸ್ತವೆ, ಕೆಲವೊಂದು ವ್ಯವಹಾರ ವಿಚಾರವಾಗಿ ತಿಳಿಸ್ತವೆ. ಅದೇ ಕೆಲವು ಕಾದಂಬರಿಗಳು ಮನುಷ್ಯನ ಮನಸ್ಸನ್ನು ಚಂಚಲ ಮಾಡ್ತವೆ, ಭಯಾನಕಗೊಳಿಸುತ್ತವೆ. ಮನುಷ್ಯನ ಮನಸ್ಸನ್ನ ರೋಮಾಂಚನಗೊಳಿಸ್ತವೆ.
ಮತ್ತು ಆಕರ್ಷಣೆ ಮಾಡ್ತವೆ. ಆಕರ್ಷಣೆ ಮಾಡ್ತವೆ. ಶಬ್ದ ಸ್ಪರ್ಶ ರೂಪ ವಿಷಯ ಸ್ಪರ್ಶ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಲ್ಲಿ ಆಕರ್ಷಣೆಯನ್ನು ಉಂಟು ಮಾಡ್ತವೆ. ವಾಣಿಗಳು, ಪ್ರವಚನಗಳು, ಸ್ಪೀಚಸ್. ಕೆಲವರು ನೋಡಿ ಆ ಶಬ್ದಗಳಿಗೆ ಆಕರ್ಷಣೆಯಾಗಿ ಅವ್ರ ಹಿಂದೆನೆ ಹೊರಟೋಗ್ಬಿಡ್ತಾರೆ. ಶಬ್ದಗಳಿಗೆ ಆಕರ್ಷಣೆಯಾಗಿ ಇದೆಷ್ಟೋ ನಡೀತಾ ಇದ್ದಾವೆ ಈಗಲೂ. ಅದರಲ್ಲಂತೂ ಈಗಂತೂ ಸಾಕಷ್ಟು ಆಗ್ಬಿಟ್ಟಿದೆ. ಅದರಿಂದ ಕೆಲವೇ ಶಬ್ದಗಳು ಮಾತ್ರ, ಪ್ರವಚನಗಳು ಮಾತ್ರ ಮನುಷ್ಯನನ್ನ ಕಲ್ಯಾಣ ಮಾರ್ಗಕ್ಕೆ ತೆಗೆದುಕೊಂಡು ಹೋಗ್ತವೆ. ಇದು ಭಯಾನಕ ಅಂದ್ರಲ್ಲ, ಅದಕ್ಕೆ ಉದಾಹರಣೆ ಯಾವುದು? ಆಕರ್ಷಣೆ, ದೇವಕಥೆ, ಭೂತದ ಕಥೆ. ಸಿನಿಮಾ ನೋಡಿದ್ದೀರಾ ಸುಮೆ? ನೀವು ನೋಡಿಲ್ಲ ಅಲ್ಲದ? ಅದನ್ನ ಸ್ಪರ್ಧೆ ಇಟ್ಬಿಟ್ಟಿದ್ರು. ಒಬ್ಬನೇ ಕುಳಿತುಕೊಂಡು ನೋಡಿದ್ರೆ ಇಷ್ಟದ್ದು ಆ ಬಹುಮಾನ ಅಂತ. ಏನ್ ಸರ್ ಅಲ್ವಲ್ಲ? ಅಷ್ಟು ಭಯಾನಕ ಇತ್ತು. ಅದೇನೇ ಇವಾಗ ಕಾಂತಾರ ಅಂತಾರಲ್ಲ, ಅದು ಅಷ್ಟೇ. ಕಾಂತಾರ ಏನ್ ಭಯಾನಕ ಏನಿಲ್ಲ ಬಿಡಿ. ದಂತ ಕಥೆಗಳು ಅಂದ್ರೆ ದಂತ ಕಥೆ ಅಂದ್ರೆ ಕಾಲ್ಪನಿಕ. ಅವೆಲ್ಲ ಏನ್ ಸ್ವಾಮಿ? ದಂತ ಕಥೆ ಅಂದ್ರೆ ಕಾಲ್ಪನಿಕ. ಮನುಷ್ಯನ ಕಲ್ಪನೆ ಮಾಡ್ಕೊಂಡು ನಾವೆಲ್ಲ ಬರೀದು. ಯಾವುದೋ ಏನೋ ಒಂದು ಸಣ್ಣ ಘಟನೆ ನಡೆಯುತ್ತೆ, ಅದಕ್ಕೆ ವಿವರವಾದ ವರ್ಣನೆ ಕೊಟ್ಕೊಂಡು ಬರೀತಾನೆ ಕಾದಂಬರಿ ಬರೆದ್ಮೇಲೆ ಅದನ್ನೇ ಒಂದು ಸಿನಿಮಾ ತೆಗಿತಾರೆ. ಈಗ ಲೇಖಕರು ಕೆಲವರೆಲ್ಲ ತಮ್ಮ ಆತ್ಮಚರಿತ್ರೆಯನ್ನ ಬರೆದುಕೊಂಡು ತಮ್ಮ ನಿಜ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನ ಕಥೆಗಳ ರೂಪದಲ್ಲಿ ಅದು ತೋರಿಸಿದ್ರು, ವಿವರಣೆ ಮಾಡಿದ್ರು. ಹಾಗೆ ಭಯಾನಕ ಅಂದ್ರೆ ಅಷ್ಟೇ. ರೋಮಾಂಚನ ಅಂದ್ರೆ ಮೈಯೆಲ್ಲ ರೋಮಾಂಚನ ಆಗ್ಬೇಕು. ಏನು ಆಶ್ಚರ್ಯ ಏನು ಇರ್ಬೋದು ಅದರಲ್ಲಿ, ಅದನ್ನ ನಾವು ನೋಡ್ಬೇಕು, ಅನುಭವಿಸ್ಬೇಕು. ಇದೆಲ್ಲ ರೋಮಾಂಚನ. ಇನ್ನು ಭಕ್ತಿ ಕಥೆಗಳು, ಅದರಲ್ಲೂ ರೋಮಾಂಚನ ಆಗ್ತಿದೆ. ಎಂತ ಭಕ್ತಿ, ಅಂತ ಭಕ್ತಿ ನಾವು ಮಾಡಬೇಕು ಅಂತ ಮಾಡೋರು ಇದ್ದಾರೆ. ಈಗಲೂ ಇದ್ದಾರೆ, ಹಿಂದೆ ಇದ್ರು, ಈಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ. ಅದು ಸ್ವಾಭಾವಿಕ. ಮನುಷ್ಯನ ಗುಣಗಳು ಬಂದಿರ್ತವೆ, ಹೆರಿಡಿಟಿಯಾಗಿ ಬರ್ತವೆ, ಸಹವಾಸ ದೋಷದಿಂದ ಬರ್ತವೆ, ಸಂಘದಿಂದ ಬರ್ತವೆ, ಇಂಥ ಸತ್ಸಂಗದಿಂದ ಬರುತ್ತೆ ಗುರುಭಕ್ತಿ. ಇಂಥ ಸತ್ಸಂಗದಿಂದ ಬರುತ್ತೆ. ಹಾಗಾಗಿನೇ ಸತ್ಸಂಗ ಮಾಡಬೇಕು ಅಂತ ಹೇಳೋದು. ಎಲ್ಲರೂ ಸತ್ಸಂಗ ಮಾಡಬೇಕು. ಅದರಿಂದ ಎಲ್ಲವೂ ಸಹ ವಿಷಯ ವಾಸನೆಗಳಿಂದ, ಕಾಮಕ್ರೋಧಾದಿ ಶಬ್ದಗಳಿಂದ ರಚಿತಗೊಂಡಿದ್ದಾವೆ. ಬರ್ದಿದ್ದಾರೆ. ಆ ರೀತಿ ಬರ್ದಿದ್ದಾರೆ. ಅದರಿಂದ ಅವೆಲ್ಲ ಕಲ್ಯಾಣಕಾರಿ ಅಂತದ್ದಲ್ಲ, ಕಲ್ಯಾಣವಾಗತಕ್ಕಂಥ ಶಬ್ದಗಳಲ್ಲ, ಗ್ರಂಥಗಳು ಅಲ್ಲ. ಅದರ ಪ್ರಭಾವದಿಂದನೇ, ಆ ಪ್ರವಚನದ ವಾಣಿಗಳ ಪ್ರಭಾವದಿಂದನೇ ಮನುಷ್ಯನು ಕಲ್ಯಾಣ ಮಾಡ್ಕೊಳಕ್ ಆಗ್ತಾ ಇಲ್ಲ. ತನ್ನ ಉದ್ಧಾರವನ್ನ ತಾನು ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಧರ್ಮಶಾಸ್ತ್ರದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ಆತ್ಮಜ್ಞಾನದ ಹೆಸರಿನಲ್ಲಿ ಅನೇಕ ಪುಸ್ತಕಗಳಿದ್ದಾವೆ. ಅನೇಕರು ಅನೇಕ ರೀತಿ ಸ್ಪೀಚ್ ಕೊಡ್ತಾರೆ. ನಾವು 100ಕ್ಕೆ 5%, 1% ಕೊಟ್ಟರೆ ನಮ್ಗಿನ 100% ಪ್ರವಚನ ಚೆನ್ನಾಗಿ ಕೊಡೋರು ಇದ್ದಾರೆ. ಇಲ್ಲ ಅಂತ ಹೇಳಿಲ್ಲ, ಇರ್ತಾರೆ. ಯಾಕಂದ್ರೆ ಅವರವರ ಅಭ್ಯಾಸದ ಮೇಲೆ ಅವಲಂಬಿತವಾಗಿರ್ತದೆ. ಜಡದ ಶಬ್ದಗಳೇ. ಅದರಲ್ಲಿ ನಾವು ಸಾರ ಶಬ್ದಗಳನ್ನು ತೆಗೆದುಕೊಂಡು ನಾವು ಅನುಷ್ಠಾನ ಮಾಡಿಕೊಂಡ್ರೆ, ನಮ್ಮಲ್ಲಿ ಅಳವಡಿಸಿಕೊಂಡು ಅದರಂತೆ ನಡೆದ್ರೆ ಅದು ಕಲ್ಯಾಣಕ್ಕೆ ಕಾರಣ ಆಗ್ತವೆ. ಅದರಿಂದ ಎಲ್ಲ ಪ್ರಭಾವ ಅದರಿಂದ ಜಾಸ್ತಿ ಆಗಿದೆ. ಅದರಿಂದ ಮನುಷ್ಯನು ಸ್ವತಂತ್ರನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಪರತಂತ್ರನಾಗಿದ್ದಾನೆ, ಅವಲಂಬಿತನಾಗಿದ್ದಾನೆ. ದೇವಿ ಮಹಾತ್ಮೆ ಓದ್ದವನು ದೇವಿ ಮೇಲೆ ಅವಲಂಬಿತನಾಗ್ಬಿಡ್ತಾನೆ. ಅವಳೆಲ್ಲ ಮಾಡಿಸ್ತಾಳೆ ಅಂತೇಳಿ. ಈಶ್ವರನ ಚರಿತ್ರೆ ಓದವರು ಅವನು ದೊಡ್ಡವನು, ಅವನಿಗೆ. ಹೀಗೆ
ಹಲವಾರು ವಾಣಿಗಳನ್ನ ಬರೆದಿದ್ದಾರೆ. ಅವುಗಳಿಂದ ಮುಕ್ತಿ ಇಲ್ಲ, ಬಿಡುಗಡೆ ಇಲ್ಲ, ಮೋಕ್ಷ ಇಲ್ಲ. ಮೋಕ್ಷ ಇಲ್ಲ, ನಿಯಂತ್ರಣನೇ ಇಲ್ಲ. ಬರೆಯೋದಿಕ್ಕೆ ಬಾಯಿಗೆ ಬಂದಂಗೆ ಬರೀತಾರೆ, ಬಾಯಿಗೆ ಬಂದಂಗೆ ಬರೀತಾರೆ, ವರ್ಣನೆ ಮಾಡ್ತಾರೆ. ರವಿ ಕಾಣದನ್ನ ಕವಿ ಕಾಣ್ತಾನೆ ಅಂತ ಹೇಳ್ತಾರೆ. ಏನು, ಸೂರ್ಯನ ಬೆಳಕು ಬೀಳದೆ ಇರೋ ಜಾಗ ಹುಡುಕ್ಬೋದು, ಆದರೆ ಕವಿ ಎಲ್ಲವನ್ನ ಬಿಡಿಸಿ 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 ಬರೀತಾನೆ. ಆದರೆ ಅದಕ್ಕೆ ನಿಯಂತ್ರಣನೇ ಇಲ್ಲ, ನಿಯಂತ್ರಣನೇ ಇಲ್ಲ. ಈಗಿನ ಒಂದು ವರ್ತಮಾನದ ಹಾಡುಗಳನ್ನ ತೆಗೆದುಕೊಳ್ಳಿ. ಹಿಂದಿನ ಸಾಹಿತ್ಯ ಎಷ್ಟು ಅರ್ಥ ಕೊಡ್ತಾ ಇದ್ವು, ಎಷ್ಟು ನೀತಿ ಮಾರ್ಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ವು. ಇವತ್ತಿನ ಸಾಹಿತ್ಯದ ಹಾಡುಗಳು ನಾವು ಕೇಳ್ತಾ ಇದ್ರೆ ಅದಕ್ಕೆ ಅರ್ಥನೇ ಇಲ್ಲ, ಅದಕ್ಕೆ ಅರ್ಥನೇ ಇಲ್ಲ. ಕೆಲವೊಂದು ಇರ್ತವೆ, ಕೆಲವೊಂದು ಇರೋದಿಲ್ಲ. ಅದರಿಂದ ಅವೆಲ್ಲ ಪರತಂತ್ರ. ಯಾರು ಅದನ್ನು ಅವಲಂಬಿಸ್ತಾನೋ, ಪರತಂತ್ರದ ವಾಣಿಗಳನ್ನು ಅವಲಂಬಿಸ್ತಾನೋ ಅವನಿಗೆ ಬಿಡುಗಡೆ ಇಲ್ಲ, ಅವನಿಗೆ ಬಿಡುಗಡೆ ಇಲ್ಲ. ಯಾರು ಸತ್ಯವನ್ನ, ಸಾರ ಶಬ್ದಗಳನ್ನ ಅನುಷ್ಠಾನಕ್ಕೆ ತೆಗೆದುಕೊಂಡು ಅದನ್ನು ಪಾಲನೆ ಮಾಡ್ತಾರೋ ಅವರನ್ನ ನಾಸ್ತಿಕರು ಅಂತ ಕರೀತಾರೆ. ಆಸ್ತಿಕರು ಅಂದ್ರೆ ನಂಬೋರು, ನಾಸ್ತಿಕರು ಅಂದ್ರೆ ನಂಬದೇ ಇರೋರು. ಹೇಳಿದ್ರಲ್ಲ ಕಳೆದ ವಾರ, ಇಲ್ಲಿಗೆ 2ನೇ ವಾರದಲ್ಲಿ ಇವ್ರನ್ನೆಲ್ಲ ಏನಂತ ಕರೀತಾರೆ? ದೊಡ್ಡಬಳ್ಳಾಪುರದಲ್ಲಿ ಹೇಳಿದ್ರಲ್ಲ ಸ್ವಾಮಿ ನೀವೇ, ಹಾಗೆ ಆ ರೀತಿ ನಾಸ್ತಿಕರು ಅಂತ ಕರೀತಾರೆ, ಕಾಫೀರ್ ಅಂತ ಕರೀತಾರೆ, ಕಾಫೀರ್ ಅಂತ ಕರೀತಾರೆ. ಈ ರೀತಿಯಾಗಿ ಅವರು ಸತ್ಯ ಮಾರ್ಗದಲ್ಲಿ ನಡೆಯೋರನ್ನ ಕರೆದು ಕರೆದು ಅವರು ಅಧರ್ಮಿಗಳಾಗ್ತಾ ಇದ್ದಾರೆ, ಅಧರ್ಮಿಗಳಾಗ್ತಾ ಇದ್ದಾರೆ. ಅಧರ್ಮಿಗಳಾಗ್ತಾ ಇಲ್ಲ, ಧರ್ಮಿಗಳು ಆಗ್ತಾ ಇಲ್ಲ. ಅಸಂಬದ್ಧವಾದ ಕಲ್ಪನೆಯ ವಿಚಾರಗಳನ್ನು ತುಂಬಿದ್ದಾರೆ. ಅವತಾರಗಳಿರ್ಬೋದು, ಅನೇಕ ಅವತಾರಗಳು, ದಶಾವತಾರ ಅಂತ ಹೇಳ್ತೀವಲ್ಲ, ಅದನ್ನು ಅಷ್ಟೇ ಇಲ್ಲ. ನಡೆದಿದೆಯೋ ಇಲ್ಲ ನಮಗೆ ಗೊತ್ತಿಲ್ಲ, ಬರೆದ್ರು, ಅದನ್ನು ನೋಡಿದ್ವಿ, ಅದನ್ನು ಪಾಲನೆ ಮಾಡ್ತಾ ಇದ್ದೀವಿ, ಅದನ್ನ ಪಾಲನೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ಏನಾದರೂ ಟೀಕೆ ಟಿಪ್ಪಣಿಗಳನ್ನ ಮಾಡಿದಾಗ ನಮ್ಮನ್ನು ಬೈತಾರೆ, ಹೊಡಿತಾರೆ. ನೋಡಿದ್ರಲ್ಲ ಮೊಬೈಲ್ನಲ್ಲಿ ಎಲ್ಲ ಬಾಂಗ್ಲಾದಲ್ಲಿ ನಡೆದಿತ್ತು ಅಲ್ವಾ? ಕಾಫೀರ್ ಅಂತ ಅವನ್ನ ಜೀವ ಹತ್ಯೆ ಮಾಡಿಬಿಟ್ರು. ನಮ್ಮ ಧರ್ಮಕ್ಕೆ ವಿರುದ್ಧವಾಗಿರೋನು ಅಂತ ಅವ್ರ ವಿಚಾರದಲ್ಲಿ ಕಾಫೀರ್. ಹಾಗಾಗಿ ಈ ಒಂದು ವಿಚಾರದಲ್ಲಿ ಏನೋ ಶಾಸ್ತ್ರಗಳನ್ನು ನಂಬುವಂಥ ವಿಚಾರದಲ್ಲಿ, ಕಲ್ಯಾಣಕಾರಿ ಆಗದೇ ಇರತಕ್ಕಂಥ ವಿಷಯಗಳಲ್ಲಿ, ವಿಚಾರಗಳಲ್ಲಿ ಎಜುಕೇಟೆಡ್ ಜನನು ಅಂದ್ರೆ ವಿದ್ಯಾವಂತರು, ಅವಿದ್ಯಾವಂತರು ಎಲ್ಲರೂ ಬಿದ್ದು ಮೂರ್ಖರಾಗಿದ್ದಾರೆ. ಯಾರು ವಿಚಾರ ಮಾಡ್ತಿಲ್ಲ. ವಿಚಾರ ಮಾಡದೆ ತಮ್ಮ ನಾಶವನ್ನ ತಾವೇ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ವಿದ್ಯೆಗಳಲ್ಲಿ ಹೇಳಿದ್ದಾರೆ, ಡಾಕ್ಟರ್ ಆಗೋದು, ವಕೀಲನಾಗೋದು ಇತ್ಯಾದಿ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳೋ ಒಳ್ಳೆಯದೇ. ಅವು ಸಹ ಮನುಷ್ಯನ ಜೀವನಕ್ಕೆ ಅವಶ್ಯಕವಾಗಿದೆ. ಡಾಕ್ಟರ್ ಓದೋದು, ವಕೀಲನಾಗೋದು, ಇಂಜಿನಿಯರ್ ಆಗೋದು, ಮತ್ತೊಂದು ಏನೇನು ವಿದ್ಯೆಗಳಿದಾವೋ, ಜೀವನೋಪಾಯಕ್ಕೆ, ಸಮಾಜದ ಕಲ್ಯಾಣಕ್ಕೆ ಏನೇನು ವಿದ್ಯೆಗಳಿದಾವೋ ಅವೆಲ್ಲವೂ ಪ್ರಾಪ್ತಿ ಮಾಡ್ಕೊಳ್ಳೋದು ಒಳ್ಳೆಯದೇ. ಏನಮ್ಮ? ವೃತ್ತಿಪರ. ಅದರ ಜೊತೆಯಲ್ಲಿ ಕಲ್ಯಾಣವನ್ನ ಆಗತಕ್ಕಂಥ ವಿಷಯಗಳನ್ನ ನೀವು ಅಳವಡಿಸಿಕೊಳ್ಳಿ. ಮತ್ತು ನಾನಾ ಚಮತ್ಕಾರಗಳನ್ನ ತೋರಿಸ್ಬಿಡ್ತಾರೆ ಅವರು, ಜನಗಳು ಒಪ್ಪೋ ಹಾಗೆ. ಆ ವಿಚಾರ ಮಾಡ್ಬೇಕು. ಮ್ಯಾಜಿಕ್ ಮಾಡೋನು ನೋಟೆಲ್ಲ ಪ್ರಿಂಟ್ ತೋರಿಸ್ತಾನೆ ನಮಗೆ, ನೋಟೆಲ್ಲ ಅಲ್ವಾ? ಆ ರೀತಿ ಅವನು ನೋಟನ್ನು ಉತ್ಪತ್ತಿ ಮಾಡುವವನಾಗಿದ್ದ ಪಕ್ಷದಲ್ಲಿ
ಮ್ಯಾಜಿಕ್ ಯಾಕೆ ಮಾಡಿ ಯಾಕೆ ಟಿಕೆಟ್ ಕಲೆಕ್ಷನ್ ಮಾಡಬೇಕು? ಮ್ಯಾಜಿಕ್ ಎಲ್ಲ ಮಾಡ್ಬಿಟ್ಟು ದುಡ್ಡು ತೋರಿಸ್ಬಿಟ್ಟು ಆಮೇಲೆ ಹೋಗಿ ದುಡ್ಡು ಇರ್ತದೆ ಯಾಕೆ ಮಾಡ್ಬೋದಾಯ್ತಲ್ಲ. ಏನ್ ಮಾಡ್ತಾವ ಹಾಗಾಗಿ ನೋಡಿ ಅವೆಲ್ಲ ಚಮತ್ಕಾರಗಳು. ಆ ರೀತಿ ಚಮತ್ಕಾರಗಳನ್ನ ತೋರಿಸಿ ಜನರನ್ನ ಆಕರ್ಷಣೆ ಮಾಡ್ತಾರೆ. ಮಾಡ್ತಾವ ಹೌದಾ? ಜನರನ್ನ ಆಕರ್ಷಣೆ ಮಾಡ್ತಾನೆ. ಹಾಗಾಗಿ ಅದನ್ನೆಲ್ಲ ನೀವು ವಿಚಾರ ಮಾಡಬೇಕು. ಅಂಧವಿಶ್ವಾಸಗಳ ವಿಚಾರ ನಾವು ಮಾಡಬೇಕು. ಮೂಢನಂಬಿಕೆಗಳ ಬಗ್ಗೆ ವಿಚಾರ ಮಾಡಬೇಕು. ಏನಾದ್ರೂ ಅವ್ರ ಜೊತೆ ಇವುಗಳನ್ನ ನೀವು ಬಿದ್ರೆ ನಿಮ್ಮನ್ನ ಮೋಸ ಮಾಡ್ತಾರೆ. ಧರ್ಮದ ಹೆಸರಿನಲ್ಲಿ ಮೋಸ ಮಾಡ್ತಾರೆ, ಪ್ರವಚನದ ಹೆಸರಿನಲ್ಲಿ ಮೋಸ ಮಾಡ್ತಾರೆ, ನನ್ನದೇ ಸರಿ ಅಂತೇಳಿ ಮೋಸ ಮಾಡ್ತಾರೆ, ನನ್ನದೇ ಸರಿ ಅಂತ ಮೋಸ ಮಾಡ್ತಾರೆ. ಶಕುನ ಅಪಶಕುನ, ಭೂತ ಪ್ರೇತ ಈ ವಿಚಾರಗಳಲ್ಲಿ ನಮಗೆ ಭಯ ಹುಟ್ಟಿಸ್ತಾರೆ. ಸಿದ್ಧಿ ಪುರುಷರು ಇದ್ದಾರೆ. ಸಿದ್ಧಿ ಪುರುಷರು ಆಗ್ಲೂ ಇದ್ದಾರೆ, ಈಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ. ಯಾಕಂದ್ರೆ ಮನುಷ್ಯ ತಾನೆಲ್ಲ ಸಾಧನೆ ಮಾಡಿ ಪಡ್ಕೊಳ್ಳೋದು. ಮಾಡ್ಕೊಳ್ತಾರೆ ಅವರು, ಒಂದೊಂದು ಸಿದ್ಧಿ ಮಾಡ್ಕೊಳ್ತಾರೆ. ವಾಕ್ ಸಿದ್ಧಿ, ನಡೆಯೋ ಸಿದ್ಧಿ, ನೀರಿನ ಮೇಲೆ ನಡೆಯೋ ಸಿದ್ಧಿ, ನೀರಿನ ಮೇಲೆ ಪದ್ಮಾಸನ ಹಾಕ್ಕೊಂಡು ಮಲಗೋದು, ಇವೆಲ್ಲ ವಿದ್ಯೆಗಳು. ಎಲ್ಲರೂ ಮಾಡ್ಬೋದು. ಅದನ್ನು ಅಭ್ಯಾಸ ಮಾಡಬೇಕು. ಆದರೆ ಅವುಗಳಿಂದ ಇನ್ನೂ ಪ್ರಯೋಜನ ಇಲ್ಲ. ಒಬ್ಬ ಒಳ್ಳೆ ಗುರುಗಳ ಹತ್ರ ಒಬ್ಬ ವ್ಯಕ್ತಿ ಬಂದು ನಾನು ನೀರಿನ ಮೇಲೆ ನಡೆಯೋ ವಿದ್ಯೆ ಕಲ್ತಿದ್ದೀನಿ ಅಂತ ಹೇಳಿ ತೋರಿಸ್ತಾನೆ. ನೀರಿನ ಮೇಲೆ ನಡೆದ ಆ ಕಡೆಯಿಂದ ಈ ಕಡೆಗೆ ಅವ್ರು ಕರೆದು ಹೇಳ್ತಾರೆ, ಎಷ್ಟು ವರ್ಷ ಮಾಡಿದೆ ಇದನ್ನ ಮಾಡೋದಕ್ಕೆ? ಒಂದು 12 ವರ್ಷ ಸಾಧನೆ ಮಾಡಿದೆ. ಅಲ್ಲ 4 ಕಾಣೆ ಕೊಟ್ರೆ ಈ ಕಡೆಯಿಂದ ಆ ಕಡೆ ತಗೊಂಡು ಹೋಗ್ಬಿಡ್ತಾನೆ ದೋಣಿನಲ್ಲಿ. ನೀನು 12 ವರ್ಷ ಸಮಯ ವ್ಯರ್ಥ ಮಾಡಿದ್ಯಲ್ಲ. ಅದೇ ಸಮಯನ ಆಧ್ಯಾತ್ಮಕ್ಕೆ ಉಪಯೋಗಿಸ್ಕೊಂಡಿದ್ರೆ, ಆತ್ಮಜ್ಞಾನಕ್ಕೆ ಉಪಯೋಗಿಸ್ಕೊಂಡಿದ್ರೆ ಎಷ್ಟು ಉಪಯೋಗ ಆಗ್ತಾ ಇತ್ತು ನಿನ್ಗೆ. ಈ ರೀತಿಯಾಗಿ ಸಿದ್ಧಿಗಳನ್ನ ಉಪಯೋಗಿಸ್ಕೊಂಡು ಅದರಲ್ಲೇ ಇರ್ತಾರೆ. ಏನ್ ಮಾಡ್ಲಿಕ್ಕಾಗಲ್ಲ, ಅಂತವ್ರು ಇರ್ತಾರೆ. ಹಾಗಾಗಿ ನೀವು ವಿಚಾರ ಮಾಡಬೇಕು. ರಾಶಿ ಫಲ ಹೋಗಿ ತೋರಿಸೋದು, ಆಗಾಗ್ಗೆ ಜಾತಕ ತೋರಿಸೋದು, ನನ್ನ ಯೋಗ ಹೆಂಗೈತೆ ಅಂತ ಕೇಳಿ ನೋಡೋದು, ಇವೆಲ್ಲ ಮಾಡ್ತಾರೆ. ಪ್ರಾರಬ್ಧ ಕರ್ಮ ಏನಿದೆಯೋ ಅದರಂತೆ ನಡೆಯುತ್ತೆ ಹೊರತು ಯಾರು ಏನೇ ಮಾಡಿದ್ರು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಹೆಂಗೆ ಸಮಯ ನೀವು ಮೂಢನಂಬಿಕೆ ಅಂದ್ರಲ್ಲ, ಈ ಕುಂಡ್ಲಿ ಹಾಕ್ತಾರಲ್ವ 7ನೇ ಅದೆಲ್ಲ ಗಣಿತ ಶಾಸ್ತ್ರಜ್ಞ, ಗಣಿತ ಅದು ಲೆಕ್ಕಾಚಾರ ಮಾಡಿ ಬರೆದು ಇಟ್ಬಿಟ್ಟಿದ್ದಾರೆ. ಇವಾಗ ಪಂಚಾಂಗ ಬರೀತಾರೆ, ವರ್ಷದ ಪಂಚಾಂಗ 6 ತಿಂಗಳು ಮೊದಲೇ ರೆಡಿ ಮಾಡಿಬಿಡ್ತಾರೆ. ಗಣಿತ ಶಾಸ್ತ್ರದ ಪ್ರಕಾರ ನಿಯಮ ಅದು ಎಲ್ಲ, ಖಗೋಳ ಜ್ಞಾನ ಅಂತ ಅದಕ್ಕೆ ಹೆಸರು. ಅದ್ರ ಮೇಲೆ ಎಲ್ಲ ಪಂಚಾಂಗ ಬರೀತಾರೆ. ತಿಥಿಗಳು, ಗ್ರಹಣ, ಇವು ಅವು ಎಲ್ಲ ಅವೆಲ್ಲ ಬರೀತಾರೆ. ಅರ್ಥ ಆಯ್ತಾ? ಇನ್ನು ಮೂಢನಂಬಿಕೆ ಅಂದ್ರೆ ಗ್ರಹಣದಲ್ಲಿ ಆ ರಾಶಿಯವರಿಗೆ ತೊಂದರೆ ಆಗ್ಬಿಡುತ್ತೆ, ಈ ರಾಶಿಯವರಿಗೆ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳಿ ಶಾಂತಿಗಳೆಲ್ಲ ಮಾಡಿಸ್ತಾರೆ. ಅದು ಭಯಭೀತದಿಂದ ಮಾಡೋದು. ಏನೂ ಆಗೋದಿಲ್ಲ. ಹಂಗೂ ಭಯ ಆಗ್ಬಿಟ್ರೆ ನಿಮ್ ಗುರುಗಳನ್ನ ಸ್ಮರಣೆ ಮಾಡ್ಕೊಂಡು ಇದ್ಬಿಡಿ, ಏನೂ ಆಗೋದಿಲ್ಲ. ಗುರುಗಳನ್ನ ಸ್ಮರಣೆ ಮಾಡ್ಕೊಂಡು ಇದ್ಬಿಡಿ, ಏನೂ ಆಗೋದಿಲ್ಲ. ಆ ಭಯನೇ ನಮ್ಮನ್ನ ಸೋಲಿಸೋದು ಜೀವನದಲ್ಲಿ. ಪ್ರಾರಬ್ಧ ಕರ್ಮಾನುಸಾರ ಏನಾಗ್ಬೇಕು ಅದಾಗತ್ತೆ. ಭಯ ತುಂಬಿಕೊಂಡಿದ್ರೆ ನಾನು ಇದನ್ನ ಮಾಡ್ಲಿಲ್ಲ, ಅದಕ್ಕೆ ಹಿಂಗಾಗೋಯ್ತು ಅಂತ. ಅದಕ್ಕೆ ಈಗ ಭಾರತದಲ್ಲಿ ಮಾತ್ರ ಈ ಆಚರಣೆ, ಬೇರೆ ದೇಶದಲ್ಲಿ ಗ್ರಹಣ ಎಲ್ಲ ಅದು ಮಾಡ್ತಾರೆ ಆಚರಣೆ ಇಲ್ಲ. ಪೂರ್ವ ಪಶ್ಚಿಮ ಬರೀ ದಿಕ್ಕುಗಳು ಅಷ್ಟೇ ಅಷ್ಟೇ. ಈ ಬಾಗಿಲು ಹಿಂಗೆ ಇಕ್ಬೇಕು, ಇದು ಹಿಂಗೆ ಇಕ್ಬೇಕು, ಕಿಡಿಗೆ ಈ ಮೋಲ್ಡೇನ ಹೈಟ್ ಇಷ್ಟೇ ಇರಬೇಕು, 1 ಇಂಚ್ ಇದ್ರೆ ದರಿದ್ರ ಅನ್ನೋದು ಬಹಳ ಇದೆ ಸಮಯದ್ದು. ಹೌದು, ಇದೆ. ಅಡ್ಡ ಬೀಮ್ ಬಂದ್ಬಿಟ್ಟೈತೆ, ಇನ್ನೊಂದು ದಿಕ್ಕು ಅನ್ನೋದು ಇವೆಲ್ಲ ಇದಾವೆ. ಏನ್ ಮಾಡ್ಲಿಕ್ಕೆ ಹಿಂದೂ ಅನ್ನೋದು ಅದೇನೋ ಮೂಢನಂಬಿಕೆನ ಏನು ಆಚಾರ ಸಮೇತ. ಅದು ಸಿಂಧೂ ನದಿ, ಪಾಕಿಸ್ತಾನ ಇರಾನ್ ಕಡೆಯಿಂದ ಬಂದವ್ರಿಗೆ ಹಿಂದೂಗಳು, ಅದು ಸಿಂಧೂ ಜನ ಅಂತ ಹೋಗಿ ಹಿಂದೂ ಜನ ಆಗ್ಬಿಟ್ಟಿದೆ. ಸಿಂಧು ಹೋಗಿ ಹಿಂದೂ ಆಯ್ತು ಅಷ್ಟೇ, ಇನ್ನೇನು ಇಲ್ಲ. ಇವಾಗ ಯಾವುದು ಮೂಡಣ ದಿಕ್ಕು, ಯಾವ್ದಪ್ಪ ಇದು ಕೋಲಾರ ಕಡೆ ಐತಲ್ಲಪ್ಪ, ಮುಳುಬಾಗ್ಲು. ಅದಕ್ಕೆ ಮೂಡಲ ಬಾಗ್ಲು ಅಂತ ಹೆಸರಿದ್ದಂತೆ. ಆಮೇಲೆ ಮುಳುಬಾಗ್ಲಾಗೋಯ್ತು, ಉಚ್ಚಾರಣೆ ಮಾಡಕ್ ಆಗದೆ ಮುಳುಬಾಗ್ಲಾಗೋಯ್ತು, ಮುಳುಬಾಗ್ಲೇ ಉಳ್ಕೊಂತು. ಮೂಡಲ ಬಾಗಿಲು ಅಂದ್ರೆ ಸೂರ್ಯ ಹುಟ್ಟೋ ಜಾಗ ಅಂತ ಅದಕ್ಕೆ.
ಕಂಟನ್ ಕುಂಟೆ ಹೋಗಿ ಕಣ್ಕುಂಟೆ ಆದಂಗೆ. ಹಂಗೆ ಅಷ್ಟೇ, ಇನ್ನೇನಿಲ್ಲ. ಇವಾಗ ಒಂದೇ ನಿಮಿಷ, ಹಿಂದೂ ಏನೇನೋ ಹೇಳ್ಕೊಂಡು ಇವತ್ತು ನಾವ್ ಹೇಳ್ತಾ ಇದ್ದೀವಲ್ಲ, ಹ್ಮ್. ಅಲ್ಲಿಂದ ಬಂದಿರತಕ್ಕಂತ ಜನರು ಸಿಂಧೂ ಜನರು ಅಂತ ಹೆಸರಿಟ್ಟು ಕರಿತಾ ಇದ್ರು. ಹಾಗಾಗಿ ಅದು ಹೋಗಿ ಹೋಗಿ ಹಿಂದೂ ಜನ ಆಗ್ಬಿಡ್ತು ಅಷ್ಟೇ. ಇವಾಗ ಯಾರು ತಪ್ಪು? ಈಗ ಆಸ್ಟ್ರೇಲಿಯಾ ಒಳ್ಳೆ ಡೀಸೆಂಟು, ಹೌದು, ನ್ಯೂಜಿಲ್ಯಾಂಡು ಭಾಳ ಡೀಸೆಂಟ್ Yes, please. ಆಗಿರ್ತಕ್ಕಂಥದ್ದು. ಹೌದು. ಅವರು ಇವತ್ತು ಹಿಂದೂ ಅಂತ ಇದು ಬೋರ್ಡ್ ಹಾಕ್ಕೊಂಡು ಅಲ್ಲೆಲ್ಲ ಕುಣಿದ್ಬಿಟ್ಟು ಆ ಹಿಂದೂನ ಅಂತ ಅರ್ದು ಹಿಂದೂ ನಮ್ದೇನೋ ಬಾವುಟ ಇದೆಯಲ್ಲ, ಅದು ಇದೇನು ಗ್ರೀನ್ ಅದೇನು ಸಾವಿರ ಅಂದ ಎಲ್ಲ ತೆಗೆದು ಬಿಸಾಕಿ ಬೆಂಕಿ ಇಕ್ತಾವ್ರಲ್ಲ. ಹೇಗೆ ಹಿಂದೂ ಬಾಟುಕ? ಹಿಂದೂ ಅನ್ನೋದು ಇದಕ್ಕೆ ಹೇಳಿ ಹೇಳಿ. ತೆಗೆದು ಬೆಂಕಿ ಇಕ್ತಾರಲ್ಲ. ಸರಿ, ಇದು ನಮ್ಮ ತಪ್ಪನ ಇಲ್ಲ ಅವ್ರ ತಪ್ಪನ ಇಲ್ಲ ಅಮೆರಿಕ ಒಳಗೆ ಎಲ್ಲ ಒದ್ದೋಡಿಸ್ತಾ ಇರೋದಲ್ಲ, ಅದು ಯಾರು ತಪ್ಪು ಸಮದಲ್ಲ? ಅವ್ರ ಮನುಷ್ಯರದೇ ತಪ್ಪು. ಅವ್ರವ್ರ ವಿಚಾರಧಾರೆಗಳಿಂದ ಆ ರೀತಿ ಕೃತ್ಯ ಎಸಗ್ತಾ ಇದ್ದಾರೆ ಅಷ್ಟೇ. ನೀವು ಕೊಚ್ಕೊಂತೀರಲ್ಲ, ಆ? ನಾವು ನಮ್ಮ ಕೊಚ್ಕೊಂತ ಇಲ್ಲ, ನಾವು ಸತ್ಯನಾಮ ಕೊಚ್ಕೊಂತ ಇದ್ದೀವಿ. ನೀವು ಸತ್ತಲ್ಲ, ನೀವು ಅದರಲ್ಲಿ ಮನುಷ್ಯನ ವಿಚಾರಧಾರೆಗಳು ತಪ್ಪು ಅಷ್ಟೇ. ಇದರಲ್ಲಿ ಯಾರು ಅದಕ್ಕೆ ಇಲ್ಲಿ ಮೊದಲೇ ಹೇಳಿರೋದು ಸ್ವಾಮಿ, ಮೊದಲೇ ಹೇಳಿರೋದು ಅನೇಕ ಪ್ರವಚನಗಳು, ಸ್ಪೀಚಸ್, ಶಾಸ್ತ್ರಗಳು, ಗ್ರಂಥಗಳು ಬರೆದಿಟ್ಬಿಟ್ಟಿದ್ದಾರೆ. ಅವು ಯಾವೂ ನಿಮ್ಗೆ ಕಲ್ಯಾಣವನ್ನ ಮಾಡತಕ್ಕಂಥದ್ದಲ್ಲ. ಇವಾಗ ಕಲ್ಯಾಣನ ಅವ್ನು ಮಾಡಿದ ಕೆಲಸದಿಂದ ಯಾರೇ ಅಲ್ಲಿ ಯಾವುದೇ ಧರ್ಮದವನಾಗಿರ್ಲಿ, ಇವಾಗ ಆಸ್ಟ್ರೇಲಿಯಾದಲ್ಲಿ ಇನ್ನೊಂದು ಧರ್ಮದವನು ಹೊಡೆದ್ಬಿಟ್ರು ಒಬ್ರು, ಅದು ಕಲ್ಯಾಣ ಒಳ್ಳೇದಾದು? ಹಂಗೆ ಇದನ್ನು ಯೋಚನೆ ಮಾಡ್ಬೇಕು. ಯಾರು ತಪ್ಪು ಅಂದ್ರೆ ಅವ್ರವ್ರದೇ, ಯಾರ್ಯಾರು ಮಾಡ್ತಾರೋ ಅವ್ರವ್ರದೇ ತಪ್ಪು ಅಷ್ಟೇ. ನೀವು ಮಾಡಿದ್ರೆ ನಿಮ್ದೇ ತಪ್ಪು, ನಾನು ಮಾಡಿದ್ರೆ ನಂದೇ ತಪ್ಪು. ಅಮೆರಿಕಾಗೆ ಹೋಗ್ತಾರೆ, ಕ್ರಿಶ್ಚಿಯನ್ ದೇಶ ಅದು. ಏನೇ ವಿಚಾರ ಮಾಡೋದು ಎಲ್ಲಿಂದ ಎಲ್ಲಿವರೆಗೂ ಹೋಗಿ ಅವ್ರವ್ರ ವಿಚಾರಧಾರೆಗಳ ಆಧಾರದ ಮೇಲೆ ಅವ್ರವ್ರ ಗ್ರಂಥಗಳು ಏನೇನು ಬರ್ದಿದ್ದೋ ಅದರಂತೆ ಅವ್ರು ನಡ್ಕೊಳ್ತಾರೆ. ಮಾನವೀಯತೆಯಿಂದ ನಡ್ಕೊಂಡ್ರೆ ಮಾತ್ರ ಒಳ್ಳೇದು. ಅದು ಇನ್ನೆಲ್ಲ ನೀವು ಮಾನವೀಯತೆ ಬಿಟ್ಬಿಟ್ಟು ನಮ್ಮಿಂದು ಅಲ್ಲಿ 10 ಕೋಟಿ ಮನೆ ಎಲ್ಲ ಕಡೆನೂ ಇದೆ ಸ್ವಾಮಿ. ನೀವು ಒಂದೇ ಕಡೆ, ನೀವು ಒಂದೇ ಪಕ್ಷದ ಬಗ್ಗೆ ಮಾತಾಡ್ಬಿಡಿ. ಇದು ಎಲ್ಲಾ ಕಡೆ ಹೇಳ್ದಂಗೆ ಎಲ್ಲಾ ಕಡೆನೂ ಇದೆ, ಎಲ್ಲಾ ಧರ್ಮದಲ್ಲೂ ಇದೆ. ಅದೇನು ಹೇಳಿದ್ದವರು, ಎಲ್ಲಾ ಧರ್ಮ ಗ್ರಂಥಗಳು, ಎಲ್ಲರ ಪ್ರವಚನಗಳು, ವಾಣಿಗಳಂದ್ರೆ ಸ್ಪೀಚಸ್, ಎಲ್ಲರ ಪ್ರವಚನಗಳು, ಅದರಲ್ಲಿ ಕೆಲವು ಮಾತುಗಳು, ಧರ್ಮ ಗ್ರಂಥಗಳು ನಿಮ್ಮನ್ನ ಕಲ್ಯಾಣದ ಮಾರ್ಗಕ್ಕೆ ತೆಗೆದುಕೊಂಡು ಹೋಗ್ತವೆ. ನನ್ನ ಪ್ರಶ್ನೆ, ನೀವು ಯಾರಿಗೆ ಓಟ್ ಹಾಕ್ತೀರಾ ಅಂತ ನನ್ನ ಪ್ರಶ್ನೆ. ನಾನು ಓಟ್ ಹಾಕಲ್ಲ ಸ್ವಾಮಿ, ನಾವು ಕಬೀರಿಗೆ ಓಟ್ ಹಾಕೋದು. ಸರಿ, ಕಬೀರಿಗೆ ಓಟ್ ಹಾಕೋದು. ನಮ್ಮ ಜ್ಞಾನ ಮಾರ್ಗದಲ್ಲಿ ಇದ್ದೀವಿ, ನಾವು ಜ್ಞಾನ ಮಾರ್ಗದಲ್ಲಿ ಇದ್ದೀವಿ, ಜ್ಞಾನ ಮಾರ್ಗನ ಅವಲಂಬಿಸಿದ್ದೀವಿ, ಜ್ಞಾನ ಮಾರ್ಗದ ಕಡೆ ಹೋಗೋಣ ಅಷ್ಟೇ. ಏನೋ ನಮ್ಮ ಬಂಧು ಬಳಗ ಅಲ್ಲ, ಏನೋ ಒಂದು ಸಂಸ್ಕಾರ, ನಾವು ನಿಂತಿರ್ತೀವಿ ಅವ್ರ ಜೊತೆ ಅಷ್ಟೇ. ಅರ್ಥ ಆಯ್ತಾ? ನಿಂತಿರ್ತೀವಿ, ನಮ್ಮ ಬಂಧು ಬಳಗ ರಕ್ಷಣೆ ನಾವು ಮಾಡ್ಬೇಕಲ್ವಾ? ಏನು ಸುಮ್ಮನೆ ಅಷ್ಟೇ, ವಿನಃ ಇನ್ನೇನು ಇಲ್ಲ. ನಾವು ರಕ್ಷಣೆ ಮಾಡೋಕ್ಕಾಗಲ್ಲ, ಸುಮ್ಮನೆ ಒಂದು ನೆಪ ಮಾತ್ರಕ್ಕೆ ಅಷ್ಟೇ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅವಧರ್ಮಸ್ಯ, ಹೀಗೆ ಹೇಳ್ಕೊಂಡು ಹೋದ ಕೃಷ್ಣ. ನಾನು ಮತ್ತೆ ಮತ್ತೆ ಹುಟ್ತೀನಿ ಅಂತ, ಅಧರ್ಮ ಹೆಚ್ಚಾದಾಗೆಲ್ಲ ಧರ್ಮ ರಕ್ಷಣೆ ಸಲುವಾಗಿ ಹುಟ್ತೀನಿ ಅಂತ. ಎಷ್ಟೊಂದು ಅಧರ್ಮಗಳು ನಡೀತಾ ಇದ್ದಾವೆ. ಅಲ್ಲಿಗೆ ಕೃಷ್ಣ ನಾನು ಮತ್ತೆ ಹುಡ್ತೀನಿ ಅಂದ್ರೆ ಅಲ್ಲಿಗೆ ಇನ್ನ ಅವ್ರಿಗೆ ಆತ್ಮಜ್ಞಾನ ಆಗಿಲ್ಲ ಅಂತಾನೆ ಅರ್ಥ ಆಗಲ್ಲ. ಅಂದ್ರೆ ಇವರು ಒಂದು ಕಾರಣ ಇರ್ತೈತೆ, ಕೆಟ್ಟವ್ರಿಗೆ ಎಲ್ಲ ಒಳ್ಳೇದ್ ಮಾಡಕ್ಕೆ ಹುಟ್ಟೋದು. ಇಲ್ಲಿ ಮೊದಲನೇ ಸ್ಟೆಪ್ ಇಂದ ಬರೋಣ. ಕರೆಕ್ಟ್ ಪ್ರಶ್ನೆ ನಿಮ್ದು. ಕಬೀರ್ ಸಾಹೇಬ್ರು ಹೇಳ್ತಾರೆ ಮತ್ತೆ ಹುಟ್ಟೋದಕ್ಕೆ ಯಾಕಪ್ಪ? ಹನುಮಾನ್ ಸಾಹೇಬ್ರು ಹೇಳ್ತಾರೆ ಅವ್ರ ವಿಚಾರನ, ಕಬೀರ್ ಸಾಹೇಬ್ರ ವಿಚಾರ, ಮತ್ತೆ ಹುಟ್ಟೋ ಅಂತವ್ರನ್ನ ಯಾಕೆ ಹಿಡ್ಕಂತೀಯ ನೀನು? ಅರ್ಥ ಆಯ್ತಾ? ನಾನು ಮತ್ತೆ ಹುಟ್ತೀನಿ ಅಂತ ನೀನು ಅವ್ರು ನಿಂತ್ಕೊಂಡ್ರೆ ನೀನು ಮತ್ತೆ ಹುಟ್ತೀಯ, ಬಿಡ್ಬಿಡವನ್ನ. ಅಷ್ಟೇ, ಮತ್ತೆ ಹುಟ್ತೀನಿ. ಎಲ್ಲಿ ಹುಟ್ತಾ ಇದ್ದಾನೆ ಅಂತ ನಾವು ಸಾಮಾಜಿಕವಾಗಿ ಪ್ರಶ್ನೆ ಇಲ್ಲ, ಯಾರು ಹುಟ್ತಾ ಇಲ್ಲ. ಯಾರ ರಕ್ಷಣೆ ಯಾರು ಮಾಡ್ಕೊಳಕ್ ಆಗ್ತಾಯಿಲ್ಲ. ಅವ್ರವ್ರ ರಕ್ಷಣೆ ಅವ್ರವರೇ ಮಾಡ್ಕೊಳ್ಬೇಕು, ಅವ್ರವ್ರ ರಕ್ಷಣೆ ಅವ್ರವರೇ ಮಾಡ್ಕೊಳ್ಬೇಕು. ಪ್ರಾರಬ್ಧದಲ್ಲಿ ಅಲ್ಲಿ ಹೋಗೋ ತರ ಇದ್ರೆ ಹೋಗ್ಲೇಬೇಕು, ಏನು ಮಾಡ್ಲಿಕ್ಕಾಗೋದಿಲ್ಲ. ಆದ್ರೆ ಮತ್ತೆ ಹುಡ್ತಾ ಹಾಗೆ ಮಾಡ್ಕೊಳ್ಳದೆ ರಕ್ಷಣೆ, ನಿಜವಾದ ರಕ್ಷಣೆ. ಧರ್ಮೋ ರಕ್ಷತಿ ರಕ್ಷತಃ. ಅರ್ಥ ಏನು? ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾರೋ ಅವರನ್ನ ಆ ಧರ್ಮ ರಕ್ಷಣೆ ಮಾಡುತ್ತೆ ಅಂತ. ರಕ್ಷಣೆ ಮಾಡ್ತಾ ಇದೆಯಾ ಅವ್ರವ್ರ ಧರ್ಮಗಳು ಅವ್ರವ್ರನ್ನ? ಇಲ್ಲ, ಮಾಡ್ತಾ ಇಲ್ಲ. ಇದು ಪೂರ್ಣವಾದ ಅರ್ಥ. ಆಗ ಅವರು
ಭಕ್ತಿ ಬರಲಿ ಭಗವಂತನ ಮೇಲೆ ದೇವರ ಮೇಲೆ ಅಂತೇಳಿ ಅದನ್ನ ವಿವರಣೆ ಆ ರೀತಿ ಕೊಟ್ಟರು. ನಿಜವಾಗ್ಲೂ ವಿಚಾರ ಮಾಡಿ ನೋಡಿದ್ರೆ ಅದರ ಅರ್ಥ ಇಟ್ಕೊಳ್ಳಿ, ಧರ್ಮೋ ರಕ್ಷತಿ ರಕ್ಷತಃ. ಧರ್ಮವನ್ನ ಯಾರು ರಕ್ಷಣೆ ಮಾಡ್ತಾರೋ ಆ ಧರ್ಮವು ಅವನನ್ನು ರಕ್ಷಣೆ ಮಾಡುತ್ತೆ. ಯಾರು ಯಾವ ವ್ಯಕ್ತಿ ಧರ್ಮವನ್ನ ರಕ್ಷಣೆ ಮಾಡುತ್ತೋ ಆ ಅಂತವನ್ನ ಅದು ಧರ್ಮ. ಇವಾಗ ರಕ್ಷಣೆ ಯಾವ್ದು ಮಾಡ್ತಾ ಇದೆಯೇ, ಯಾವ ಧರ್ಮ ಮಾಡ್ತಾ ಇದೆಯೇ, ಯಾವ ಧರ್ಮದವ್ರನ್ನ ಆ ಧರ್ಮದವ್ರು ಈ ಧರ್ಮದವ್ರು ಹೊಡಿತಾವ್ರೆ, ಈ ಧರ್ಮದ ಆ ಧರ್ಮದವ್ರು ಹೊಡಿತಾವ್ರೆ. ಈ ಧರ್ಮ ಅಂತಕ್ಕಂಥ ಒಂದು ಪದ ಪ್ರಯೋಗ ಆಗ್ತಿದ್ದಂಗೆ ಎಲ್ಲರೂ ಅವರವರ ಆಂಗಲ್ ಅಲ್ಲಿ ಆಲೋಚನೆ ಮಾಡೋದ್ರಿಂದ ಇಸ್ಲಾಂ ಧರ್ಮನ, ಕ್ರಿಶ್ಚಿಯನ್ ಧರ್ಮನ, ಹಿಂದೂ ಧರ್ಮನ ಅಂತ ಆ ಆಂಗಲ್ಗೆ ಹೋಗ್ತಾರೆ. ಹೌದು, ಧರ್ಮದ ವ್ಯಾಖ್ಯೆನ ಯಾರೊಬ್ರು ಅರ್ಥ ಮಾಡ್ತಾರೆ ಅಷ್ಟೇ. ಅದು ತಪ್ಪು. ಧರ್ಮ ಅಂದ್ರೆ ಏನು ಅನ್ನೋ ಡೆಫಿನೇಷನ್ ಅರ್ಥೈಸ್ಬೇಕು. ಧರ್ಮ ಅಂದ್ರೆ ಏನು ಗೊತ್ತಾ? ನಿಜವಾಗ್ಲೂ ಧರ್ಮದ ಅರ್ಥ ಏನು ಅಂದ್ರೆ ಅವನು ಏನು ಧರ್ಮದ ಆಚರಣೆ ಮಾಡ್ತಾನೋ ಆತನಿಗೂ ಒಳ್ಳೇದಾಗ್ಬೇಕು, ಬೇರೆಯವ್ರಿಗೂ ಒಳ್ಳೇದಾಗಬೇಕು, ಇನ್ನೊಬ್ಬರಿಗೆ ಕೇಡಾಗದಂಗೆ ತನಗೂ ಒಳ್ಳೇದಾಗ್ತಕ್ಕಂಥ ಪಾಲನೇನೇ ಧರ್ಮ. ನಿಜವಾದ ಧರ್ಮದ ಅರ್ಥ. ಹಾಗಾಗಿ ನಾವು ಯಾವಾಗ ಆತ್ಮ ಮಾರ್ಗದಲ್ಲಿ ನಡೀತೀವಿ ಇದು ಸ್ವಧರ್ಮ, ಇದೆಲ್ಲ ಪರಧರ್ಮ. ಸ್ವ ಅಂದ್ರೆ ನನ್ನ ಸ್ವಂತಕ್ಕೋಸ್ಕರ ಇದು ಮಾಡ್ಕೊಳ್ತಾ ಇರೋದು, ಇನ್ನೆಲ್ಲ ಪರಧರ್ಮ, ಬೇರೆಯವ್ರಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ಇದರ ಮೂಲ ಕೆದಕೊಂಡು ಹೋದಾಗ ರಾಷ್ಟ್ರೀಯ ಮಟ್ಟದ ನಾಯಕರು, ರಾಷ್ಟ್ರೀಯ ಮಟ್ಟದ ಚಿಂತಕರು ಅವ್ರ ಬಾಯಲ್ಲಿ, ಅಟಲ್ ಬಿಹಾರಿ ವಾಜಪೇಯಿಯಿಂದ ಬಂದದ್ದು ಅವ್ರ ಬಾಯಿಂದ, ಇದೊಂದು ಜೀವನ ಪದ್ಧತಿ ಅಂತ. ವಾಟ್ ಈಸ್ ಹಿಂದೂ ಅಂತಂದ್ರೆ ಮನುಷ್ಯ ಜೀವನ ಪದ್ಧತಿ, ಮನುಷ್ಯ ಜೀವನ ಪದ್ಧತಿ. ಹಿಂದೂ ಧರ್ಮ ಅಂದ್ರೆ ಜೀವನ ಸಂಪ್ರದಾಯ ಪದ್ಧತಿ. ಸಿಂಧು ನದಿ ನಾಗರಿಕತೆಯಿಂದ ಹಿಂದೂ ಅಂತ ಬಂತೆ ಹೊರತು ಇದರ ಮೂಲಕ ಹೊರಟುಬಿಟ್ರೆ ಸನಾತನ ಧರ್ಮ. ಮನುಷ್ಯ ಹೆಂಗ್ ಬದುಕಬೇಕು ಅನ್ನೋದು ಒಂದು ಸ್ಟೈಲ್ ಐತಲ್ಲ, ಅದೇ ಹಿಂದೂ ಧರ್ಮ. ಹಿಂದೂ ನಾಗರಿಕತೆನೂ ಅದೇ ತೊಂದರೆ ಆಗ್ದಂಗೆ ಗೊತ್ತಾ? ಅಲ್ಲ ಸ್ವಾಮಿ, ಇದು ಧರ್ಮ ರಕ್ಷಿತ ಅಂತ ಬರೆದಿರ್ಬೇಕಾದ್ರೆ ಆ ವ್ಯಕ್ತಿಗೆ ಯಾವ ಥರ ಜ್ಞಾನ ಒದಗಿರ್ಬೇಕು, ಯಾರು ಬರ್ದಿರ್ಬೇಕಂತ ಯಾವ ಸಂದರ್ಭ. ಆ ವ್ಯಕ್ತಿ ಈ ಜ್ಞಾನ ಓದಿದ್ರೆ ಅವನು ಆ ರೀತಿ ಬರೀತಾ ಇಲ್ಲ, ಅದು ಕ್ಲೀನ್ ಆಗಿ ಅದ್ರ ಡೆಫಿನಿಷನ್ ಬರೆದು ಬಿಡ್ತಾ ಇದ್ದ. ಅವ್ನು ಓದಿರೋದೇನು ಅನ್ಸುತ್ತೆ, ನಾವು ಭಾವಿಸ್ಕೊಳ್ಳೋಣ, ನಾವು ನೋಡಿಲ್ಲ ಅಷ್ಟೇ. ಅರ್ಥ ಆಯ್ತಾ? ನಾವು ಭಾವಿಸ್ಕೊಳ್ಳೋಣ, ಅರ್ಥೈಸಿಕೊಳ್ಳೋಣ. ಆ ಬರೆಯುವಾಗ, ಆ ಶಬ್ದಗಳನ್ನ ಬರೆಯುವಾಗ ಅವರು ಪೂರ್ಣ ಪ್ರಮಾಣದಲ್ಲಿ ಯೋಚನೆ ಮಾಡಿಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಇದು ಅರ್ಥ ಒಂದೊಂದು ಇರುತ್ತೆ. ಅದೇ ಹೇಳಿದಲ್ಲ ಆಗ್ಲೇ, ನಾನು 1% ಚೆನ್ನಾಗಿ ಮಾತಾಡಿದ್ರೆ ಇನ್ನು 100% ಇನ್ನೊಬ್ರು ಚೆನ್ನಾಗಿ ಸ್ಪೀಚ್ ಕೊಡ್ತಾರೆ, ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಅಭ್ಯಾಸ ಆಗಿರುತ್ತೆ. ಅದನ್ನ ಹೇಳಿ 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 ಒಬ್ಬ ಕಾವ್ಯ ಭಟ್ಟಿ ಅವ್ರು ಎಷ್ಟು ಚೆನ್ನಾಗಿ ಸ್ಪೀಚ್ ಕೊಡ್ತಾರೆ ಗೊತ್ತಾ? ಇಂಗ್ಲಿಷು ಅಟ್ರಾಕ್ಷನ್, ಅದೆಲ್ಲ ಆ ಸ್ಟೈಲು, ಮಾತಾಡೋ ಸ್ಟೈಲ್ ಅಂದ್ರೆ ಶೈಲಿ, ಏರಿಳಿತ, ಆರೋಹಣ, ಏರೋಹಣ, ಆ ಶಬ್ದಗಳನ್ನ ಬಳಸುವಾಗ ಕೆಲವೊಂದು ಶಬ್ದಗಳಿಗೆ ಕಾಮಾಗಿ ಹೇಳ್ತಾರೆ, ಇನ್ನೊಂದು ಶಬ್ದ ಮನುಷ್ಯನಿಗೆ ರೋಮಾಂಚನ ಆಗ್ಬೇಕು, ಆ ರೀತಿ ಹೇಳ್ತಾರೆ ನೋಡಿ. ಹಾಗೆ ಇದು ಕಬೀರ್ ಪರಾಜ್ಞಾನಕ್ಕೆ ಇದು ಕಾಲ್ಪನಿಕನೇ, ಇದು ಅದೇ ಇದು ಅಲ್ಲೇ ಹೇಳ್ಬಿಟ್ರು ನೋಡಿ, ಎಲ್ಲ ಕಾಲ್ಪನಿಕ ಎಲ್ಲಾ ಧರ್ಮಗಳ ಏನೇನು ಹೇಳ್ತಾರೋ ನಮ್ ದೇವ್ರು ದೊಡ್ಡವರು ಅಂತ, ಅದೆಲ್ಲ ಮನುಷ್ಯ ಕಲ್ಪನೆ ಮಾಡ್ಕೊಂಡು ಬರ್ದಿರೋದು ಇವೆಲ್ಲ. ಒಂದ್ಸರಿ ಹೇಳಿದೆ, ಗೀತೆನಲ್ಲಿ 4 ವರ್ಣಗಳ ಬಗ್ಗೆ ತಿಳಿಸಿದ್ದಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಕೃಷ್ಣನ ಏನಂತ ಪೂಜೆ ಮಾಡ್ತಾರೆ? ದೇವರು. ಆ ದೇವರು ಈ ರೀತಿ ಭಾಗಗಳು ಮಾಡ್ಬೋದಾ? ನ್ಯಾಯಸಮ್ಮತವೇ ಆತನಿಗೆ? ಏನು ಈ ರೀತಿ ಬೇರೆ ಬೇರೆ ಜಾತಿ ಭೇದ ಮಾಡಬಹುದಾ ಕೃಷ್ಣನು? ಯೋಚನೆ ಮಾಡಿ. ಆತನು ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಮಾಡಿರೋದೇನೋ ಇಲ್ಲಿ ಹೇಳ್ತಾರಲ್ಲ, ಮನುಷ್ಯರು ಮಾಡಿರ್ತಕ್ಕಂಥದ್ದು ಇವೆಲ್ಲ. ನನ್ನ ಲೆಕ್ಕಕ್ಕೆ ಇದೆಲ್ಲ ಶೂದ್ರ ಇವತ್ತು ಲೆಕ್ಕಕ್ಕೆ ಅದೆಲ್ಲ ವೇಸ್ಟ್. ಯಾಕಂದರೆ ಅವ್ರ ಕೆಲಸ ನೋಡಿಕೊಂಡು ಅವರು ವಿಂಗಡಣೆ ಮಾಡಿರೋದು. ಅವರು ಇವಾಗ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ಸೆಟ್ರು ಇವಾಗ ಮೊದಲು ವ್ಯಾಪಾರ ಮಾಡ್ತಾ ಇದ್ವಿ, ಎಲ್ಲರೂ ಮಾಡ್ತಾರಲ್ವ, ವ್ಯವಸಾಯ ಕೂಲಿ ಕೆಲಸ ಶೂದ್ರ ಆಗ್ತಾನೆ, ಬುದ್ಧಿವಂತ ವ್ಯವಹಾರಿಕ ಜ್ಞಾನ ಇದ್ದದ್ದಕ್ಕಾಗಿ ಈ ಆಡಳಿತ ಮಾಡತಕ್ಕಂಥ ವರ್ಗ, ಬ್ರಿಟಿಷರು ನಮ್ಮನ್ನು 200 ವರ್ಷಗಳ ಕಾಲ ಆಳೋ ಸಂದರ್ಭದಲ್ಲಿ ಆಡಳಿತಾತ್ಮಕ ದೃಷ್ಟಿಯಿಂದ ಯಾರನ್ನು ಬಳಸ್ಕೋಬೇಕು ಅಂತಂದರೆ ಆಡಳಿತದಲ್ಲಿ ಬ್ರಾಹ್ಮಣರಲ್ರಿ,
ಜನಗಳನ್ನ ಬೇರೆಯವ್ರನ್ನ ಬಗ್ಗುಬಡಿಯೋದಕ್ಕೆ ಕ್ಷತ್ರಿಯ ಯೋಧನಿಗೆ ಕ್ಷತ್ರಿಯ ಶಕ್ತಿ ಇರ್ತಕ್ಕಂಥ ಕ್ಷತ್ರಿಯ ಇರಲಿ, ವ್ಯಾಪಾರ ವ್ಯವಹಾರಗಳು ನೋಡ್ಕೊಳ್ಳೋದಕ್ಕೆ ಶೆಟ್ರ್ ಇರಲಿ, ನಮ್ಮಗಳು ಸೇವೆ ಮಾಡೋದಕ್ಕೆ ಶೂದ್ರ ಇರಲಿ ಅಂತ ಹೇಳಿದ್ರು. ಆಮೇಲೆ ವಿಂಗಡಣೆ ಏನು ಮಾಡಿದ್ರು, ತಲೆನ ಬ್ರಾಹ್ಮಣ, ಭುಜಗಳನ್ನ ಕ್ಷತ್ರಿಯ, ಹೊಟ್ಟೆನ ಶೆಟ್ರು, ವೈಶ್ಯರು ಮಾಡಿದ್ರು, ಕಾಲುಗಳನ್ನ ಶೂದ್ರ ಮಾಡಿದ್ರು. ನಾವು ಯಾರಿಗಾದ್ರೂ ನಮಸ್ಕಾರ ಹಾಕ್ಬೇಕಾದ್ರೆ ತಲೆಗೆ ನಮಸ್ಕಾರ ಹಾಕ್ತೀವ, ಕಾಲಿಗೆ ನಮಸ್ಕಾರ ಹಾಕ್ತೀವಿ. ಶೂದ್ರನಿಗೆ ಹಾಕೋದು ನಾವು ನಮಸ್ಕಾರ. ఇంగ్లాండ్ కాదు ఇవి మనోళ్ళు సృష్టించి దీని వెనకాల యజుర్వేదాల వాళ్ళు రాసిండేది అదే తల, హృదయము, కడుపు, కాళ్ళకి శూద్రులకి ఇచ్చిండారు, బ్రాహ్మణులకి మకం ఇచ్చిండారు. ಹಿಂಗೆ ಎಲ್ಲ ಕಲ್ಪನೆಗಳನ್ನ ಬರೆದಿದ್ದಾರೆ ಸ್ವಾಮಿ. ಅದಕ್ಕೆ ವಿಚಾರ ಮಾಡಿ ಅಂತ ಹೇಳುದು. ಹೇಳ್ತಾರೆ ಎಲ್ಲರ ಮಾತುಗಳನ್ನ ಕೇಳಿ ನೀನು ಅದನ್ನ ಪರೀಕ್ಷೆ ಮಾಡ್ಬೇಕಪ್ಪ. ಎಲ್ಲರ ಮಾತನ್ನ ಕೇಳು, ಪರೀಕ್ಷೆ ಮಾಡು, ಯೋಚನೆ ಮಾಡು, ವಿವೇಚನೆ ಮಾಡು. ಯಾವ್ದು ತೆಗೆದುಕೊಳ್ಬೇಕೋ ಅದು ತೆಗೆದುಕೋ, ಯಾವ್ದು ತೆಗೆದುಕೊಳ್ಬೇಕೋ ಅದು ತೆಗೆದುಕೋ. ನಾವಿಲ್ಲಿ ಸತ್ಯವನ್ನು ಕೇಳಿದ್ದೀವಿ ಅಂತೇಳಿ ಬೇರೆ ಬೇರೆ ಕಡೆ ಹೋಗಿ ಒಂದು ದೊಡ್ಡ ದೊಡ್ಡ ಸಭೆಗಳಲ್ಲಿ ಹೋಗಿ ಮಾತಾಡ್ಬಿಟ್ರೆ ಗಲಭೆಗಳು ಆಗ್ತವೆ. ಅದು ಎಲ್ಲಿ ಹೇಳ್ಬೇಕೋ ಕಬೀರ್ ಸಾಹೇಬ್ ಈ ವಿಚಾರದಲ್ಲಿ ಹೇಳಿದ್ದಾರೆ. ಈ ವಿಚಾರನ ಎಲ್ಲಿ ಹೇಳ್ಬೇಕಪ್ಪ ಅಲ್ಲಿ ಹೇಳು. ಯಾರು ಇದನ್ನ ಕೇಳಕ್ಕೆ ಇಷ್ಟಪಡ್ತಾರೋ, ಯಾರು ಇದರಲ್ಲಿ ಆಸಕ್ತಿ ಇದಾರೋ ಇದನ್ನ ಕೇಳಿದ್ರೆ ಅಂತ ಕಡೆ ಹೇಳು. ಸಮಾನ ಮನಸ್ಕರು. ನೀನು ಎಲ್ಲೆಲ್ಲ ಹೋಗಿ ಹೇಳಿದ್ರೆ ಇದು ಪೋಲಂಕಿ ರಾಮಮೂರ್ತಿ ಅನ್ನೋ ಹೆಸರು ನೋಡ್ರಿ, ಅವನ ಹೆಸರು ಪೋಲಂಕಿ ರಾಮಮೂರ್ತಿ. ಸೀತಾಯಣ ಎಲ್ಲ ರಾಮಾಯಣ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಮೇಲೆ ಶಿವಮೊಗ್ಗದಲ್ಲಿ ನಡೆದಂಥ ಒಂದು ಸೆಮಿನಾರಲ್ಲಿ ಸೀತೆ ಬಗ್ಗೆ, ಆಂಜನೇಯನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟು ಯಾವನೊಬ್ಬ ಬೀಸಿದ ಕಲ್ಲು ಎಡಗಣ್ಣೆ ಹೊರಟೋಗ್ಬಿಡ್ತು, ಪೇಪರಲ್ಲಿ ಬಂತು, ಕಣ್ಣೆ ಕಾಡ್ಕೊಂಡ್ಬಿಟ್ಟ. ಅವನು ಎಲ್ಲಿ ಮಾತಾಡ್ಬೇಕಾಗಿತ್ತು ಅಲ್ಲಿ ಮಾತಾಡಲಿಲ್ಲ, ಕಣ್ಣು ಕಾಡ್ಕೊಂಡ. ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜಿಗೂ ಅದೇ ಆಗಿದ್ದಲ್ವಾ, ಗವಾಯಿ ಅವರಿಗೆ. ಮತ್ತೆ ಯಾಕೆ ಮಾತಾಡ್ಬೇಕು ಅಷ್ಟೊಂದು ಅವ್ನು ತಿಳಿದಿರೋಂತ. ಅದಕ್ಕೆ ಹೇಳಿರೋದು ಇಲ್ಲಿ ಮೂರ್ಖರು ಇವರೆಲ್ಲ ಅಂತ. ಎಲ್ಲಿ ಏನ್ ಮಾತಾಡ್ಬೇಕು ಅದನ್ನೇ ಮಾತಾಡ್ಬೇಕು. ನಿಮಗೆ ಶಿವನ ಮೇಲೆ ಭಕ್ತಿ ಇದ್ದಾಗ ನಾವು ಶಿವನನ್ನ ಟೀಕೆ ಮಾಡಕ್ ಹೋಗ್ಬಾರ್ದು. ಇವ್ರು ವಿಷ್ಣು ಮೇಲೆ ಭಕ್ತಿ ಇದೆ, ವಿಷ್ಣುವನ್ನ ಟೀಕೆ ಮಾಡಬಾರ್ದು. ನೋಡಿ ಇದೆಲ್ಲ ಸತ್ಸಂಗ, ಸತ್ಯನಾಮದ ಕಬೀರ್ ಸತ್ಸಂಗ. ಇಲ್ಲಿ ಹೇಳಿ ಸತ್ಯ ಹೊರಗೆ ಬರ್ಬೇಕಾದ್ರೆ ನೀವೇ ಹೇಳಿದ್ರಲ್ಲ, ಕಬೀರು ಬಹಳಷ್ಟು ಇವ್ರು ಕಲ್ಲು ಹೊಡಿಸ್ಕೊಂಡ್ರಲ್ಲ, ಅವ್ನು ಸತ್ಯ ಹೇಳಿದ್ದಾನೆ, ಸತ್ಯನೇ ಹೇಳಿದ್ದಾನೆ, ಅವ್ನು ಹೊಡ್ಸ್ಕೊಂಡಿರೋದು. ಇವು ಕಬೀರ್ಗೂ ಹಂಗೆ ಆಗಿದೆಯಲ್ಲ, ನಮ್ಮ ಗುರುಗಳು ಕಬೀರ್ಗೂ ಏನು ಫ್ರೀಯಾಗಿದೇನು ಕೊನೆಗೆ ಈ ಥರ ಬಂದಿಲ್ಲ. ಅವರು ಆ ಥರ ಎದ್ದು ಬಿದ್ದು ಅವ್ರಿಗೂ ಕಷ್ಟ ಕೊಟ್ಟಿದ್ದಾರೆ ಸ್ವಾಮಿ, ಇಲ್ಲ ಅಂತ ಹೇಳಿಲ್ಲ. ಕಷ್ಟ ಬಂದ್ರೂ ಸಹ ಅವರು ತಮ್ಮ ಒಂದು ಇಚ್ಛಾಶಕ್ತಿಯಿಂದ ಏನು ಕಂಡುಕೊಂಡಿದ್ರೋ ಆತ್ಮಸ್ವರೂಪದ ಬಗ್ಗೆ ಅದನ್ನ ಬಿಡ್ಲಿಲ್ಲ. ಅವರು ಅಷ್ಟೊಂದು ಧೈರ್ಯ ಉಳ್ಳವರಾಗಿದ್ರು, ಆಚರಣೆ ಉಳ್ಳವರಾಗಿದ್ರು. ನಾವೆಲ್ಲ ಕೆಲವರು ನಾವು ನಮ್ಮಗಳಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಮಾಜದ ನಡುವೆ ಇದ್ದೀವಿ, ಒಂದು ಸಮಾಜದ ನಡುವೆ ಇದ್ದೀವಿ, ಸಮಾಜದ ಆಗುವಗಳಲ್ಲಿ ಭಾಗಿಯಾಗ್ತಾ ಇರ್ತೀವಿ, ನಾವು ಆಗುವಗಳಲ್ಲಿ ಭಾಗಿಯಾಗ್ತಾ ಇರ್ತೀವಿ. ಹಾಗಾಗಿ ಸಮಾಜಕ್ಕೆ ಹೊಂದ್ಕೊಂಡು ನಾವು ಹೋಗ್ತಾ ಇರಬೇಕು. ನಾನು ಹೇಳಿದ್ದೀನಿ, ವೈಯಕ್ತಿಕವಾಗಿ ನಿಮ್ಮ ಬಿಡುಗಡೆಯನ್ನ ನೀವು ಮಾಡ್ಕೊಳ್ಳಿ. ಇವಾಗ ನೀವು ಅವ್ರು ಕರ್ಕೊಂಬಂದ್ರಿ, ಅವರು ಕೇಳ್ತಾವ್ರೆ ನೋಡಿ, ಅವ್ನು ಕೇಳೋಂಥವ್ರನ್ನ ಕರ್ಕೊಂಬಂದು ಕೇಳಿಸಿ. ಯಾರ್ಯಾರೋ ಕರ್ಕೊಂಬಂದು ಕುತ್ಕೊಂಡು ಅವ್ರು ಕೇಳೋದಿಲ್ಲ. ಎಷ್ಟು ಜನ ಬಂದು ಹೋಗ್ಬಿಟ್ರು ನಾವು ಬಂದ್ಮೇಲೆ, ಅಲ್ವಾ? ಅಲ್ಲ, ಹಂಗೆ ಇದ್ರ ಮೇಲೆ ಆಸಕ್ತಿ ಒಂದೇ ದಿನಕ್ಕೆ ಎಲ್ಲವೂ ಅರ್ಥ ಆಗೋದಿಲ್ಲ, ಕ್ರಮೇಣ ಅರ್ಥ ಆಗುತ್ತೆ. ನಿಧಾನವಾಗಿ ಕೇಳಬೇಕು, ತಾಳ್ಮೆ ಅಷ್ಟು ಇರ್ಬೇಕು, ತಾಳ್ಮೆ ಇರ್ಬೇಕು, ತಾಳ್ಮೆ ಇರ್ಬೇಕು. ಮೊನ್ನೆ ಒಬ್ರು ತೀರೋದ್ರು, ಹೋದ್ ಸರಿ ನಾನು ಬರ್ಲಿಲ್ಲಲ್ಲ, ಸಿದ್ದರಾಮಣ್ಣ ಅಂತ. ಅವರು ಅಪಾರವಾದ ಸೇವೆ ಮಾಡಿದ್ದಾರೆ. 45 ವರ್ಷ 50 ವರ್ಷಗಳ ಕಾಲ ಗುರು ಸೇವೆ ಮಾಡಿದ್ದಾರೆ, ಆಶ್ರಮದ ಸೇವೆ. ಎಷ್ಟು ಭಕ್ತಿ, ಎಷ್ಟು ಇದು ಇತ್ತು ಅಂತ ಅಂದ್ರೆ ಅವ್ರಿಗೆ. ಅವ್ರು ಇದ್ದಿದ್ದು ಎಲ್ಲ 30-40 ಕಿಲೋಮೀಟರ್. ಅಲ್ಲಿಂದ ಬಾಳೆ ಗಿಡಗಳು ತಂದು, ಮಾವಿನ ಸೊಪ್ಪು ತಂದು ಎಲ್ಲ ಕಟ್ಟೋರು. ಫಂಕ್ಷನ್ ದಿವಸ ಕಟ್ಟೋರು. ಅವ್ರನ್ನ ಕೆಲವರು ರೂಢಾಗಿ ನಡೆಸ್ಕೊಳ್ತಾ ಇದ್ರು. ಆದ್ರೆ ಅವನ್ ತಲೆ ಕೆಡಿಸ್ಕೊಳ್ಳಿಲ್ಲ. ಗುರು ಹಿಡಿದಿದ್ದೀನಿ ಮುಕ್ತಿಗೋಸ್ಕರ ಅಂತೇಳಿ ಅವ್ರು ತಿಥಿ ಮಾಡೋ ವಿಚಾರದಲ್ಲಿ ಕೇಳಿದ್ರು. ನಮ್ಮ ಶಾಸ್ತ್ರದಲ್ಲಿ ಮೊಟ್ಟೆ ನೀಡಬೇಕು ಅಂತ ಇಡಬೇಕಾ? ನಮ್ಮ ತಾತ ಅವ್ರು ತಿಂತಾ ಇರಲಿಲ್ಲ. ತಿಂತಾ ಇದ್ಮೇಲೆ ಏನಕ್ಕೆ ಇಡ್ತೀರ ಬಿಡ್ರಿ, ಏನೂ ಆಗೋದಿಲ್ಲ ಅಂತೆ. ಒಂದು ಮೊಟ್ಟೆ ಕೂಡ ತಿಂತಾ ಇರ್ಲಂತೆ. ಅಷ್ಟು ಕಠಿಣ ಒಂದು ಆಚರಣೆಯಲ್ಲಿದ್ರು ಅವರೆಲ್ಲ.
ಆಚರಣೆ ಇದೆ. ಹಂಗೆ ದೃಢವಾದ ಒಂದು ಧೈರ್ಯ ಇರಬೇಕು. ಆಗಲೇ ಹೇಳಿದ್ವಲ್ಲ, ಅಭಯ. ಭಯ ಇಲ್ಲದೆ ಇದ್ರೆ ಖಂಡಿತ. ಅದಕ್ಕೆ ಕಪಿಲಾಶ್ ಸಾಹೇಬ್ರು ಒಂದ್ ಕಡೆ ಸ್ಪೀಚ್ನಾಗ ಹೇಳ್ತಾರೆ, ಮೋಕ್ಷ ಯಾವಾಗಪ್ಪ ನಿನಗೆ ಅಂತಂದ್ರೆ ಭಯವನ್ನ ಬಿಟ್ಟಾಗ ಆಸಕ್ತಿಗಳನ್ನ ಬಿಟ್ಟಾಗ ಆ ಕ್ಷಣದಲ್ಲೇ ಮೋಕ್ಷದ ಅನುಭವ ಆಗತ್ತೆ ಅಂತ ಅಂದ್ರು. 2 ಪಾಯಿಂಟ್. ಹಾಗಾಗಿ ಪಾಯಿಂಟ್ಗಳು ಹೇಳ್ತಾ ಇರ್ತಾರೆ. ಕಲ್ಪನೆಗಳನ್ನ ಬಿಟ್ಟಾಗ, ಭಯವನ್ನ ಬಿಟ್ಟಾಗ, ಆಸಕ್ತಿಗಳನ್ನ ಬಿಟ್ಟಾಗ, ವಾಸನೆಗಳನ್ನ ಬಿಟ್ಟಾಗ, ಈ ರೀತಿ ಆಗ್ಲೇ ಮೋಕ್ಷನಪ್ಪ. ಸತ್ಮೇಲಲ್ಲ ಮೋಕ್ಷ. ಸ್ವಾಮಿ ನಮಗ್ ಭಯ. ಕಬೀರ್ ಸಾಹೇಬ್ರಿಗೇನೋ ನಮ್ಮ ಹನುಮಾನ್ ಸಾಹೇಬ್ರಿಗೆ ಹೊಡೆದಿದ್ದಾರೆ ಕೇಳ್ಪಟ್ಟಿದ್ವಿ. ಹೋಗ್ತಾ ಇದ್ದಾರೆ, ಹಿಂದ್ಗಡೆ ಕಿಡಿಗೆ ಇಟ್ಬಿಟ್ಟು ಸಗಣಿಯಲ್ಲಿ ಎರ್ಚಿದ್ದಾರೆ. ತಲೆ ಕೆಡಿಸ್ಕೊಡ್ಲಿಲ್ಲ ಅವರು. ತಲೆ ಹೋದ್ರು ಪರವಾಗಿಲ್ಲ, ನನ್ ಸತ್ಯನಾಮನ್ ಬಿಡಲ್ಲ ಅಂತೇಳಿ ಆ ದೃಢತೆಯಿಂದ ಇರ್ಬೇಕು. ಅವ್ರಿಗೆ ಅಲ್ಲ ಆ ರೀತಿ ಇದ್ರು. ಅದಕ್ಕೆ ಅದರ ಅನುಭವ ಆಯ್ತು ಅವ್ರಿಗೆ. ನಾವಿನ್ನ ಅದರ ಮಾರ್ಗದಲ್ಲಿ ನಡೀತಾ ಇದ್ದೀವಿ. ಸ್ವಾಮಿ ಮಾರ್ಗದಲ್ಲಿ ನಡೀತಾ ಇದ್ದೀವಿ. ನಾವು ಎಷ್ಟು ನಾವು ಅನುಷ್ಠಾನದಿಂದ ನಡೀತೀವೋ ಅಷ್ಟೆಷ್ಟು ಅನುಭವ ಆಗ್ತಾ ಇರುತ್ತೆ. ಉದಾಹರಣೆಗೆ ದೇವಿ ದೇವತಾದಿಗಳು ಕಲ್ಪನೆಗಳು, ಇದನ್ನು ಪೂಜೆ ಮಾಡೋದು ಏನೂ ಆಗಲ್ಲ ಅಂತ ನೀವು ಬಿಟ್ಬಿಡಿ, ಏನೂ ಆಗಲ್ಲ. ಏನೂ ಆಗೋದಿಲ್ಲ. ಭಯ ಇಟ್ಕೊಂಡ್ರೆ ನಮ್ಮ ಮನೆ ದೇವ್ರು ಮಾಡ್ಲಿಲ್ಲಪ್ಪ, ಭಯ ಇಟ್ಕೊಂಡ್ರೆ ಏನಾದ್ರು ಆದ್ರೆ ಇದಕ್ಕೆ ಹಿಂಗಾಯ್ತು, ಇದು ಹಿಂಗಾಯ್ತು ನೋಡಿ. ಇದೆ ಭಯ ಬಿಡಿ ಫಸ್ಟ್ ಅಂತ. ಅಲ್ಲಿಗೆ ಸಣ್ಣ ಉದಾಹರಣೆ ಅಂದರೆ ಇವಾಗ ಸೋಮವಾರ 5 ಗಂಟೆಗೆ ಕಾಳಿಯಮ್ಮ ದೇವಸ್ಥಾನದಲ್ಲಿ ಪೂಜೆ ಐತೆ, ನಮ್ಮದೇ ಹೋಗಲೇಬೇಕು, ಇಲ್ಲ ಅಂದರೆ ನಿನಗೆ ಮುಕ್ತಿ ಸಿಕ್ಕಲ್ಲ, ಕಡ್ಕೊ ಅಂತ ಹೇಳ್ತಾರೆ ನಮಗೆ. ನಾನು ಹೋಗ್ದಂಗೆ ಇಲ್ಲಿಗೆ ಬಂದರೆ ಅಲ್ಲಿ ಭಯ ಇಲ್ದಂಗೆ ತಾನೆ ನಾನು ಬಂದಿರೋದು ಅಲ್ಲಿಗೆ. ಭಯ ಪಟ್ಕೊಂಡ್ರೆ ಅಲ್ಲಿಗೆ ಹೋಗ್ತೀವಿ. ಆ ಥರನಾ? ಅದೇ ರೀತಿ. ಸರಿ ಸ್ವಾಮಿ, ಆಯಿತು, ಒಂದು ಮಾಡ್ತೀನಿ ಅನ್ಕೊಂಡು. ಬೆಳಗ್ಗೆ ಏನೋ ಒಂದು ಸ್ವಲ್ಪ ಮನೆಯಲ್ಲ ಏನೋ ಒಂಚೂರು ಸ್ಕೂಟ್ರ್ ಗಾಡಿಯಲ್ಲಿ ಹೋದಾಗ ಏನೋ ಒಂಚೂರು ಆದರೆ ನನ್ನ ಮಗನಿಗೆ ನಿನ್ನೆ ದೇವಸ್ಥಾನದ ಪೂಜೆ ಇದ್ದಿದ್ರೆ ಆ ಬಂದಿದ್ದಕ್ಕೆ ಆ ಭೂಮುಂಡ್ಯಾಗ ಹಿಂಗಾಗಿರೋದು. ನೀವೇನ್ ಅನ್ಕೊಬೇಕು, ಅವ್ರನ್ನೇ ಅನ್ಕೊಳ್ಳಿ, ಇದು ನನ್ನ ಕರ್ಮ, ಇದು ಪ್ರಾರಬ್ಧ ಕರ್ಮ. ತಿರುಪ್ತಿಗೆ ಹೋಗಿ ಬಂದವ್ರು ಎಷ್ಟೋ ಜನ ಸತ್ತೋಗ್ಬಿಟ್ರು ಆಕ್ಸಿಡೆಂಟ್ಗಳಾಗಿ. ಮತ್ತೆ ಇದೆಲ್ಲ ಸ್ವಲ್ಪ ಅದಕ್ಕೆ ನೀವು ಅದನ್ನೆಲ್ಲ ಬಹಿರಂಗ ಮಾಡಬಾರ್ದು. ಕ್ರಿಕೆಟ್ ಅವರು ಅಯ್ಯಪ್ಪ ನೋಡಕ್ ಬರೋರು ಎಷ್ಟೊಂದು ಜನ ಕಾಲು ತುಳಿದು ಹಂಗೆ ಅವ್ರಿಗೆ ಸತ್ತೋತಿನ ಗೊತ್ತಿತ್ತ. ಸ್ವಲ್ಪ ಒಂಚೂರು ಹೇಳ್ಬೇಕು ಅಂತ ಅಷ್ಟೇ. ನಾನು ತೋರಿಕೆ ಆ ರೀತಿ ಹೇಳ್ಬೇಕು ಅನ್ನೋದು ಒಂದು ಇಚ್ಛೆ ಇದ್ರೆ, ಅವ್ರನ್ನ ದಾರಿಗೆ ತರಬೇಕು ಅನ್ನೋದು ಇಚ್ಛೆ ಇದ್ರೆ, ನೀವು ಮೊದಲು ಅಭ್ಯಾಸ ಮಾಡ್ಬಿಟ್ಟು ಆಮೇಲೆ ಅವ್ರಿಗೆ ಹೇಳಿ, ನೋಡಪ್ಪ ಅಭ್ಯಾಸ ಮಾಡು ಇದನ್ನ, ಆಮೇಲೆ ಅದ್ರ ಅರಿವಾಗುತ್ತೆ, ಸುಮ್ನೆ ನನ್ನೆಲ್ಲ ಅನ್ಬೇಡ ನೀನು ಅಂತ ಅಂದ್ವಿ. ನೇರವಾಗಿ ಹೇಳ್ಬೇಕಂತ ಅವ್ರಿಗೆ. ನೇರವಾಗಿ ಹೇಳಿದ್ರೆ ಅರ್ಥ ಆಯ್ತಾ? ನಾವೆಲ್ಲ ನೇರವಾಗಿ ಹೇಳಿದ್ದೀವಿ. ಕೆಲವ್ರಿಗೆಲ್ಲ ನಿಮ್ಮಂತ ಸ್ನೇಹಿತರುಗಳು ನಮಗೂ ಇದ್ರು, ಎಲ್ಲ ನೇರವಾಗಿ ಹೇಳಿದ್ದೀವಿ. ನನಗಿದ್ದಾರೆ ಒಂದು ಸ್ವಲ್ಪ. ಹಾಗಾಗಿ ಏನ್ ಮಾಡ್ಬೇಕು ಗೊತ್ತಾ, ಆಮೇಲೆ ಏನ್ ಮಾಡ್ತಾರೆ, ಅಯ್ಯೋ ಅವ್ನು ನಾಳೆ ಬರ ಬಿಡ ನಮ್ಗೇನು ಅಂತಾರೆ, ಸುಮ್ಮನೆ ಆಗ್ಬಿಡ್ತಾರೆ ಅಷ್ಟೇ. ಎಷ್ಟು ದಿನ ಆಡ್ಕೊಂತಾರೆ ಆಡೋರು? 1 ದಿನ, 2 ದಿನ, 3 ದಿನ, ಒಂದು 10 ದಿನ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಅಯ್ಯೋ ಅವನ ವಿಚಾರ ಯಾಕೆ ಮಾತಾಡ್ತೇವೆ, ಬಿಡಪ್ಪ ನಮ್ದು ನೋಡೋಣ. ಹಂಗೆ ಅಷ್ಟು ನೀವು ಅದರ ಅನುಭವ ತಗೊಳ್ಬೇಕು. ಆಮೇಲೆ ಅವರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ, ವಿವರಣೆ ಕೊಡೋಕ್ಕೆ ನಿಮಗೆ ಧೈರ್ಯ ಇರುತ್ತೆ, ಮಾತುಗಳು ಬರ್ತವೆ, ತಾಳ್ಮೆನೂ ಬರುತ್ತೆ. ಸಡನ್ ಅಂತ ನೀವು ಚಂಚಲ ಆಗ್ಬಿಟ್ರೆ ಅಷ್ಟೇ. ಹಂಗೆ ಅದಕ್ಕೆ ಭಯ ಬಿಡಬೇಕು. ಮತ್ತು ಮನಸ್ಸನ್ನ ಚಂಚಲಕ್ಕೆ ಒಳಪಡಿಸಬಾರ್ದು. ಸ್ವಲ್ಪ ಅವ್ರು ಭಯೋದಕ್ಕೆ ನಾನು ದಿಗಿಲು ಬಿದ್ದೀನಿ. ಇಲ್ಲ, ಸತ್ಯ ಸುಳ್ಳಿಗೆ ಅದಲ್ಲ. ನಾನು ವೈಯಕ್ತಿಕವಾಗಿ
ಹುಚ್ಚ ಥರ ಮಾತಾಡ್ತಾನ್ರ ನೀನು ನಡು ಸದಾಸು ಗೂಮುಂಡ ಮಮ್ಮಿ ಅಂತ. ಇದನ್ನ ಎಷ್ಟೋ ಸರಿ ಹೇಳಿದ್ದೀರಾ ನೀವು? ಇವಾಗೂ ನಡೀತಾ ಇದೆ ನಂದು, ಇದೇ ಆಗೈತೆ. ಇದೇನೋ ಹೇಳ್ಕೊಳ್ಳಿ ಬಿಡಿ ಸ್ವಾಮಿ. ಎಷ್ಟು ದಿನ ಅಂತಾರೆ ಅದನ್ನೇ ತಾಳ್ಮೆಯಿಂದ ಇರಬೇಕು, ನೀವು ಸಹನೆಯಿಂದ ಇರಬೇಕು. ಹೇಳಿದ್ರೆ ಹೇಳ್ಕೊಳ್ಳಿ, ನಿಮ್ಮ ಮಾರ್ಗ ನೀವು ಬಿಡಬೇಡಿ. ನಿಮ್ಮ ಮಾರ್ಗ ನೀವು ಬಿಡಬೇಡಿ. ಕೆಲವೊಂದು ವಿಚಾರಗಳು ಬಂದಾಗ ಹೇಳ್ತಾ ಇರಿ, ಕೇಳಿದ್ರೆ ಕೇಳಿ, ಬಿಟ್ರೆ ಬಿಡ್ಲಿ, ಅಷ್ಟೇ. ಕೇಳಿದ್ರೆ ಕೇಳಿ, ಬಿಟ್ರೆ ಬಿಡ್ಲಿ. ನಾನೊಬ್ಬನಿಗೆ ಅಲ್ಲ, ಸಮಾಜದಲ್ಲಿ ಈ ಥರ ಮಾಡೋರಿಗೆ ಸ್ವಲ್ಪ ಬರ್ತೈತೆ. ಆಯದಿಂದ ಸ್ವಲ್ಪ ಹಿನ್ನಡೆ ಹೊಡಿತಾವ್ರೆ ಕೆಲವರು. ನಾನಂತೂ ಏನು ಅದಕ್ಕೇನು ಚಿಂತೆ ಮಾಡ್ತಾ ಇಲ್ಲ ಇತ್ತೀಚೆಗೆ. ಹಿನ್ನಡೆ ಮಾಡೋರು ಬಂದು ಇಲ್ಲಿ ಕುಳಿತುಕೊಂಡು ಕೇಳ್ತಾ ಇದ್ರೆ ಮುನ್ನಡೆಗೆ ಬರ್ತಾರೆ. ಏನಮ್ಮ ಕೇಳ್ತಾ ಇರ್ಬೇಕು. ಅಲ್ಲೆಲ್ಲೋ ಕುತ್ಕೊಂಡು 4-5 ಶಬ್ದಗಳನ್ನ ವಿಚಾರ ಮಾಡಿದ್ರೆ ಅವ್ರಿಗೆ ಅರ್ಥವಾಗೋದಿಲ್ಲ. ಸತತವಾಗಿ ಸತ್ಸಂಗ ಕೇಳ್ತಾ ಇರ್ಬೇಕು. ಎಲ್ಲ ಒಂದೇ ದಿನಕ್ಕೆ ಹೇಳಿದ್ರು ಹೋಗೋದಿಲ್ಲ. 1 ಗಂಟೆಗೆ ಮನಸ್ಸು ಇಲ್ಲಿ ಕುತ್ಕೊಳ್ಳಲ್ಲ, ಶರೀರ ಮಾತ್ರ ಇಲ್ಲಿ ಕುಂತಿರುತ್ತೆ ಅಲ್ವಾ? ಈಗಿರುವಾಗ ನಾವೆಲ್ಲ ಅರ್ಥ ಮಾಡ್ಕೊಳಕ್ಕಾಗತ್ತಾ? ಒಂದೊಂದು ಟೈಮ್ನಾಗೆ ಹೇಳಿಲ್ವಾ? ಈಗ ಒಂದೊಂದು ಟೈಮ್ನಲ್ಲಿ ಒಂದೊಂದು ಸ್ಪೀಚ್ನಲ್ಲಿ ಒಂದೊಂದು ಶಬ್ದವನ್ನು ಬಿಡ್ತಾರೆ. ಆಗಲೇ ಹೇಳ್ದಂಗೆ ಅಭಿಲಾಷ ಸಾಹೇಬ್ ಹೇಳಿದ್ರು, ಮೋಕ್ಷ ಎಲ್ಲಿ? ಕೆಲವು ಸಮಯದಲ್ಲಿ ಹೇಳ್ತಾರೆ ವಾಸನೆಗಳನ್ನ ಬಿಡಬೇಕು, ಅನಾಸಕ್ತಿಯಿಂದ ಇರಬೇಕು ಅಂದ್ರೆ. ಕೆಲವು ಸಮಯದಲ್ಲಿ ಭಯ ಬಿಡಬೇಕಪ್ಪ ಅಂತಾರೆ. ಹೀಗೆ ಒಂದೊಂದು ಸಮಯದಲ್ಲಿ ಒಂದೊಂದು ಶಬ್ದ ಹೊರಗಡೆ ಬರ್ತಾ ಇರುತ್ತೆ. ಆ ಶಬ್ದಗಳನ್ನ ಚಿಂತನೆ ಮಾಡ್ತಾ ಮಾಡ್ತಾ ನಾವು ಅಳವಡಿಸ್ಕೊಳ್ಬೇಕು. ಹಿಂದೆ ನನ್ನವ್ರಿಗೆ ಒಂದೇ ಒಂದು ರಿವರ್ಸ್ ಕೊಟ್ಬಿಡಿ. ಆತ ನಿಮ್ಮನ್ನು ಅನ್ನವಾಗ ಗೂಬನ ಕೊಡಕ ಅಂತಾನಲ್ಲ, ಗೂಬ ನಾ ಕೊಡಕ ಅಂದರೆ ಅವ್ನು ದೊಡ್ಡ ಗೂಬೆ ಅಂತ ಅವನು. ಯಾಕೆ ಅದರ ಬಗ್ಗೆ ತಲೆ ದೊಡ್ಡ ಗೂಬೆ ಅದಕ್ಕೆ ಹೇಳ್ತಾರೆ ಅಷ್ಟೇ. ತಾಳ್ಮೆ ಸಹನೆ ಎಲ್ಲ ಇಂದ ಇದ್ರೆ ಅವ್ರು ಅಂದ್ರೆ ಅನ್ಕೊಳ್ಳಿ, ಸಮಯ ಬಿದ್ದಾಗ ಹೇಳಿ. ನಿಮ್ಗೆ ಆಸೆ ಇದೆ, ಸಮಾಜನ ಇದು ಈಗ ನಾನು ತರಬೇಕು ಅಂತ, ಒಳ್ಳೇದೇ. ಬಟ್ ಅದೇ ಬರ್ಬೇಕಲ್ಲ ಎಲ್ಲಾರು. 1-2 ಮಾತಿಂದ ಅರ್ಥ ಮಾಡ್ಕೊಂಡು ಒಬ್ಬರಾಗಿ ಬಂದ್ರು ನಿಮ್ಮ ಹಿಂದೆ ಇವ್ರೇನೋ ಮಾಡ್ತಾವ್ರೆ, ಇಷ್ಟು ಹೇಳಿದ್ರು ಇವನು ಹೋಗ್ತಾ ಇಲ್ವಲ್ಲ, ಅವ್ರ ಮಾರ್ಗದಲ್ಲಿ ಹೋಗ್ತಾವನೆ, ಏನೋ ಇರ್ಬೋದು ಅಂತೇಳಿ ತಿಳಿದು ಒಬ್ಬರಾಗಿ ಬಂದ್ರ? ಇಲ್ಲ. ಅಲ್ಲೇ ಚರ್ಚೆ, ಅಲ್ಲೇ ಇದು. ಹಾಗೆ ಬಂದು ನೋಡ್ಬೇಕು ಸ್ವಾಮಿ. ರುಚಿ ಗೊತ್ತಾಗ್ಬೇಕಾದ್ರೆ ನಾಲಿಗೆ ಅಂಟಿಸ್ಕೊಳ್ಬೇಕು ಅಲ್ವಾ? ಅವಲ್ಲೇನೆ ರುಚಿ ಗೊತ್ತಾಗದು. ಅದು ಹಂಗಿರುತ್ತೆ ಹಿಂಗಿರುತ್ತೆ ಅಂತೆ ಪಂತೆ ಕಂತೆಯಿಂದ ರುಚಿ ಗೊತ್ತಾಗೋದಿಲ್ಲ. ರುಚಿ ಗೊತ್ತಾಗ್ಬೇಕಾದ್ರೆ ನಾಲಿಗೆ. ಹಂಗೆ ಇದ್ರ ಸ್ವಾದ, ಇದ್ರ ರುಚಿ ಗೊತ್ತಾಗ್ಬೇಕಾದ್ರೆ ಚೆನ್ನಾಗಿ ಕೇಳ್ತಾ ಇರ್ಬೇಕು. ಚೆನ್ನಾಗಿ ಕೇಳ್ತಾ ಇರ್ಬೇಕು. ಆವಾಗ ಇದರ ಒಂದು ರುಚಿ ಗೊತ್ತಾಗುತ್ತೆ. ಇದರ ರುಚಿ ಗೊತ್ತಾಗುತ್ತೆ. ಹೇಳಿದ್ದೀನಿ ಕತೆ, ಅದಕ್ಕೆ ಇನ್ನೂ ಹೇಳ್ಬಿಡ್ತೀನಿ, ಮತ್ತೆ ತಗೊಳ್ಳಿ. ಮೀನು ಹಿಡಿಯೋರು 1-2 ಹೆಂಗಸರು ಮೀನನ್ನು ಹಿಡಿದ್ರು, ವ್ಯಾಪಾರ ಮಾಡಿದ್ರು. ಬರೋ ಹೊತ್ತಿಗೆ ಕತ್ಲಾಗ್ಬಿಡ್ತು. ಜೋರು ಮಳೆ. ಎಲ್ಲಿ ಹೋಗೋದು, ಎಲ್ಲ ಆಶ್ರಯ? ದೂರದಲ್ಲಿ ಒಂದು ಮನೆ ಕಾಣ್ತು. ಆ ಮನೆ ಮಾಲೀಕನಿಗೆ ಎಬ್ಬರಿಸಿದ್ರು, ಜೋರು ಮಳೆ, ಬೆಳಗ್ಗೆ ಎದ್ದೋಗ್ತೀವಿ, ನಮ್ಗೆ ಸ್ವಲ್ಪ ಆಶ್ರಯ ಕೊಡಿ ಮಲಗೋದಿಕ್ಕೆ. ಅದೊಂದು ದೊಡ್ಡ ತೋಟ, ಹೂವಿನ ತೋಟ. ಹೂ ರಾಶಿ ಹಾಕಿದ ಒಂದು ರೂಮ್ನಲ್ಲಿ. ಅದು ಸ್ವಲ್ಪ ಜಾಗ ಇತ್ತು, ನೋಡಮ್ಮ ಅಲ್ಲಿ ಜಾಗ ಇದೆ ಮಲೆಕೊಳ್ಳಿ ಅಂತ. ನಾನು ಒಳಗಡೆ ಮನೆಗೆ ಕರ್ಕೊಂಡು ಹೋಗ್ತಾನ, ಎಲ್ಲ ಹೊರಗಡೆ ಇರೋ ಜಾಗ ಕಡೆ ಕೊಡ್ತಾನೆ. ಮಲ್ಕೊಂಡ್ರು. ಅವ್ರಿಗೆ ನಿದ್ದೆನೇ ಬರಲಿಲ್ಲ. ಹೂವಿನ ವಾಸನೆ, ಅವ್ರಿಗೆ ನಿದ್ದೆ ಬರಲಿಲ್ಲ. ಅವ್ರು ಯೋಚನೆ ಮಾಡಿದ್ರು, ಯಾಕೆ ನಿದ್ದೆನೇ ಬರ್ತಾ ಇಲ್ಲ ಅಂತ ಅವ್ರು ಯೋಚನೆ ಮಾಡಿದ್ರು. ಅವ್ರಿಗೆ ಏನು ವಾಸನೆ ತಗೊಂಡು ಅಭ್ಯಾಸ? ಮೀನಿನ ಬುಟ್ಟಿ ತಂದು ತಲೆ ಹತ್ರ ಮಡಿಕೊಂಡ್ರು, ನಿದ್ದೆ ಬಂದ್ಬಿಟ್ಟು. ಹಂಗೆ ಆ ರೀತಿಯಾಗಿ ಹೇಳ್ತಾ ಇರೋಣ. ಅವ್ರ ವಾಸನೆಗಳು ಬಿಟ್ಟು ಹೋಗ್ಬೇಕು, ಅವ್ರ ಕರ್ಮ ಸೌದಿರ್ಬೇಕು. ಇಲ್ಲೆಲ್ಲ ಬರ್ಬೇಕಾದ್ರೆ ಅಷ್ಟೊಂದು ಸುಮ್ಮನೆ ಅಲ್ಲ ಸ್ವಾಮಿ ಇದು. ಮೋಕ್ಷದ ವಿಚಾರ ಅಷ್ಟೊಂದು ಸುಮ್ಮನೆ ಅಲ್ಲ. ಸುಮ್ಮನೆ ಎಲ್ಲೋ ತೀರ್ಥ ತಗೊಂಡ್ಬಿಟ್ಟೆ ಮೋಕ್ಷ ಸಿಕ್ಬಿಡ್ತು, ಅದೆಲ್ಲ ಸುಳ್ಳು. ಎಷ್ಟೊಂದು ಸಾಧನೆಗಳು ಹೇಳಿದ್ದಾರೆ, ಉಪನಿಷತ್ತುಗಳಲ್ಲೇ ಹೇಳಿದ್ದಾರೆ. ಕಬೀರ್ ಅದನ್ನಲ್ಲಿ ತಗೊಂಡ್ಕೊಂಡು ಸಾರ ಶಬ್ದಗಳನ್ನ ಇವ್ರು ಹೇಳಿರೋದು. ಅಲ್ಲಿರೋ ಆಚರಣೆಗಳನ್ನೇ ತೆಗೆದುಕೊಂಡು ಹೇಳಿರೋದು. ಈ ರೀತಿಯಾಗಿ ಅದಕ್ಕೆ ಎಷ್ಟೊಂದು ಕಾವ್ಯಗಳಿದಾವೆ. ಕೆಲವೊಂದು ಶಬ್ದಗಳು, ಕೆಲವೊಂದು ವಾಣಿಗಳು ಮಾತ್ರ ನಿಮ್ಮನ್ನ ಮುಕ್ತಿಯ ಕಡೆಗೆ ತೆಗೆದುಕೊಂಡು ಹೋಗುತ್ತೆ, ಮೋಕ್ಷದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ. ಎಲ್ಲಾ ಶಬ್ದಗಳು ನಿಮ್ಮನ್ನ ತೆಗೆದುಕೊಂಡು ಹೋಗೋದಿಲ್ಲ. ಮುಕ್ತಿಯ ಕಡೆ ತೆಗೆದುಕೊಂಡು ಹೋಗುವ ಶಬ್ದಗಳನ್ನ ಹೊರತುಪಡಿಸಿ ಇನ್ನೆಲ್ಲಾ ಶಬ್ದಗಳು ನಿಮ್ಮನ್ನ ನಾಶ ಮಾಡ್ತವೆ. ಏನೋ ಅವುಗಳನ್ನ ಅನುಸರಣೆ ಮಾಡಿದ್ರೆ, ಅನುಷ್ಠಾನಕ್ಕೆ ಒಳಪಡಿಸಿಕೊಂಡ್ರೆ ನಾಶ ಮಾಡ್ತವೆ, ಹುಟ್ಟು ಸಾಳು ಬಂಧನಕ್ಕೆ ತೊಳಿತವೆ. ಅದಕ್ಕೆ ಎಚ್ಚರದಿಂದ ನೀವು ತೆಗೆದುಕೊಳ್ಳಿ. ಎಲ್ಲರ ಮಾತುಗಳನ್ನ ಕೇಳಿ.
ಅದರಿಂದ ಹೇಳ್ತಾರೆ, ನಾವೇನ ಸತ್ಯ ಹೇಳಿದ್ರೆ ನಮ್ಮ ಮೇಲೆ ಗಲಾಟೆ ಮಾಡ್ತಾರೆ ಇತ್ಯಾದಿ. ಏನು ದೊಡ್ಡ ದೊಡ್ಡ ಮಹಾಪುರುಷರು ಮಹಾತ್ಮರುಗಳು ವಿಚಾರಗಳು ಹೇಳಿದ್ರು ಸಹ ಅಂತಂದ ದೊಡ್ಡ ಮಹಾತ್ಮರಪ್ಪ ಇವರು ಅವ್ರು ಹೇಳಿದ್ರು ಸಹ ನೀವು ಯೋಚನೆ ಮಾಡಿ ಆ ವಿಚಾರಗಳಲ್ಲಿ ಸತ್ಯ ಇದೆಯಾ ಅಂತ. ನಮ್ಮನ್ನು ಬಿಡುಗಡೆ ಮಾಡಿಸುತ್ತಾ ಈ ಶಬ್ದಗಳು ಬಂಧನದಿಂದ ಎಲ್ಲ ನಾವು ವಿಚಾರ ಮಾಡ್ಬೇಕು. ಅದಕ್ಕೆ ಸದ್ಗುರು ಕಬೀರ್ ಸಾಹೇಬ್ರು ಹೇಳ್ತಾ ಇದ್ದಾರೆ, ಎಲ್ಲವೂ ಸಹ ವೇದಗಳು, ಶಾಸ್ತ್ರಗಳು, ಬೈಬಲ್ಲು, ಕುರಾನು ಇವೆಲ್ಲವೂ ಸಹ ಮನುಷ್ಯನಿಂದ ಮಾಡಲ್ಪಟ್ಟಿದ್ದು, ರಚಿಸಲ್ಪಟ್ಟಿದ್ದು. ಎಷ್ಟೋ ಬದಲಾವಣೆ ಆಗ್ಬೇಕು, ಎಷ್ಟೋ ಬದಲಾವಣೆಗಳು ಆಗ್ತವೆ. ಮೊದಲಿನಂಗೆ ಇಲ್ಲ, ಗ್ರಂಥಗಳು ಬದಲಾವಣೆ ಆಗ್ತಾ ಇರ್ತವೆ. ಕಾಲಕ್ರಮೇಣ ಬದಲಾವಣೆ ಆಗ್ತಾ ಇರುತ್ತೆ. ನಮ್ಮ ಗುರುಗಳು ಹೇಳಿದ್ರು ಅಂತ ಒಂದೆರಡು ಶಬ್ದ ಹೇಳಿರ್ತಾರೆ, ಪೂರ್ತಿ ನಮ್ಮ ಗುರುಗಳೇ ಹೇಳಿದ್ರು ಅಂತ ಅವರು ಬರೀತಾರೆ ಅಲ್ವರ. ಹಾಗಾಗಿ ಎಲ್ಲ ವಿಚಾರ ಎಲ್ಲ ಮನುಷ್ಯ ಮಾಡಿದೆ, ಬೇರೆ ಯಾರಿಲ್ಲ. इसलिए सब पर विचार करना हमारा अधिकार है. ಆದ್ದರಿಂದ ಎಲ್ಲರ ವಿಚಾರಗಳನ್ನ, ಎಲ್ಲರ ಶಬ್ದಗಳನ್ನ ನಾವು ಪರೀಕ್ಷೆಗೊಳಪಡಿಸೋದು ನಮಗೆ ಅಧಿಕಾರ ಇದೆ. ಯಾಕಂದ್ರೆ ನಾನು ಸ್ವತಂತ್ರ, ವಿಚಾರ ಮಾಡೋದ್ರಲ್ಲಿ ಸ್ವತಂತ್ರ. ಬೇರೆಯವ್ರ ಅಧೀನದಲ್ಲಿಲ್ಲ ನಾನು. ನನ್ನ ಮನಸ್ಸು ಬೇರೆಯವರ ಅಧೀನದಲ್ಲಿಲ್ಲ, ನನ್ನ ಬುದ್ಧಿ ಬೇರೆಯವರ ಅಧೀನದಲ್ಲಿಲ್ಲ. ಎಲ್ಲ ನಿಮ್ಮಲ್ಲೇ ಇರುತ್ತೆ. ವಿಚಾರ ಮಾಡಿ ತೆಗೆದುಕೊಳ್ಳೋದಕ್ಕೆ ನಿಮಗೆ ಹಕ್ಕಿದೆ, ಸ್ವತಂತ್ರ ಇದೆ. ಅವ್ರು ಮಾಡಿದ್ರು ಅಂತ ನೀವು ತಿಳಿದೇ ಮಾಡಿದ್ರೆ ಅದೇ ಅಂಧವಿಶ್ವಾಸ, ಅದೇ ಮೂಢನಂಬಿಕೆ. ವಿಚಾರ ಮಾಡಬೇಕು ಅಂದ ಹೇಳ್ತಾರೆ. ವಿಚಾರ ಮಾಡೋದಕ್ಕೆ ಸತ್ಸಂಗ ಬೇಕು. ಹೇಳಿಬಿಡಿ, ಹೇಳಿ ಸ್ವಾಮಿ. ಇವಾಗ ಇಲ್ಲಿ ಬರ್ಬೇಕಾದ್ರೆ ಈಗ ಜ್ಞಾನ ಪಡೆಯೋದಕ್ಕೆ ನಾನು ಬರೋದು ಇಲ್ಲ, ನನ್ನ ಸಂಪತ್ತು ಒಂಚೂರು ವೃದ್ಧಿ ಆಗ್ತಾ ಇರೋದಕ್ಕೆ ಬರೋದು ಅನ್ನಂಗೆ ಆ ಅಪೇಕ್ಷೆ ಇಟ್ಕೊಂಡು ಬರೋರು ಇದ್ದಾರೆ. ಆಶ್ರಮಕ್ಕೆ ಹೋದ್ರೆ ನಮ್ಗೆ ಒಳ್ಳೇದಾಗುತ್ತೆ. ಅದ್ರಲ್ಲಿ ನಾನು ಒಬ್ಬನಿದ್ದೀನಿ ಸ್ವಾಮಿ. ಕಾರಣ ಏನು ಅಂದರೆ ಪೇಂಟ್ ಹೊಡೆದ್ವಿ ಮನೆಗೆ ಬಂದಮೇಲೆ ಅಂದ್ಕೊಂಡೆ, ಎಲ್ಲ ಒಂಚೂರು ಒಂದು ಅರ್ಧ ಸೈಡ್ ತೊಗೊಂಡ್ವಿ, ಎಲ್ಲ ಒಂದು ಜಮೀನ್ ಹತ್ರ ಒಂಚೂರು ಮನೆ ಕಟ್ಟಿದ್ವಿ, ಒಳ್ಳೇದು ನೀರು ಮುಂಚೆದಾಯ್ತು ಅನ್ಕದ ಅಂದ್ರು. ಹಂಗೆ ಅದು ನನಗೆ ಇಲ್ಲಿ ಬಂದಾಗ ಅಪೇಕ್ಷೆನೂ ಇರುತ್ತೆ. ಆದರೆ ಇದರಿಂದ ಬಂತು ಅಂತಲ್ಲ, ನಿಮ್ ಸಮಯ ಅಲ್ಲಿ ಬಂತು. ಇನ್ಸಿಡೆನ್ಸ್ ಅಂತ ಹೇಳ್ತಾರಲ್ಲ, ಅದು ನೀವು ಅಂದ್ಕೊಂಡ್ರು ತಪ್ಪೇನಿಲ್ಲ ಸ್ವಾಮಿ. ಇಲ್ಲಿ ಬಂದ್ಮೇಲೆ ನನಗೆ ಅನುಕೂಲ ಆಗೈತೆ, ಒಳ್ಳೇದೇ ಆಗಲಿ ಬಿಡಿ, ಇನ್ನೂ ಒಳ್ಳೇದು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅದಕ್ಕಿಂತ ಒಳ್ಳೇದು ಯಾವುದು ಬಿಡುಗಡೆ ಆಗೋದು, ಅದು ನಿಮ್ಮಿಂದೇ ಬರುತ್ತಾ? ನೀವೇನೇನು ಗಳಿಸಿದೀವಿ ಅಂತ ಹೇಳಿದ್ರು, ಒಂಚೂರು ಸೈಟ್ ತಗೊಂಡೆ, ಮನೆ ಕಟ್ಟಿದೆ, ಪೇಂಟ್ ಹೊಡೆದ್ವಿ ಅಂತ ಎಲ್ಲ ಅನ್ಕೊಂಡು ಅದೆಲ್ಲ ಬರುತ್ತಾ ನಿಮ್ಮಿಂದ? ಎಲ್ಲ ಬೇಡ ಅಂತ ಬಿಡುಗಡೆ ಆಗುತ್ತೆ, ಬರ್ತಾ ಇರೋದಿಲ್ಲ. ಬಂದ್ರು ಅವೆಲ್ಲ ನಿಮ್ಮಿಂದೇ ಬರುತ್ತಾ? ಒಂದು ಹಾಡ ಹಾಕಿದ ಮಂಡ್ಯದವರೊಬ್ರು ಕತೆ ಮಾಡ್ತಾರೆ. ದಾನ ಮಾಡಿದನೆಂದು ಯಮ ನಿನ್ನ ಬಿಡುವುದಿಲ್ಲ. ಏನಂತ? ನೀನ್ ದೊಡ್ಡ ದಾನ ಮಾಡಿದ್ರು ಸಹ ಅಪುನೀತ್ ರಾಜ್ಕುಮಾರ್ ಫೋಟೋ ಹಾಕ್ಬಿಟ್ಟು ರೀಲ್ಸ್ ಮಾಡಿದ್ರು, ಕಳಿಸ್ತೆ ಅಂತ ಅನ್ಸುತ್ತೆ ಅಲ್ಲ. ದಾನ ಮಾಡಿದೆ ಅಂತೇಳಿ ಯಮ ನಿನ್ನ ಬಿಟ್ಬಿಟ್ಟು ಹೋಗಲ್ಲಪ್ಪ, ಇಲ್ಲೇ ಇರು ಅಂತೇಳಿ ಕರ್ಕೊಂಡು ಹೋಗ್ತಾನೆ. ನೀನು ಗಳಿಸಿಟ್ಟ ಹಣವೆಲ್ಲ ನಿನ್ನ ಜೊತೆ ಬರುವುದಿಲ್ಲ, ನಿನ್ನ ಪರಿವಾರ ನಿನ್ನ ಜೊತೆ ಬರುವುದಿಲ್ಲ. ಇನ್ಯಾರು ಬರ್ತಾರೆ ನಿಮ್ ಜೊತೆ? ಅದನ್ನ ಹೇಳಲಿಲ್ಲ, ನಾವ್ ಹೇಳ್ತೀವಿ ನೋಡಿ. ಪೇಂಟ್ ಎಲ್ಲ ಬರಲ್ಲ. ಅರ್ಥ ಆಯ್ತಾ? ನಾವ್ ಹೇಳ್ತೀವಿ ಯಾವ್ದು ನಿಮ್ ಜೊತೆ ಇರೋದು, ನಮ್ಮ ಸ್ವರೂಪ ಶಾಶ್ವತವಾಗಿ ನಮ್ ಜೊತೆ ಇರೋದು. ದೇಹ ಬಿದ್ದೋಯ್ತು, ಅದೇ ಇರೋದು, ಅದರಲ್ಲಿ ನಿಲ್ಲು ಅಂತಾನೆ ಕಬೀರ್ ಸಾಹೇಬ್ರ ವಿಚಾರ. ಸ್ಥಿತ್ ಹೋ ಜಾವ್, ಅದರಲ್ಲಿ ನಿಲ್ಲು, ನೆಲೆಸು ಅದರಲ್ಲಿ, ಅದೇ ಬಿಡುಗಡೆ, ಅದೇ ಮೋಕ್ಷ. ಹಾಗಾಗಿ ಎಲ್ಲ ಯಾರು ಬರ್ದಿರೋದು? ಮನುಷ್ಯನೇ ಬರ್ದಿರೋದು. ಮನುಷ್ಯನೇ ವಿಚಾರಣೆ ಮಾಡೋದು ನಮ್ಗೆ ಅಧಿಕಾರ ಇದೆ, ಅಧಿಕಾರ ಇದೆ. ಮನುಷ್ಯನ ಹೊರತುಪಡಿಸಿ ಈ ದೇವರುಗಳು ಅಂತ ಹೇಳ್ತಾರಲ್ಲ, ಯಾರೂ ಸಹ ಧರ್ಮ ಗ್ರಂಥಗಳನ್ನ ಬರ್ದಿಲ್ಲ. ಮಹಾಭಾರತ ಯಾರು ಬರ್ದಿದ್ದು ಅಂತ ಹೇಳ್ತಾರೆ? ಗಣೇಶ ಬರ್ದ, ಇವ್ರು ಹೇಳಿದ್ರು ಅಂತ ಹೇಳಿ ಅಲ್ವರಾ? ಕ್ವಶನ್ ಮಾಡ್ಬೋದಲ್ಲ,
ಅವರೇ ಬರೆದ್ರು. ಗಣೇಶ ಅಂತ ಒಬ್ಬ ವ್ಯಕ್ತಿ ಇದ್ದ ಅನ್ಕೊಂಡು ಬರ್ದ ಅನ್ಬಿಡಿ ಅನ್ಕೊಬೇಕು ನಾವು ವಿಚಾರ ಮಾಡ್ತಾ ಮಾಡ್ತಾ. ಹೇಳಿದ್ವಲ್ಲ ಒಂದ್ಸರಿ, ಶಿವ, 3 ಜನ ಶಿವ ಅನ್ನೋನು ಒಬ್ಬಿದ್ದ ಹಿಂದೆ ಯಾವಾಗ. ಅವನು 4 ಕೈ ಕೊಟ್ಟರು, ಡಮರುಗ ಕೊಟ್ಟರು, ತ್ರಿಶೂಲ ಕೊಟ್ಟರು, ಪೂಜೆ ಮಾಡ್ಕೊಂಡು ಕುತ್ಕೊಂಡ್ರು ಅಷ್ಟೇ. ವಿಷ್ಣು ನಂಗೆ ಯಾರೋ ಒಬ್ಬ ಇದ್ದ. ಹಾಗೆ ಗಣೇಶ ಅಂತ ಒಬ್ಬ ವ್ಯಕ್ತಿ ಇದ್ದ, ಬರೆಸಿದ್ರು. ಅವ್ರು ಹೇಳ್ತಾ ಇದ್ರು, ಇವ್ರು ಬರೆದ್ರು. ಹೀಗೆ ವೇದಗಳನ್ನ ಯಾರು ಬರೆದ್ರು? ವೇದವ್ಯಾಸರು ಬರೆದ್ರು. ಅವ್ರು ಯಾರು? ಮನುಷ್ಯರು. ಆಮೇಲೆ ಋಷಿಗಳು ಅದನ್ನ ಇದು ಮಾಡಿದ್ರು, ಭಾಗ ಮಾಡಿದ್ರು. ಅವ್ರು ಯಾರು? ಮನುಷ್ಯರು. ಶಂಕರಾಚಾರ್ಯರು ಭಾಷ್ಯ ಬರೆದ್ರು ಗೀತೆ ಬಗ್ಗೆ, ಅಂದ್ರೆ ವಿವರಣೆ. ಯಾರು ಬರೆದಿದ್ದು? ಶಂಕರಾಚಾರ್ಯರು. ಅವರೆಲ್ಲ ಮಾಡಿದ್ದಕ್ಕೆ ಅವ್ರಿಗೆ ದೈವದ ಒಂದು ಮನ್ನಣೆ ಕೊಟ್ಟು ಅಷ್ಟೇ. ಅನುಭವ ಮಾಡಿರ್ಬೋದು. ಮಾಡಿರ್ತಾರೆ. ದೈವದ ಮನ್ನಣೆ ಯಾರು ಕೊಟ್ಟಿಲ್ಲ. ಇವಾಗ ಪುನೀತ್ ರಾಜ್ಕುಮಾರ್ ಕೊಟ್ಟವರಲ್ಲ ದೈವದ ಮನ್ನಣೆ. ದಾನ ಧರ್ಮ ಮಾಡ್ದ ಎಲ್ಲ ಎಷ್ಟೊಂದು ಜನ ಪೂಜೆ ಮಾಡ್ತಾರೆ. ಇವಾಗ ನಮ್ಮ ಗುರುಗಳು ನಮಗೆ ಜ್ಞಾನ ಕೊಟ್ಟರು ಅಂತ ನಾವು ಪೂಜೆ ಮಾಡ್ತೀವಿ. ಗುರುಗಳಿಂದ ಅಲ್ವಲ್ಲ? ಹೋಗ್ತಾ ಒಂದು ಪ್ರಶ್ನೆ ಹಾಕ್ಬಿಟ್ರು ಸ್ವಾಮಿಗಳು, ಇಲ್ಲಿ 3ನೇ ವಾರದಾಗೆ, ನನ್ನನ್ನು ನಾನು ತಿಳಿದ ಮೇಲೆ ಗುರು ಏನಿಗೆ ಬೇಕು ಅಂತ. ಅಲ್ಲ ಸ್ವಾಮಿ, ಜನ್ಮ ಕೊಟ್ಟ ತಂದೆ ತಾಯಿಗಳನ್ನ ನಾವು ಆಜೀವ ಪರ್ಯಂತ ನೆನೆಸ್ತೀವಿ ಅಲ್ವರ? ನಮಗೆ ಬಿಡುಗಡೆ ಮಾಡಿ ಕೊಟ್ಟಂತ ಬಿಡುಗಡೆ ಆಗಲು ತೋರಿಸ್ಕೊಟ್ಟಂತ ಮಾರ್ಗವನ್ನ ತೋರಿಸ್ಕೊಟ್ಟಂತ ಗುರುನ ಮರೆಯಕ್ಕಾಗತ್ತಾ? ಮರಿಬಾರ್ದು. ಮರೆತ್ರೆ ಅವನು ಮನುಷ್ಯನಲ್ಲ. ಅಲ್ವಾ ಸ್ವಾಮಿ? ಅಲ್ವರ? ಅಹಂ ಅನ್ನೋದಕ್ಕೆ ಒಂದು ಕತೆ ಹೇಳ್ಬಿಡೋಣ. ಮೊನ್ನೆ ಹೊಸ ಕತೆ ಹೇಳಿ ಸ್ವಾಮಿ, ನಿಮ್ದು ಹೇಳ್ಬಿಡಿ. ಹೇಳಿ, ಪರ ಇಲ್ಲ. ಅಹಂ ಒಬ್ಬ ಶ್ರೀಮಂತ ಮಹಿಳೆ ಒಂದು ಸಣ್ಣ ನಾಯಿ ಮರಿ ತಂದು ಚೆನ್ನಾಗಿ ಪೋಷಣೆ ಮಾಡಿದ್ಲು. ಅದು ಸಣ್ಣದಿರುವಾಗ ಅವಳು ಹಿಂದೆ ಮುಂದೆನೆ ಬಾಲ ಆಡಿಸ್ಕೊಂಡು ಅವಳ ಮೇಲೆ ಬೀಳ್ ಕುತ್ಕೊಳ್ಳೋದು, ಮೇಲೆ ಇರೋದು, ಮಾಡೋದು ಮಾಡ್ತು. ಸ್ವಲ್ಪ ದೊಡ್ಡದಾಯ್ತು. ಆಕೆನ ನಿರ್ಲಕ್ಷ್ಯ ಮಾಡ್ತು. ಊಟ ಮಾಡುವಂದಾಗ ಏನೋ ಬೇಕಾಬಿಟ್ಟಿ ಅಹಂ ಬಂದ್ಬಿಡ್ತದೆ ಅದಕ್ಕೆ. ನಿರ್ಲಕ್ಷ್ಯ ಮಾಡೋದು. ನಾನು ಕಾಯ್ತಾ ಇದ್ದೀನಿ ಮನೆ, ನನ್ನಿಂದ ಇವರು ರಕ್ಷಣೆ ಪಡಿತಾವ್ರೆ, ಅಹಂಕಾರ ಬಂದ್ಬಿಡ್ತು. ನಿರ್ಲಕ್ಷ್ಯ ಮಾಡುತ್ತೋ, ಇವಳು ಬೇಸರ ಆಗೋಯ್ತು ಪಾಪ. ನಾಯಿ ಮೇಲೆ ಅಷ್ಟೊಂದು ಪ್ರೀತಿ ಆಕೆಗೆ. ನಾಯಿ ತಗೊಂಡು ಡಾಕ್ಟರ್ ಹತ್ರ ಹೋದ್ಲು. ನೋಡಿ, ಇದೆಲ್ಲ ಕತೆ ಹೇಳಿದ್ಲು. ಆ ಡಾಕ್ಟರ್ ಹೇಳ್ದ, 2 ದಿನ ನನ್ನ ಕಡೆ ಬಿಡಿ, ನಾನು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀನಿ, 2 ದಿನ ಬಿಟ್ಟು ಬನ್ನಿ. ಆಯ್ತು ಸ್ವಾಮಿ, ಒಟ್ಟಾಗಿ ನಾನು ಮೊದಲಂತ ಆಗ್ಬೇಕು ನಾಯಿ. ನಾನು ಹಿಂದೆ ಮುಂದೆ ಬಾಲ ಅಲಾಡಿಸ್ಕೊಂಡು ಇರ್ಬೇಕು, ನನ್ನ ಮೈ ಮೇಲೆಲ್ಲ ಇರಬೇಕು, ಹಾಗೆ ಹೀಗೆ. 2 ದಿನ ಬಿಟ್ಟ. ಇವ್ರು ಬಿಟ್ಬಿಟ್ಟು ಹೋಗ್ತಾನೆ. ಅವನು ಕಾಂಪೌಂಡರ್ನ ಕರೆದ. ಎಮ್ಮೆಗಳು ಕಟ್ಟಿರೋ ಜಾಗದಲ್ಲಿ ಇದನ್ನು ಕಟ್ಟಾಕೋದು. ನಾಯಿಗಳು ಕಟ್ಟಾಕಿರೋ ಜಾಗದಲ್ಲಿ ಕಟ್ಟಾಕಿಸ್ಲಿಲ್ಲ, ಎಮ್ಮೆಗಳು ಅಲ್ಲಿ ಕಟ್ಟಾಕಿಸ್ತ. ಅರ್ಧ ಗಂಟೆಗೆ ಒಂದ್ಸಲಿ ನೀರು ಕೊಡಿ. ಬೊಗಳಿದ್ರೆ ಚೆನ್ನಾಗಿ ಕೊಡಿ. ಅರ್ಧ ಗಂಟೆಗೆ ಒಂದ್ಸಲಿ ನೀರು ಕೊಡಿ. ಒಂದು ತುತ್ತು ಅನ್ನ ಕೊಡ್ಬೇಡ. ಅಂತೇಳಿ ಅವನು ಹಂಗೆ ಮಾಡ್ದ. 2 ದಿನ ಆದ್ರೆ ಸೀಮಂತ ಮಹಿಳೆ ಬಂದಾಗ ಕರ್ಗಂಬ ನಾಯಿನ ಅಂದ. ಕರ್ಗಂಬತ್ತಾ ಇದ್ದಂಗೆ ಕಟ್ಪಿಸ್ತಾ ಇದ್ದಂಗೆ ಹೋಗಿ ಎದ್ರ ಮೇಲೆ ಅವಳ ಮೇಲೆ ಕುತ್ಕೊಂತು. ಅವಳು ಖುಷಿ ಆಗೋಯ್ತು. ಡಾಕ್ಟರ್ ಕೇಳಿದ್ರು, ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ? ಮಾನಸಿಕವಾಗಿ ದೈಹಿಕವಾಗಿ ಶಿಕ್ಷಣ ಕೊಟ್ಟಿದ್ದೀನಿ. ಅದಕ್ಕೆ ಹೇಳ್ದ, ಮಾನಸಿಕವಾಗಿ ದೈಹಿಕವಾಗಿ ಶಿಕ್ಷಣ ಕೊಟ್ಟಿದ್ದೀನಿ. ಏನು ಎಮ್ಮೆಗಳು ಕಟ್ಟಿರೋ ಜಾಗದಲ್ಲಿ ಕಟ್ಟಾಕಿದ್ರೆ ಅದಕ್ಕೆ ಮನಸ್ಸು ಪಿಚ್ಚಂತು. ಏನಪ್ಪ, ನನ್ನ ಈ ಜಾಗದಲ್ಲಿ ಕಟ್ಟಾಕ್ಬಿಟ್ರು. ಚಿಂತನೆ ಮಾಡಕ್ ಶುರು ಮಾಡ್ತಾವ ನಾಯಿ. ನನ್ನ ಗ್ರೇಡ್ ಏನು ಇದೆ, ಎಮ್ಮೆಗಳ ಗ್ರೇಡ್ ಏನು ಅಂತ ಅದಕ್ಕೆ ಬೊಗಳ್ತಾ ಇತ್ತು. ಪಟ್ ಅಂತ ಬಿಟ್ಟ. ಸುಮ್ನಿರು ಅಂತ ಕಾಂಪೌಂಡ್ರು. ಸುಮ್ನಿರೋರ್ಗು ಹೊಡಿ ಅಂದ. ಅದು ಸುಮ್ಮನಾಗಬೇಕದು, ಬೊಗಳ್ದೆ. ತಿರುಗೋದ್ರೆ ತಿರುಗೊಡಿ. ಅದು ದೈಹಿಕ ಶಿಕ್ಷಣ. ಮಾನಸಿಕವಾಗಿ ಅದನ್ನಲ್ಲಿ ಕಂಡಮ್ ಮಾಡಿದ್ದ. ಸಂಘದಲ್ಲಿ ಏನು ಅದರ ಅರ್ಥ ಏನು ಅಂದ್ರೆ, ಮಾನಸಿಕವಾಗಿ ನಾವು ಸದೃಢಗೊಳ್ಳೋದಕ್ಕೆ ಗುರುಗಳು ಶಬ್ದಗಳನ್ನ ಹೇಳ್ತಾ ಇರ್ತಾರೆ, ವಿಚಾರಗಳನ್ನ ತಿಳಿಸ್ತಾ ಇರ್ತಾರೆ. ಮಾನಸಿಕವಾಗಿ ಸದೃಢನಾಗು, ಬಲವುಳ್ಳವನಾಗು. ಯಾರೇನೇ ಹೇಳಿದ್ರು, ಗೂವೆನಾಗ್ಲಿ ಇನ್ನೊಂದು ದನ ಆಗ್ಲಿ, ನೀನು ತಾಳ್ಮೆ ಕೇಳ್ಕೊಬೇಡ, ತಲೆ ಕೆಡಿಸ್ಕೊಂಬೇಡ. ದೈಹಿಕ ಶಿಕ್ಷಣ ಜಪ ತಪ
ಏನೇನು ಆಚರಣೆ ಹೇಳ್ತಾರೋ ಅವುಗಳನ್ನೆಲ್ಲ ಮಾಡ್ಕೊಳಪ್ಪ. ನೋಡಿ ಹೀಗೆ ಆಗೇನಾಗುತ್ತೆ, ನಾಯಿ ಮೊದಲಿಂದ ಆಯ್ತಲ್ಲ ಮೃದು, ಹಂಗೆ ನಿಮ್ಮ ಮನಸ್ಸು ಸಹನೆಯಿಂದಾಗಿ ಮೃದು ಆಗುತ್ತೆ. ಅವಾಗ ಎಲ್ಲಾ ವಿಚಾರಗಳು ಶ್ರದ್ಧೆಯಿಂದ ಭಕ್ತಿಯಿಂದ ಆಲಿಸ್ತೀರ. ವಿಚಾರಗಳ ಹೇಳಿದಾಗ ಗುರುಗಳು ಯಾರೇ ಆಗಲಿ ಅಧ್ಯಾತ್ಮ ವಿಚಾರವನ್ನು ಹೇಳಿದಾಗ ಶ್ರದ್ಧೆಯಿಂದ ಆಲಿಸ್ಬೇಕು, ಅದನ್ನ ಧಾರಣೆ ಮಾಡ್ಕೊಳ್ಬೇಕು, ಅನುಷ್ಠಾನ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನಾವು ಜಪ ತಪ ಇವುಗಳನ್ನೆಲ್ಲ ಮಾಡ್ಬೇಕು. ಮೋಕ್ಷದ ಅರಿವು ಆಗ್ಬೇಕಾದ್ರೆ ಅಭಿಲಾಷ್ ಸಾಹೇಬ್ರು ಹೇಳ್ತಾರೆ ಸ್ಪೀಚ್, ಧ್ಯಾನವನ್ನ ಮಾಡ್ತಾ ಮಾಡ್ತಾ ಹೋಗಿ ನಿಮ್ಗೆ ಅನುಭವ ಆಗುತ್ತೆ ಅಂತ. ಧ್ಯಾನವನ್ನ ಮಾಡ್ತಾ ಮಾಡ್ತಾ ಹೋಗಿ ಬೆಳಿಗ್ಗೆ ಮಾಡ್ತಿರೋ ಯಾವಾಗ ಮಾಡ್ತಿರೋ ಅದ್ರ ಅನುಭವ ಆಗ್ತಾ ಇರುತ್ತೆ. ಯಾವಾಗೂ ಹೇಳ್ತಾ ಇರಿ ಸತ್ಯನಾಮ ಸತ್ಯನಾಮ ಅಂತ. ನೆನ್ನೆ ಅದೇ ವಿಚಾರ, ಸತ್ಯನಾಮ ಯಾವಾಗ ಹೇಳ್ಕೊಬೇಕು, ಯಾವಾಗೂ ಹೇಳ್ಕೊಳ್ಳಿ, ಮಲಗಿರೋವಾಗೂ ಹೇಳ್ಕೊಳ್ಳಿ, ಸ್ನಾನ ಮಾಡೋವಾಗ ಹೇಳ್ಕೊಳ್ಳಿ. ಅದಕ್ಕೆ ಹೇಳಿದ್ರು ಶ್ವಾಸ ಶ್ವಾಸ ಮೇ ನಾಮಲೆ ವೃಥಾ ಶ್ವಾಸ ಮತಿ ಕೋಯ್ ನಾ ಜಾನೆ ಶ್ವಾಸಕ್ಕೂ ಆವನ ಹೋಯ್ ನ ಹೋಯ್. ಶ್ವಾಸ ಶ್ವಾಸಕ್ಕೂ ನಾಮ ಹೇಳ್ಕೊಂತ ಗುರುಸ್ಮರಣೆ ಮಾಡ್ತಾ. ಆಗ ನೋಡಪ್ಪ ನಿಮ್ಗೆ ಆ ಮೋಕ್ಷದ ಅನುಭವ ಆಗುತ್ತೆ. ಎಲ್ಲ ಮಹಾತ್ಮರು ಅನುಭವವನ್ನ ನಮ್ಗೆ ತಿಳಿಸಿ ಹೇಳ್ತಾರೆ. ಅನುಭವವನ್ನ ಎಲ್ಲೋ ಹೋಗ್ಬಿಟ್ರೆ ಮೋಕ್ಷ ಹೋಗುತ್ತೆ ಅಂದ್ರೆ ವಿಚಾರ ಮಾಡಿ. ಕಾಶಿಗೆ ಹೋಗ್ಬಿಟ್ರೆ ಮೋಕ್ಷ ಸಿಗುತ್ತೆ, ಹರಿದ್ವಾರಕ್ಕೆ ಹೋಗ್ಬಿಟ್ರೆ ಮೋಕ್ಷ ಸಿಗುತ್ತೆ, ಬದ್ರಿನಾಥ್ಗೆ ಹೋಗ್ಬಿಟ್ರೆ ಮೋಕ್ಷ ಸಿಗುತ್ತೆ? ಇಲ್ಲ, ಸಿಗಲ್ಲ. ಏನೋ ಅಲ್ಲೋದಾಗ ಒಂದ್ ಸ್ವಲ್ಪ ಶಾಂತಿ ಸಿಗುತ್ತೆ, ಅಲ್ಲಿನ ವಾತಾವರಣ ನೋಡಿ ಅಷ್ಟೇ, ಪ್ರಕೃತಿನ ನೋಡಿ, ಅಲ್ಲಿನ ಭಕ್ತಿ ಭಾವನ ನೋಡಿ. ಅದೆಲ್ಲ ಹೋಗಿದ್ರಲ್ಲ ಎಲ್ಲೇ ಹೋಗ್ಲಿ, ಯಾವ್ದೇ ದೇವಸ್ಥಾನ, ಕಾಶಿ ಬದ್ರಿ ಅದೇ ಅಲ್ಲ, ಯಾವ್ದೇ ದೇವಸ್ಥಾನಕ್ಕೆ ಹೋಗ್ಲಿ ಒಂದ್ ಕಡೆ ಎಲ್ಲಿ ಹೋಗ್ಬೇಕು ಏನೋ ಮಾಡ್ಬೇಕು ಅದೇ ಯೋಚನೆ ಇರ್ತೈತೆ ಹೊತ್ತು ಮನೆಗಿದ್ರೆ ನೆಮ್ಮದಿ ಆಗಿರೋದು. ನೋಡಿ ಸ್ವಾಮಿ ಅನುಭವ ಅವ್ರದ್ದು. ಸುತ್ತದ ಮೇಲೆ ಬಂದಿದ್ದಲ್ಲ, ಸುತ್ತಾ ಇರ್ತೀವಿ, ಈಗಲೂ ಸುತ್ತೀವಿ. ಆದ್ರೂ ಓದ್ತೀವಲ್ಲ, ಹೋದಾಗ ಈ ಗುರುನಾಮ ಈ ಜಪ ಈ ತಪ ಮಾಡಕ್ಕೆ ಆಗೋದೇ ಇಲ್ಲ. ಟ್ರೈನ್ ಹೋಗ್ಬಿಡ್ತೇನೋ ಅಂತ ಏನೋ ಟೈಮ್ ಪಿಕಪ್ ಮಾಡ್ಬೇಕು. ಆಮೇಲೆ ಅಲ್ಲಿನ ವಾತಾವರಣಕ್ಕೆ ಚಾಲೆಂಜ್ ಮಾಡಿ ಸಾಹಸ ಬದಲಿಕೆದಾಗ ಹೋದ್ರೆ ಆಗೋಯ್ತು. ಆ ಸಣ್ಣ ವಿಚಾರನೇ ಅಲ್ಲ, ಹಿಮಾಲಯ ಕುಡಿದಿರೋ ಗೊತ್ತಿರ್ತೇವೆ, ಬೇರೆ ಗೊತ್ತಿರಲ್ಲ. ಸೊ ಇದೆ ಇಲ್ಲಿ ಎಮ್ಮೆ ಜಾಗದಲ್ಲಿ ನಾಯಿನ ಕಟ್ಟಂಗೆ ಹೊಡೆದಂಗೆ ನಾವು ಯಾವ ಥರ ಯಾವುದಕ್ಕೆ ಹೋಲಿಸ್ಕೊಂಡು ನಾವು ಅದಕ್ಕೆ ಜ್ಞಾನ ಪಡಿಬೇಕು. ಈಗ ಹೇಳಿದ್ವಲ್ಲ ಸ್ವಾಮಿ, ಮಾನಸಿಕವಾಗಿ ಸಿದ್ಧ ಮಾಡೋದು ಯಾವುದೋ ಗುರುಗಳ ವಿಚಾರ ಶಬ್ದಗಳು ನಿಮ್ಗೆ ತುಂಬ್ತಾ ಇರ್ತಾರೆ. ನೀವು ಅದನ್ನ ಶ್ರದ್ಧೆಯಿಂದ ಆಲಿಸ್ಬೇಕು. ಸತ್ಸಂಗ ಅದನ್ನ ಹೇಳೋದು, ಸತ್ಸಂಗ ಶ್ರದ್ಧೆಯಿಂದ ಆಲಿಸ್ಬೇಕು, ಅದನ್ನ ಅಭ್ಯಾಸ ಮಾಡ್ಕೊಳ್ಬೇಕು, ಅನುಷ್ಠಾನಕ್ಕೆ ಒಳಪಡಿಸ್ಬೇಕು. ಇದನ್ನ ಬಿಡು ಅಂತಾರೆ ಗುರು, ಬಿಡ್ಬೇಕು. ಅದನ್ನ ಬಿಡಪ್ಪ, ಇದನ್ನ ಅವಲೇ ಮನಸ್ಸು ಕಂಟ್ರೋಲ್ ಬರೋದು ಅಂದ್ರೆ ಬಿಡ್ಬೇಕು. ಅದನ್ನ ಬಿಟ್ಟು ನೋಡ್ಬೇಕು, ಬಂದೇ ಬರುತ್ತೆ. ಕೆಟ್ಟ ಅಭ್ಯಾಸಗಳು ಇವೆಲ್ಲ ಬಿಡು ಬಿಡು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಶಬ್ದಗಳು ಒಟ್ಟಾರೆ ಹೇಳ್ಬಿಡ್ತೀವಿ. ಬಿಡು ಅಂತ ಹೇಳಿದ್ರೆ ಬಿಡ್ಬೇಕು, ಇದನ್ನ ಮಾಡು ಅಂದ್ರೆ ಇದನ್ನ ಮಾಡ್ಬೇಕು ಅಷ್ಟೇ. ಅವಾಗ ಜ್ಞಾನ ಆಟೋಮೆಟಿಕ್ ಆಗಿ ನೀವು ಉತ್ತರ ಕೊಡುವಷ್ಟು ಜ್ಞಾನ ಬೆಳೆದುತ್ತೆ. ಯಾರು ಏನೇ ಹೇಳಿ ಸಹನೆಯಿಂದ ತಾಳ್ಮೆಯಿಂದ ಅವರಿಗೆ ಉತ್ತರ ಕೊಡುವಷ್ಟು ಜ್ಞಾನ ಬೆಳೆಯುತ್ತೆ. ಅವರು ಯೋಚನೆ ಮಾಡ್ತಾರೆ, ಏನು ಅಂತ ಒಳ್ಳೊಳ್ಳೆ ಶಬ್ದಗಳು ಹೇಳ್ತಾ ಇದ್ದಾನೆ, ಒಳ್ಳೊಳ್ಳೆ ವಿಚಾರಗಳು ಹೇಳ್ತಾ ಇದ್ದಾನೆ. ಅವರು ಯೋಚನೆ ಮಾಡಿದ್ರೆ ಕಿವಿಯಲ್ಲಿ ಕೇಳ್ಬಿಟ್ಟು ಕಿವಿಯಲ್ಲಿ ಬಿಟ್ರೆ ಏನೂ ಆಗಲ್ಲ. ಅವರು ಯೋಚನೆ ಮಾಡ್ಬೇಕು, ಥಿಂಕ್ ಮಾಡ್ಬೇಕು, ವಿಚಾರ ಮಾಡ್ಬೇಕು. ಹೇಳ್ದಂಗೆ ಒಳ್ಳೇದಾಗಿದೆ. ನಮ್ಮ ಆಶ್ರಮಕ್ಕೆ ಬಂದವ್ರು ಸುಮಾರು ಜನಕ್ಕೆ ಒಳ್ಳೇದಾಗಿದೆ. ಮದುವೆ ಇಲ್ಲವ್ರು ಮದುವೆ ಆಗಿದೆ, ಎಲ್ಲ ಆಗುತ್ತೆ. ವಿಚಾರ ಮಾಡಬೇಕು, ಅದೇನ ಕಂಟಿನ್ಯೂ ಮಾಡಬೇಕು. ಇನ್ನೂ ಹೆಚ್ಚಿನ ಫಲಿತಾಂಶ ಸಿಗ್ಬೋದು ನಮ್ಗೆ. ವಿಚಾರ ಮಾಡಬೇಕು. ಹಾಗೆ ಒಬ್ಬ ವ್ಯಕ್ತಿ ಕಡು ಬಡುವ ಸೌದೆ ಹೊಡಿತಾ ಇದ್ದಾನೆ. ಒಬ್ಬ ಋಷಿ ಹತ್ರ ಹೋಗಿ ಕೇಳ್ಕೊಳ್ತಾನೆ, ನನ್ನ ಬಡತನ ನೀಗ್ತಾ ಇಲ್ಲ ಅಂತ. ಅವ್ರು ಹೇಳ್ತಾರೆ, ಈ ದಿಕ್ಕಿಗೆ ಹೋಗು, ಒಳ್ಳೇದಾಗತ್ತೆ. ಅಲ್ಲಿ ಹೋದ, ಹಣ ಸಿಕ್ತು, ತಗೊಂಡ, ಸಮಾಧಾನ ಆಗಲಿಲ್ಲ. ಸ್ವಾಮಿ ಏನೋ ಸಿಕ್ತು, ಸ್ವಲ್ಪ ಒಳ್ಳೇದಾಯ್ತು, ಈ ದಿಕ್ಕಿಗೆ ಹೋಗು, ಅಲ್ಲಿ ಬೆಳ್ಳಿ ಆಭರಣ ಸಿಕ್ಕಿತು, ತಗೊಂಡ, ಸಮಾಧಾನ ಆಗಲಿಲ್ಲ. ಇನ್ನೊಂದು ದಿಕ್ಕು ಹೋಗ, ಅಲ್ಲಿ ಚಿನ್ನ,
ಅಲ್ಲೂ ಸಮಾಧಾನ ಆಗಲಿಲ್ಲ. ಅವಾಗ ಹೇಳಿದ್ರು, ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ವಸ್ತುಗಳನ್ನ ನೀನು ತೆಗೆದುಕೊಂಡು ಅನುಭವಿಸ್ತಾ ಇದ್ರು ನಿನಗೆ ಮನಸ್ಸಿಗೆ ತೃಪ್ತಿ ಸಿಗೋದಿಲ್ಲ. ತೃಪ್ತಿ ಎಲ್ಲಿ ಸಿಗುತ್ತೆ ಸ್ವಾಮಿ? ನಿನ್ನಲ್ಲೇ ಇರ್ತಕ್ಕಂಥ ಪರಮಾತ್ಮನನ್ನ ನೀನು ಪರಿಚಯ ಮಾಡಿಕೊಂಡು ಅವನ ಧ್ಯಾನ ನಿಷ್ಠಾದಿಗಳನ್ನ ಮಾಡಿದಾಗ, ಅನುಷ್ಠಾನಕ್ಕೆ ಒಳಪಡಿಸ್ಕೊಂಡು ಆಚರಣೆಗಳನ್ನ ಮಾಡಿದಾಗ ನೋಡಪ್ಪ ತೃಪ್ತಿ ಅವಾಗ ಸಿಗುತ್ತೆ. ಅವಾಗ ಅಲ್ಲೇ ತೃಪ್ತಿ, ಅಲ್ಲೇ ತೃಪ್ತಿ, ಬೇರೆ ಎಲ್ಲೂ ತೃಪ್ತಿ ಇಲ್ಲ. ತೃಪ್ತಿ. ಹಾಗಾಗಿ ಬಂದ್ರೆ ತಗೊಳ್ಳಿ, ಗುರುಗಳು ಒಳ್ಳೇದು ಮಾಡೋದು ಸುಮಾರು ಜನಕ್ಕೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ, ಇದ್ದಾರೆ, ನಮ್ಮ ಕಣ್ಮುಂದೆನೇ ಇದ್ದಾರೆ, ಆಗಿದೆ. ಆದರೆ ಗುರುನ್ ಮಾತ್ರ ಮರೆಯೋದು ಬೇಡ. ಇನ್ನೂ ಹೆಚ್ಚಿನದು ಪಡೆಯೋದಕ್ಕೆ ಪ್ರಯತ್ನ ಮಾಡಿ. ಏನಪ್ಪ ನಾನು 1-2 ದಿನ ಹೋಗಿದ್ದಕ್ಕೆ ಸೈಟ್ ತಗೊಂಡೆ, ಅದು ತಗೊಂಡೆ, ಇದಪ್ಪ ಇನ್ನೊಂದು ಸ್ವಲ್ಪ ದಿನ ಹೋದ ಇನ್ನೂ ಏನೋ ತಗೊಬೋದು ಅಂತ ನಿಮ್ಮ ಮನಸ್ಸಿಗೆ ಬಂದು ನೀವು ಸತತವಾಗಿ ಬರ್ತಾ ಇದ್ದಾಗ ನಿಜವಾದ ಆತ್ಮಧನವನ್ನ ಪಡೆದುಕೊಳ್ಳೋ ಮಾರ್ಗವ ನಿಮಗೆ ಗೊತ್ತಾಗುತ್ತೆ. ಅದನ್ನು ನೀವು ಪಡ್ಕೊಳ್ತೀರ. ನಿಮ್ಮ ಇಚ್ಛೆ ಮೇಲೆ ಡಿಪೆಂಡ್ ಆಗಿದೆ. ಅದು ನಾನು ಪಡ್ಕೊಳ್ಳೇಬೇಕು. ಇವಾಗ ಹೇಳಿದ್ವಲ್ಲ, ಕೂಲಿಯವನು ಅಲ್ಲೋದ ತೃಪ್ತಿಸಿಲ್ಲ, ಇಲ್ಲೋದ ತೃಪ್ತಿಸಿಲ್ಲ, ಕೊನೆಗೆ ಏನು ಹೇಳಿದ್ರು? ಈ ಪ್ರಪಂಚದಲ್ಲಿರುವ ಯಾವುದೇ ವಸ್ತುಗಳನ್ನ, ಹೆಣ್ಣು ಹೊನ್ನು ಮಣ್ಣು ತೆಗೆದುಕೊಂಡ್ರು ತೃಪ್ತಿ ಆಗೋದಿಲ್ಲಪ್ಪ. ಮನಸ್ಸಿಗೆ ಶಾಂತಿ ಸಿಗೋದಿಲ್ಲ. ಎಲ್ಲಿ ಸಿಗುತ್ತೆ ಶಾಂತಿ? ನಿನ್ನಲ್ಲೇ ಇರತಕ್ಕಂಥ ಪರಮಾತ್ಮನನ್ನ ನೀನು ಪರಿಚಯ ಮಾಡ್ಕೊಂಡ್ರೆ, ಆತನಲ್ಲಿ ನೆಲೆಸಿದ್ರೆ ನಿನಗೆ ಶಾಂತಿ. ಆತನಲ್ಲಿ ಹೋಗಿ ನೆಲೆಸಕ್ಕೆ ಜಪ, ತಪ, ಧ್ಯಾನ, ಆಚರಣೆಗಳು ಇವೆಲ್ಲವೂ ಬೇಕು. ಇವೆಲ್ಲವೂ ಬೇಕು. ಅದನ್ನೆಲ್ಲ ಹೇಳ್ತಾರೆ, ಎಲ್ಲ ಮನುಷ್ಯ ಮಾಡಿರದೆ. ಆಚರಣೆಗಳನ್ನು ಮನುಷ್ಯನೇ ಮಾಡಿರದೆ. ಕೆಲವೊಂದು ಆಚರಣೆಗಳು ಒಳ್ಳೆ ರಿಸಲ್ಟ್ ಕೊಡ್ತವೆ. ಜೂಜಾಟದ ಆಚರಣೆ ಒಳ್ಳೆ ರಿಸಲ್ಟ್ ಕೊಡುತ್ತಾ? ಮದ್ಯಪಾನದ ಆಚರಣೆ ಒಳ್ಳೆ ರಿಸಲ್ಟ್ ಕೊಡುತ್ತಾ? ಇಲ್ಲ. ವಿದ್ಯಾರ್ಥಿ ಅವನು ಎಷ್ಟು ಕಷ್ಟಪಟ್ಟು ಓದ್ತಾನೋ ಅಷ್ಟು ಮಾರ್ಕ್ಸ್. ಕಷ್ಟಪಟ್ಟು ಓದದೇ ಇರೋನಿಗೆ ಅವನಿಗೆ ಸಿಗ್ಬೇಕಾದ್ರೆ ಅಷ್ಟೇ ಮಾರ್ಕ್ಸ್. 35ರಿಂದ 99ವರೆಗೂ ತೆಗಿಯೋರವ್ರೆ. ಏನು ಸ್ವಾಮಿ? ಹಂಗೆ ಅಷ್ಟೇ. ಇದು ಅಷ್ಟೇ, ಆಧ್ಯಾತ್ಮಿಕ ಸಾಧನೆಯೂ ಅಷ್ಟೇ. ನಾವು ಎಷ್ಟೆಷ್ಟು ಮಾಡ್ತೀವೋ ಅಷ್ಟೇ ನಮಗೆ ಪ್ರಾಪ್ತಿ. ಮುಕ್ತಿ ಸಿಗಲ್ಲ ಅಂತ ಹೇಳಿ ಸಿಗುತ್ತೆ. ಕ್ರಮೇಣ ಅಭ್ಯಾಸನ ನಾವು ಮಾಡ್ಕೊಳ್ತಾ ಇದ್ದರೆ, ಅದರ ಅನುಭವ ಆಗದಾಗ, ಅದರ ಚಿಂತನೆಯಲ್ಲೇ ದೇಹವನ್ನ ಬಿಟ್ಟಾಗ ನಮಗೆ ಮುಕ್ತಿ. ಇರೋವಾಗಲೂ ಮುಕ್ತಿ ಸಿಗುತ್ತೆ. ಆ ಶಾಂತಿ, ನೆಮ್ಮದಿ, ಸುಖ ಎಲ್ಲ ಅನುಭವ ಆಗ್ತಿದೆ. ಅನುಭವ ಆಗುತ್ತೆ. ಹಾಗಾಗಿ ಎಲ್ಲ ವಿಚಾರ ಮಾಡಿ. ಏನೇ ವಾಣಿ ಪರಕ್ಕಿ ಕಸೌಟಿ ಲಗಾಯೆ. ವಾಣಿಗಳಲ್ಲಿ ಪರೀಕ್ಷೆ ಪರಕ್ಕಂದ್ರೆ ಪರೀಕ್ಷೆ ಮಾಡಿ, ಸಾಣೆ ಹಿಡೀರಿ ಆ ಶಬ್ದಗಳನ್ನ. ಈ ಶಬ್ದಗಳಿಂದ ಪ್ರಯೋಜನ ಆಗುತ್ತಾ ನಮಗೆ? ಅದನ್ನ ತೆಗೆದುಕೊಂಡು ಅಳವಡಿಸ್ಕೊಂಡ್ರೆ, ಕಸೌಟಿ ಅಂದ್ರೆ ಸಾಣೆ ಹಿಡಿಯೋದು. ಚಾಕುನ ಸಾಣೆ ಹಿಡಿತೀವಲ್ಲ, ಹಂಗೆ ನಿಮ್ಮ ಬುದ್ಧಿಗೆ ಈ ಶಬ್ದಗಳನ್ನ ಸಾಣೆ ಹಿಡೀರಿ. ಬುದ್ಧಿ ಎಂಬ ಕತ್ತಿಯಿಂದ, ಸಾಣೆಕಲ್ಲು ಅಂತ ಹೇಳ್ತಾರೆ ಅದಕ್ಕೆಲ್ಲ, ಅದರಿಂದ ಸಾಣೆ ಹಿಡೀರಿ. ಅಂದ್ರೆ ಪರೀಕ್ಷೆ ಮಾಡಿ, ಚಿಂತನೆ ಮಾಡಿ ಅಂತ. ಈ ಶಬ್ದಗಳು ಹೇಳಿದ್ರು, ಈ ಶಬ್ದ ಏನು ಈಗಂದ್ರೆ ಏನು, ಆವಾಗ ನಿಮ್ಗೆ ನಿಮ್ಮಲ್ಲೇ ಜ್ಞಾನ ಉತ್ಪತ್ತಿ ಆಗುತ್ತೆ. ಆ ಶಕ್ತಿ ನಿಮ್ಮಲ್ಲೇ ಇದೆ, ಎಲ್ಲರಲ್ಲೂ ಇದೆ, ನಿಮ್ಮಲ್ಲೇ ಎಲ್ಲರಲ್ಲೂ ಇದೆ. ನಾವು ಅದನ್ನ ಪರೀಕ್ಷೆ ಮಾಡೋ ಒಂದು ತಾಳ್ಮೆ, ಸಹನೆ, ಅದಕ್ಕೆ ಸಮಯ ಕೊಡಬೇಕು. ಎಲ್ಲ ಮಾಡಿದ್ರೆ ಖಂಡಿತ. ಒಂದು ಪ್ರಶ್ನೆನೇ ಕೇಳಬಾರ್ದು. ಕೇಳ್ತಾ ಇದ್ರೆ ಇರೋರಿಗೆಲ್ಲ ಕೋ ಪ್ಯಾಸೆಂಜರ್ ಹಂಗೆ ಭಕ್ತಾದಿಗಳಿಗೆಲ್ಲ ನನ್ನಿಂದ ತೊಂದರೆ ಆಗ್ತಾಯಿದೆ ಅನ್ನೋದು ಒಂದು ಮನಸ್ಸಲ್ಲಿ ಅವಾಗ ಇದೆಯಾ. ನಮ್ಮ ಅಕ್ಕರು ಬೈತಾ ಇರ್ತಾರೆ ಯಾವಾಗೂ, ಇದು ಕೇಳಬೇಡ ಅಂತ. ನಾನು ಕೇಳಿಲ್ಲ ಅಂದರೆ 2 ಥರ. ಒಂದು ಅರ್ಥ ಆಗೋದಿಲ್ಲ, ಇನ್ನೊಂದು ನಿದ್ದೆ ಬೇರೆ ಬರುತ್ತೆ. ಎರಡೂ ಒಂದು ಸ್ವಲ್ಪ ಸಮತೋಲನವಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ. ಆದರೆ ಬೇರೆ ತೊಂದರೆ ಆಗ್ತಾಯಿತೇನೋ ಅಂತ ನನ್ನ ಮನಸ್ಸಲ್ಲಿ ಪ್ರಶ್ನೆ ಕೇಳಪ್ಪ. ಸಮಾಜದ ಬಿಟ್ಟು ಇಲ್ಲಿರೋದು ಏನಾದ್ರು ಇದ್ರೆ ಕೇಳು. ನಿನ್ನ ಬಗ್ಗೆ ನೀನು ಕೇಳು. ಸಮಾಜ ಯಾವತ್ತೂ ನಿನ್ಗೆ ಒಳ್ಳೇದ್ ಮಾಡಲ್ಲ, ನೀನೇ ಒಳ್ಳೇದ್ ಮಾಡ್ಕೋಬೇಕು. ಪುರಂದರದಾಸರು ಅದಕ್ಕೆ ಹೇಳಿದ್ರು, ಸಮಾಜದ ಡೊಂಕನ್ನು ನೀನೇ ತಿದ್ದಿಕೊಳ್ಳವಯ್ಯ, ತಿದ್ದಲು ಹೋಗ್ತಾಯ, ನಿನ್ನ ಡೊಂಕ ನೀನು ಸರಿಪಡಿಸ್ಕೊಂಬತ್ತು ಅಂತ. ಹಂಗೆ
ಮೊದಲು ನಾವು ಆಗ್ಲೇ ಅದೇನದು ಈಚೆ ಬಿಟ್ಬಿಡ್ರೆ ಒಳಗಡೆ ಕುದಿಯೋದ್ ಬೇಡ ನಾವೇನು ಅಂದ್ಕೊಳಲ್ಲ. ಅರ್ಥ ಆಯ್ತಾ? ಅದೇ ನಿಜ. ಹಂಗೆ ಹೇಳ್ತಾರೆ ಇಲ್ಲಿ. ಅಲ್ಲ ಇವ್ರು ಹೇಳಿರಿ ಹೇಳ್ಬೇಕು. ಪ್ರಶ್ನೆ ಕೇಳ್ತಾರಂತೆ. ಪ್ರಶ್ನೆ ಐತಾ? ಇಲ್ಲ ಸ್ವಾಮಿ, ಪ್ರಶ್ನೆ ಅಲ್ಲ, ಅವ್ರಿಗೆ ಸಂಶಯ ಹುಟ್ಟಿತು. ಸಂಶಯ ನಾನು ಕೇಳೋ ಪ್ರಶ್ನೆಯಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ನಾವು ತೊಂದ್ರೆ ಅನ್ಭವಿಸಲ್ಲ, ನೀವ್ ಹೇಳ್ರಿ ಅಂದೆ ನಾನು. ನಾವು ಬೇಕಾದ್ರೆ ಸ್ವೀಕರಿಸ್ತೀವಿ, ಬ್ಯಾಡ್ದ್ರೆ ಪಕ್ಕಕ್ಕೆ ಹಾಕ್ತೀವಿ, ನೀವ್ ಹೇಳ್ರಿ ಅಂತ ಅಂದಿದ್ದೀನಿ ಸರ್. ನೀವೇನ್ ಹೇಳ್ತೀರಿ? ನಾವು ಎಲ್ಲಾ ಸ್ವೀಕಾರ ಮಾಡ್ಬಿಟ್ಟು ಎಲ್ಲರಿಗೂ ಉತ್ತರ ಕೊಡ್ತೀವಿ. ಏನ್ ಸ್ವಾಮಿ? ಸಮುದ್ರಕ್ಕೆ ಯಾವ ನದಿ ಸಮಾಧಾನ ಸ್ವೀಕಾರ ಪಡಿಸ್ಬೇಕಲ್ಲ? ಮಾಡ್ತದೆ ಹೇಳಿ. ನಿಮ್ ನಿದ್ದೆ ಹೋಗಿಸ್ಬೇಕಲ್ಲ ನಾವು. ಅವ್ರಿಗೂ ಸಮಾಧಾನ ಪಡಿಸ್ಬೇಕು, ಇವ್ರಿಗೂ ಸಮಾಧಾನ ಪಡಿಸ್ಬೇಕು. ಅದಕ್ಕೆ ಹೇಳ್ತಾರೆ ಇಲ್ಲಿ, ಮನುಷ್ಯ ಯೌವನಾವಸ್ಥೆಯಲ್ಲಿ ಸ್ವತಂತ್ರವಾಗಿರ್ತಾನೆ. ಸ್ವತಂತ್ರ ಅವ್ನು ಕೇಳ್ತಾನ ತಂದೆ ತಾಯಿಗಳ ಮಾತಾ? ಇಲ್ಲ. ಅದೇ ರೀತಿಯಾಗಿ ವಿಚಾರಗಳನ್ನ ಕೇಳ್ತಾ ಕೇಳ್ತಾ ಸ್ವತಂತ್ರನಾಗಿರಪ್ಪ, ನೀನು ಪರತಂತ್ರನಾಗ್ಬೇಡ. ಆದ್ರೆ ನಿನ್ನ ಪರತಂತ್ರನಾಗೋದಿಕ್ಕೆ ಬಿಟ್ಟಿಲ್ಲ ಇವರು. ಏನ್ ಮಾಡಿದ್ದಾರೆ ಅಂದ್ರೆ ವಿಷಯ ವಾಸನೆಗಳು ಎಂಬ ಊಟಗಳನ್ನ ಹೊಡೆದ್ಬಿಟ್ಟವ್ರೆ. ಅದಕ್ಕೆ ನೀವು ಹೋಗಿ ತಗಲಾಕೊಂತೀರ. ಹಾಕೊಂಡ್ಬಿಟ್ಟಿದ್ದೀವಿ. ನೀವೇ ತಗಲಾಕೊಳ್ಳೋದು, ಯಾರು ತಗಲಾಕೊಳ್ಳಲ್ಲ. ನೀವೇ ಗಂಟು ಹಾಕೊಂಡಿರೋದು ಆ ಗೂಟಗಳಿಗೆ. ಹಸುನ್ ಕಟ್ತಾ ಇದ್ರು ಗೊತ್ತಾ? ಮೊದ್ಲು ಗೂಟಗಳು ಹೊಡೆದ್ಬಿಟ್ಟು ಯಾರು ಕಟ್ಟೋದು? ಮನುಷ್ಯ. ಇವಾಗೂ ಕಟ್ತಾರೆ ಹಳ್ಳಿಗಳಲ್ಲಿ ಅಲ್ವರಾ? ಆ ರೀತಿ ವಿಷಯ ವಾಸನೆಗಳಿಂದ ಗೂಟಗಳನ್ನ ಹೊಡೆದ್ಬಿಟ್ಟವ್ರಪ್ಪ ಎಲ್ಲರೂ. ಧರ್ಮ ಗ್ರಂಥಗಳು ಅದು ಇದು ಏನೇನು ಹೇಳ್ತಾರಲ್ಲ, ಅದು ಆ ಗೂಟ ನೆಟ್ಟಿದಾರಲ್ಲ, ನೀವೇ ಹೋಗಿ ತಗಲಾಕೊಂಡಿದ್ದೀರಾ. ನೀವೇ ಬಿಡಿಸ್ಕೊಬೇಕು. ಬಿಡಿಸ್ಕೊಳ್ಳೋ ಉಪಾಯ ಏನು ಅಂದ್ರೆ ಸತ್ಸಂಗ. ಸತ್ಸಂಗ ಕೇಳ್ತಾ ಇದ್ರೆ ಅದನ್ನ ಬಿಡಿಸ್ಕೊಳ್ಳೋ ಒಂದು ಉಪಾಯ ನಿಮಗೆ ಗೊತ್ತಾಗುತ್ತೆ. ಅದನ್ನೇ ಯುಕ್ತಿ ಅಂತ ಹೇಳಿದ್ರೆ. ರಾಮನನ್ನ ತಿಳಿಬೇಕಾದ್ರೆ ಯುಕ್ತಿಯಿಂದ ನೀವು ತಿಳಿಬೇಕು, ಬಲವಂತದಿಂದ ಇಲ್ಲ. ಮನಸ್ಸನ್ನು ಅಷ್ಟೇ ಬಲವಂತವಾಗಿ ಪಳಗಿಸ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಆ ನಾಯಿನ ಹೆಂಗ್ ಪಳಗಿಸ್ತಾರ? ಆನೆನ ಹೆಂಗ್ ಪಳಗಿಸ್ತಾರೆ? ಊಟ ಕೊಡದೆ ಪಳಗಿಸ್ತಾರೆ. ಹಾಗಂತೇಳಿ ಊಟ ಇಲ್ದಿರ ಮಾಡ್ಬೇಡ, ಈ ಶರೀರಕ್ಕೆ ನಿಶಕ್ತಿ ಆಗ್ಬಿಡುತ್ತೆ. ಅದು ಹೇಳ್ತೀವಿ. ಅತಿಯಾಗಿ ನಿದ್ದೆ ಮಾಡೋನು, ಅತಿಯಾಗಿ ಊಟ ಮಾಡೋನ್ ಕೈನಲ್ಲೂ ಮನಸ್ಸನ್ನ ನಿಲ್ಸಕ್ಕಾಗಲ್ಲ. ನಿದ್ದೆ ಮಾಡದೇ ಇರೋನು, ಊಟ ಮಾಡದೇ ಇರೋನು ಮನಸ್ಸನ್ನ ನಿಲ್ಸಕ್ಕಾಗಲ್ಲ. ಅದಕ್ಕೊಂದು ಸಮಯ ಮಡಗಿದ್ದಾರೆ. ಆ ಸಮಯ ಅವ್ರಿಗೂ ನಿದ್ದೆ ಮಾಡಲೇಬೇಕು. ಅವರವರ ದೇಹದ ಪ್ರಕೃತಿ ಮೇಲೆ. ದೊಡ್ಡ ದೊಡ್ಡ ಸ್ವಾಮಿಗಳು 3 ಗಂಟೆಗೆ ಎದೊಳ್ತಾರೆ. ನೀನು ಪ್ರಯತ್ನ ಪಡು, ಆದ್ರೆ ಎದೋಳು. ಇಲ್ಲಾಂದ್ರೆ 1 ಗಂಟೆ ಜಾಸ್ತಿ ನಿದ್ದೆ ಮಾಡಿ ಎದೋಳು. ಆತ್ಮಕ್ಕೆ ದೇಹದ ಅವಶ್ಯಕತೆ ಇದೆ, ದೇಹಕ್ಕೆ ಆತ್ಮದ ಅವಶ್ಯಕತೆ ಇದೆ ಅಷ್ಟೇ. ಊಟ ಅವರೆಲ್ಲ ಫಲಹಾರ ತಿಂತಾರೆ. ನಾವು ಕಷ್ಟಪಟ್ಟು ದುಡಿಯೋರು ಸ್ವಾಮಿ. ನೇಯ್ಗೆ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು, ಅವ್ರ ತರ ಸಾಮಾನ್ಯ ಒಂದು ಹಣ್ಣು ಹಂಪಲು ತಿನ್ಕೊಂಡಿದ್ರೆ ಸರೋಗೋದಿಲ್ಲ. ಅದಕ್ಕೆ ಬೇಡಬೇಕು ರಾಗಿ ಮುದ್ದೆ. ಹಂಗೆ ಅದನ್ನೆಲ್ಲ ನಾವೇ ವಿಚಾರ ಮಾಡ್ಕೊಂಡು ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಹಿಂಗೆ ಹೇಳ್ದಂಗೆ ಗುರುಗಳು ಹೇಳ್ತಾನೆ ಇರ್ತಾರೆ. ಎಷ್ಟು ವಿಚಾರ ಹೇಳ್ಬಿಟ್ಟು ಅವರು ಹನುಮಾನ್ ಸಾಹೇಬ್ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಕೇಳ್ತಾನೆ ಇರ್ತೀವಿ ನಾವು. ಕೇಳ್ತಾನೆ ಇರ್ತೀವಿ. ಆಮೇಲೆ ಶಬ್ದಗಳು ವಿಚಾರ ಬಂದಾಗ ಇನ್ನೊಂದು ಶಬ್ದಗಳು ಹೇಳ್ಬಿಡ್ತಾರೆ. ನೋಡಿ, ಕಬೀರ್ ಪಂಥಲ್ಲಿ ಹಲವಾರು ಪಂಥಗಳು. ಇಲ್ಲಿ ಬರೋರು ನಾನು ಕರ್ಷಿಯಾ ಪಂಥು, ಅವರು ಬುರಾನ್ಪುರ ಪಂಥು. ಇವ್ರ ಹೆಸರು ಊರ ಹೆಸರು ಕರ್ಷಿಯಾ ಅಂತ ಛತ್ತೀಸ್ಗಢದಲ್ಲಿ. ಇವರು ಮಧ್ಯಪ್ರದೇಶ. ಮೊನ್ನೆ ಒಂದು ಪ್ರೋಗ್ರಾಮ್ ಆಯಿತು ಬುರಾನ್ಪುರದಲ್ಲಿ, ವಾರ್ಷಿಕೋತ್ಸವ. ಅಲ್ಲಿ ನಿಮಗೆ ಪ್ರಶ್ನೆ ಕೇಳೋರಿಗೆ ಉತ್ತರ ಹೇಳ್ತಾ ಇರ್ತಾರೆ. ಶಬ್ದಗಳನ್ನು ವಿಚಾರ ಕೇಳ್ತಾ ಇದ್ದೀನಿ, ಉತ್ತರ ಹೇಳ್ತಾ ಇರ್ತಾರೆ. ಜೂನಿಯರು ಸೀನಿಯರ್ ಇಬ್ರು. ಫಸ್ಟ್ ಜೂನಿಯರ್ ಹೇಳ್ತಾ ಇರ್ತಾರೆ, ಅವರು ಓದಿದ್ದಾರೆ, ಅವರು ಜ್ಞಾನಿಗಳು ಎಲ್ಲ ಓದ್ತಾ ಇರ್ತಾರೆ. ಆಮೇಲೆ ಶಬ್ದ ಬಂದ್ಬಿಟ್ಟು ಸೀನಿಯರ್ ಒಬ್ರು ಪ್ರಶ್ನೆ ಕೇಳಿದ್ರು. ಏನ್ ಪ್ರಶ್ನೆ? ಜೀವ ಬೇರೆನಾ, ಆತ್ಮ ಬೇರೆನಾ? ಚೆನ್ನಾಗಿ ತಿಳ್ಕೊಳ್ಳೋದು ಪ್ರಶ್ನೆ. ಜೀವ ಬೇರೆನಾ, ಆತ್ಮ ಬೇರೆನಾ ಅಂತ. ಆ ಜೂನಿಯರ್ ಏನ್ ಹೇಳ್ಬಿಟ್ರು, ಜೀವನೇ ಬೇರೆ, ಆತ್ಮನ ಬೇರೆ ಅಂದ್ಬಿಟ್ರು.
ಕಬೀರ್ ಸಾಹೇಬರು ಜೀವ ಅನ್ನೋ ಶಬ್ದ ಉಪಯೋಗಿಸಿದ್ದಾರೆ ಗ್ರಂಥದಲ್ಲಿ. ಆ ಜೂನಿಯರ್ ಏನ್ ಮಾಡ್ಬಿಟ್ರು, ಆತ್ಮನ ಬೇರೆ ಜೀವನೇ ಬೇರೆ ಅಂತ. ಆ ಸೀನಿಯರ್ ಇದ್ರಲ್ಲ ಅವರು, ಸರಿ ನೀನ್ ಹೇಳ್ತಾ ಇರೋದು ಸರಿ ಇಲ್ಲ. ಜೀವ ಅಂದ್ರೂ ಹೆಸರು ಕೊಟ್ಟವ್ರು ಅಷ್ಟೇ ಶಬ್ದ, ಆತ್ಮ ಅಂದ್ರೂ ಒಂದೇ, ಜೀವ ಅಂದ್ರೂ ಒಂದೇ. ಬ್ರಹ್ಮಜ್ಞಾನದಲ್ಲಿ ಏನಾಗಿದೆ ಅಂದ್ರೆ ಒಂದೇ ಆತ್ಮ ಎಲ್ಲ ವ್ಯಾಪಕ ಆಗಿದೆ, ಅದನ್ನ ಖಂಡನೆ ಮಾಡಿದ್ದಾರೆ ಕಬೀರ್ ಸಾಹೇಬರು ಅಂತ ಹೇಳಿದ್ರು ಸೀನಿಯರ್ಸ್ ಇಬ್ರು. ಈ ಜೂನಿಯರ್ ಒಪ್ಪಲ್ಲ, ಇಲ್ಲ ಇಲ್ಲ ಇಲ್ಲ. ನೋಡಿ ಶಬ್ದಗಳ ಪ್ರಯೋಗ ಹೆಂಗಾಗುತ್ತೆ ಅಂತ. ಮತ್ತೆ ಸತ್ಯನಾಮ ಎಂಬ ಶಬ್ದ, ಅದಕ್ಕೆ ನಾನು ನಮ್ಮ ಸ್ವಾಮಿಗಳ ವಿಚಾರನ ಬೇರೆಯವ್ರಿಗೆ ಹಾಕಿ ನೋಡು ಶಬ್ದ ಹೆಂಗಿದೆ ಇಲ್ಲಿ. ಸತ್ಯನಾಮ ಅಂತ ಹೇಳಿದರೆ, ಜೀವ ಅಂತ ಹೇಳಿದರೆ, ಆತ್ಮ ಅಂತ ಹೇಳಿದರೆ, ಇಲ್ಲೂ ಬರುತ್ತೆ ಆತ್ಮ ಅಂತ. ಸ್ವರೂಪ ಅಂತ ಹೇಳಿದರೆ, ಚೈತನ್ಯ ಅಂತ ಹೇಳಿದರೆ, ನೀರಿಗೆ ಎಷ್ಟು ಹೆಸರಿದೆ ಏನೇನು ಭಾಷೆನಲ್ಲಿ ಹಂಗೆ ಆ ರೀತಿ ಇರುತ್ತೆ. ಹಾಗಾಗಿ ಶಬ್ದಗಳಿಂದ ಹೋಗ್ಬಿಡ್ಬೇಡಿ. ಆಮೇಲೆ ಅವ್ರು ಹೇಳ್ತಾರೆ ನಿಮ್ಗೆ ವಿಚಾರ ಮಾಡೋ ಶಕ್ತಿ ಇದೆ, ನೀವು ವಿಚಾರ ಮಾಡಿ. ನೀರಿಗೆ ಏನ್ ಹೇಳ್ತಾರೆ? ವಾಟರ್, ಪಾನಿ, ತಣ್ಣಿ, ನೀಳು, ನೀರು ಕನ್ನಡ. ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಚೈತನ್ಯನಿಗೆ ಚೈತನ್ಯ, ಪಾರಕಿ, ಸತ್ಯನಾಮ, ಆತ್ಮ, ಜೀವ ಇಷ್ಟು ಹೆಸರಿಂದ ಕರೀತಾರೆ. ಇಷ್ಟು ಹೆಸರಿಂದ ಕರೀತಾರೆ. ನಮ್ಮ ಪರಂಪರೆ ಸತ್ಯನಾಮ ಹೆಸರಿನಿಂದ ನಾವು ಅದನ್ನ ಪಾಲನೆ ಮಾಡ್ತಾ ಇದ್ದೀವಿ. ಪಾರಕಿ ವಿಚಾರನೆ ಹನುಮಾನ್ ಸಾಹೇಬ್ ಹೇಳ್ತಾ ಇದ್ದು ಶುದ್ಧವಾದ ಪಾರಕಿ ವಿಚಾರ. ಈಗಲೂ ರೆಕಾರ್ಡ್ ನಿಮ್ಮ ಅತ್ತಿಗೆ ಅವರು ಮಡಗಿದ್ರು ಕ್ಯಾಸೆಟ್ಗಳನ್ನ, ಅದನ್ನ ತೆಗೆದುಕೊಂಡು ಹೋಗಿ ನಾನು MP ಆಡಿಯೋಗೆ ರೆಕಾರ್ಡ್ ಮಾಡಿಸಿ ಮಾರಾಟ ಮಾಡಿದೆ. ಮಾರಾಟ ಅಂದ್ರೆ ಪ್ರಾರಂಭದಲ್ಲಿ ದುಡ್ಡು, ಆಮೇಲೆ ಫ್ರೀಯಾಗಿ ಕೊಟ್ಬಿಟ್ವಿ ಭಕ್ತರಿಗೆ. ಕೇಳಿ, ಈಗಲೂ ಅದು ಮಡಗಿದ್ದೀವಿ. ಅದನ್ನ ಕೃಷ್ಣಮೂರ್ತಿ ನಿಮ್ಮ ತಮ್ಮ ಅವ್ರ ಸಹಾಯದಿಂದ ಯೂಟ್ಯೂಬ್ ಅಪ್ಲೋಡ್ ಮಾಡಿಸ್ದೆ. ಎಲ್ಲ ಸ್ವಂತ ಖರ್ಚು. ಅವಾಗ MP-ಗೆ ಆಡಿಯೋಗೆ ಅಳವಡಿಸಿದ್ದಕ್ಕೆ ಆಶ್ರಮ ಕೊಟ್ರು. ಇದೆಲ್ಲ ನಾವು ಪ್ರಚಾರ ಮಾಡಕ್ಕೆ ಸ್ವಂತ ಖರ್ಚಿಂದ ಎಲ್ಲ ಮಾಡಿದ್ವಿ. ಯಾಕೆ? ಜನಗಳಿಗೆ ಗೊತ್ತಾಗಲಿ ಅಂತ. ನಮ್ದು ಸಣ್ಣದೊಂದು ಅಷ್ಟೇ, ಸಣ್ಣದೊಂದು ಸಹಾಯ. ನೋಡಿ, ದೊಡ್ಡ ಸಹಾಯ ಮಾಡಿದ್ದಾರೆ ಆಶ್ರಮಕ್ಕೆ, ಎಲ್ಲರಿಗೂ ಗೊತ್ತಾಗಲಿ ಅಂತ. ಅಂದ್ರೆ ಶಬ್ದಗಳು ಹಲವಾರು ಇದ್ರೂನು ಒಂದೇ. ನೋಡಿ, ಇಷ್ಟು ಜನ ನಾವು ಹೆಂಗಸರು ಗಂಡಸರು ಇದ್ದೀವಿ, ಲಿಂಗಭೇದ ಅಷ್ಟೇ. ಎಲ್ಲ ಏನಂತಾರೆ ನಮ್ಮನ್ನ? ಗುರುಭಕ್ತರು. ಮನುಭಕ್ಷರು, ಮನುಷ್ಯರು. ಗುರುಭಕ್ತರು ಯಾರು ಆಗೋದು? ಮನುಷ್ಯರೇ ಗುರುಭಕ್ತರಾಗೋದು. ಇಬ್ಬರು ಸೇರಿ ಮನುಷ್ಯರೇನದು. ಮನುಷ್ಯ ಮನುಷ್ಯ ಅಂತ ಇದ್ರೆ ಕರೆದ್ರೆ ತಿರುಗಿ ನೋಡ್ತೀವಿ ನಾವು, ಹೆಸರು ಕರ್ಕಿರ್ತೀವಿ. ಒಂದೊಂದು ಹೆಸರು ಇಟ್ಟಾರೆ. ಮನು, ರಾಮಸಮಣ್ಣ, ಸದಾಶಿವಪ್ಪ, ಅಲ್ಲಲ್ಲ, ಹಂಗೆ ಬೇರೆ ಬೇರೆ ಹೆಸರಿದ್ದಾರೆ. ಶಬ್ದಗಳನ್ನ ಯೋಚನೆ ಮಾಡ್ಬೇಕು ನಾವು, ಶಬ್ದಗಳನ್ನ ಯೋಚನೆ ಮಾಡ್ಬೇಕು. ಹೀಗಾಗಿ ನಮ್ಮಲ್ಲಿ ಒಂದು ಈ ರೀತಿ ಬಿರುಕುಗಳಾಗ್ಬಿಡ್ತವೆ. ಆಗಿಂದನೂ ಮೂಲ ಕವಿರಿಂದನೂ ಹಿಂಗೆ ಆಗಿರೋದು, ಆಗ್ತಾನೆ ಇದ್ದಾವೆ. ನನಗೂ ಸನ್ಮಾನ ಮಾಡಬೇಕು, ನಾನು ಒಂದು ಆಶ್ರಮದ ಪೀಠಾಧಿಕಾರಿ ಆಗಬೇಕು, ಅಲ್ವಲ್ಲ? ಆಗ್ಲಿ ಸಂತೋಷ. ಆದರೆ ಶಬ್ದಗಳನ್ನ ಪ್ರಯೋಗ ಮಾಡುವಾಗ ಎಲ್ಲ ಒಂದೇ, ಆತ್ಮನಿಗೆ ಹೇಳೋದು. ಅದನ್ನ ನಾವು ವಿಚಾರ ಮಾಡಬೇಕು. ಇದು ನಿಷ್ಪಕ್ಷ ಜ್ಞಾನ ಪ್ರಶ್ನೋತ್ತರದಲ್ಲಿ ನೀವು ಹೇಳ್ದಂಗೆ ಎಲ್ಲಾನು ಒಂದೊಂದು ಚಾಪ್ಟರ್ ಅಲ್ಲಿ ಒಂದೊಂದು ಪದ ಉಪಯೋಗಿಸ್ತಾರೆ. ಅದನ್ನೇ ಆ ಸೀನಿಯರ್ಸ್ ಅದನ್ನೇ ಹೇಳಿದವರು. ಆ ಸೀನಿಯರ್ಸ್ ಮಹಾತ್ಮರು ಇದಾರಲ್ಲ, ಅವ್ರು ಅದನ್ನೇ ಹೇಳಿದ್ರು. ಎಲ್ಲ ಒಂದೇನಪ್ಪ, ಹೆಸರು ಬೇರೆ ಬೇರೆ ಅಷ್ಟೇ, ಎಲ್ಲ ಒಂದೇ ಅರ್ಥನೇ ಅಂತ. ಆ ಜೂನಿಯರ್ ಕೇಳ್ತಾ ಇಲ್ಲ, ಇರ್ಲಿ. ಹಾಗಾಗಿ ಇಲ್ಲಿಗೆ ಬಂದ್ವಿ ನಾವು. ವಿಷಯ ವಾಸನೆಗಳೆಂಬ ಗೂಟಗಳನ್ನ ನೆಟ್ಟಿಬಿಟ್ಟಿದ್ದಾರೆ ಹಿಂದಿನವರು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇತ್ಯಾದಿ, ಕಾಮ, ಕ್ರೋಧ, ಲೋಭ ಎಲ್ಲ ನಾವೇ ಅದನ್ನ ಹೋಗಿ ನಾವೇ ಅದನ್ನ ಕೊರಳು ಕೊಟ್ಕೊಂಡು ನಾವೇ ಕಟ್ಟಾಕ್ಕೊಳ್ತಾ ಇದ್ದೀವಿ. ಯಾರೇನು ಕಟ್ಟಾಗ್ತಾ ಇಲ್ಲ. ಗುರುಗಳು ಬಂದು ಕಟ್ಟಾಗ್ತಾ ಇಲ್ಲ, ದೇವರು ಬಂದು ಕಟ್ಟಾಗ್ತಾ ಇಲ್ಲ. ತಿಳಿಸ್ತಾ ಇದ್ದಾರೆ, ನೋಡಪ್ಪ ಅಲ್ಲಿ ರುಚಿ ಇದೆ ಅಂತ. ನಾವೇನ್ ಮಾಡ್ತೀವಿ? ಹೋಗಿ ಅದ್ರಲ್ಲಿ ಬೀಳ್ತೀವಿ. ನಾವೇ ಸುಖದ ಹಿಂದೆ ದುಃಖ ಇದ್ದೇ ಇರುತ್ತೆ. ಮದುವೆ ಆದ್ರೆ ಸುಖ, ಬರೀ ಸುಖನೇ ಇತ್ತಾ? ದುಃಖನೂ ಇದೆ, ಸುಮ್ಮನೆ ದುಃಖನೂ ಇದೆ. ಎರಡನ್ನೂ ಅನುಭವಿಸ್ಬೇಕು. ಸುಖ ಬೇಕು ಅಂದ್ರೆ ದುಃಖನ ಅನುಭವಿಸ್ಲೇಬೇಕು.
ಸುಖ ಬೇಕು ಅಂದರೆ ದುಃಖನ ಅನುಭವಿಸ್ಬೇಕು. ಈ ಎರಡೂ ಬಿಡುಗಡೆ ಬೇಕು ಅಂದರೆ ಆತ್ಮಜ್ಞಾನಕ್ಕೆ ಬರಬೇಕು. ಸುಖ ದುಃಖಗಳಿಂದ ಬಿಡುಗಡೆ ಬೇಕು ಅಂದರೆ ಆತ್ಮಜ್ಞಾನ. ಅವೆಲ್ಲ ಹೇಳಿದ್ರು ಮೇಡಮ್ನವರು. ಆತ್ಮಜ್ಞಾನ ದುಃಖ ಅಂದರೆ ಶ್ರದ್ಧೆಯಿಂದ ಕೇಳಬೇಕು, ಅದು ಒಂಥರ ಕೇಳೋದು ದುಃಖ ಅಂದಂಗೆ ಇದ್ರೂ ಕೇಳೋದೇ ಒಂಥರ ಇದೆಲ್ಲ ಸಂಬಂಧ ಅಭ್ಯಾಸ. ಅಭ್ಯಾಸ ಅದು ಮಾಡ್ತಾ. ದುಃಖ ಅಲ್ಲ, ಅದೇ ದುಃಖ ಅಭ್ಯಾಸ ಮಾಡಬೇಕು. ವಿದ್ಯಾರ್ಥಿ ಬರೆಯುವಾಗ ನನಗೆ ಕಷ್ಟ ಆಯ್ತು ಅಂತ ಬಿಟ್ರೆ ಯಾರಿಗೆ ಲಾಸು? ವಿದ್ಯಾರ್ಥಿಗೆ ಲಾಸು. ಹಂಗೆ ಅದು ಅಭ್ಯಾಸ. ಕಷ್ಟಪಟ್ಟು ಅಭ್ಯಾಸ ಮಾಡಿದ್ರೆ ಸಿಗದು. ದುಃಖ ಅನ್ಸಿದ್ರೂ ಸಹ ಶಾಶ್ವತವಾದ ಸುಖ ಪಡಿಬೋದಾ? ಅದೇ ಹೇಳಿದ್ದು. ವಿದ್ಯಾರ್ಥಿಗೆ ದುಃಖ ಅನ್ಸುತ್ತೆ ಓದೋದು. ಏನಪ್ಪ ಬೆಳಿಗ್ಗೆ 5 ಗಂಟೆಗೆ ಎದ್ದೊಳ್ಬೇಕು, ಓದ್ಬೇಕು, ಎಷ್ಟು ಕಷ್ಟನಪ್ಪ. ಆದ್ರೆ ಅವನು ದೃಢವಾದ ಸಂಕಲ್ಪದಿಂದ, ವಿಲ್ ಪವರ್ನಿಂದ ಯಾವಾಗ ಅವನು ಅಭ್ಯಾಸ ಮಾಡ್ತಾನೋ ರಿಸಲ್ಟ್ ಏನ್ ಕೊಡುತ್ತೆ ಅವನಿಗೆ? ಪಾಸು ಅನ್ನೋದು ಕೊಡುತ್ತೆ ಅಲ್ವರ? ಅದೇ ಓದ್ತಾ ಇಲ್ಲ ಅವನಿಗೆ ಫೇಲ್ ಅನ್ನೋದು ಕೊಡುತ್ತೆ. ಅಲ್ಲಿ ದುಃಖನೇ ತಗೊಳ್ಳಿಲ್ಲ ಅಂದ್ರೆ ಇದು ಪಾಸ್ ಅನ್ನೋದು ಬರ್ತಾ ಇರ್ಲಿಲ್ಲ. ಹಂಗೆ ಇದಕ್ಕೂ ಅದನ್ನೇ ಸಾಧನೆ ಅದನ್ನೇ ಸಾಧನೆ. ಅದರಿಂದ ಈ ಗೂಟಗಳು ಇವು ಅದಕ್ಕೆ ಹೇಳ್ತಾರೆ ಅತಯೇವ್ ಸಾಧಕ ವಿಷಯ ವಾಸನೋಂಕ ಜಾಲ್ ಸ್ವಯಂ ಕಾಟ್ನಾ ಹೋಗ. ನೋಡಿ, ಆದ್ದರಿಂದ ಸಾಧಕನು ವಿಷಯ ವಾಸನೆಗಳ ಈ ಬಲೆಯನ್ನ ಸ್ವತಃ ಕಡಿತಗೊಳಿಸಬೇಕು. ಅವನೇ ಕಟ್ ಮಾಡ್ಕೊಳ್ಬೇಕು ಸ್ವತಃ. ಸ್ವಯಂ ಅಂದ್ರೆ ಸ್ವತಃ ಅವನೇ ಕಡಿತಗೊಳಿಸಬೇಕು. ಬೇರೆ ಯಾರು ಕಡಿತಗೊಳಿಸ್ಲಿಕ್ಕೆ ಸಾಧ್ಯ. ಗುರು ಮಾರ್ಗದರ್ಶಕ ತಿಳಿಸ್ತಾನೆ, ಅವನ ಕೃಪೆ ಬೇಕು. ತಂದೆ ತಾಯಿ ಕೃಪೆಯಿಂದಾನೇ ನಾವು ಹುಟ್ಟಿರೋದು ಸಂಸಾರದಲ್ಲಿ. ಅವ್ರ ಕೃಪೆ ಇಲ್ಲಿದ್ರೆ ಎಲ್ಲಾಗದು ಇಲ್ಲ. ಅವ್ರ ಕೃಪೆನೂ ಇದೆ, ಮಕ್ಕಳಾಗೋದಿಕ್ಕೆ ಅವ್ರ ಋಣ ಇವ್ರು ತಿನ್ಬಿಟ್ಟಿದ್ದಾರೆ ಹಿಂದಿನ ಜನ್ಮದಲ್ಲಿ. ನಮ್ದು ಪ್ರಾರಬ್ಧ ಕರ್ಮ. ಅವ್ರ ಕಡೆಯಿಂದ ನಾವು ವಸೂಲಿ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ತಂದೆ ತಾಯಿಗಳ ಕಡೆಯಿಂದ ವಸೂಲಿ ಮಾಡ್ಕೊಳ್ತಾ ಇದ್ದೀವಿ. ಖರ್ಚಿಗ್ತಾರಲ್ಲ ನಮ್ಗೆ, ಓದೋದಿಕ್ಕೆ, ಮದುವೆ ಮಾಡೋದಿಕ್ಕೆ, ಊಟಕ್ಕೆ, ಬಟ್ಟೆಗೆ, ಇದೆಲ್ಲ ಋಣ. ಆ ಋಣ ತೀರಿಸ್ತಾವ್ರವ್ರು. ಋಣ ತೀರಿದ ಬಳಿಕ 1 ನಿಮಿಷನೂ ಇಲ್ಲ, ಹೇಳೋದೇ ಇಲ್ಲ, ಹೊಟ್ಟೋಗ್ತಾರೆ. ಬಸ್ ಅಂತ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರ? ಇಲ್ಲ, ಯಾರಿಗೂ ಹೇಳಲ್ಲ, ಯಾರಿಗೂ ಹೇಳಲ್ಲ. ನಮ್ಮ ತಂದೆ ಏನೋ ಹೇಳಿದ್ರ ನಾಳೆ ನಾನು ಸತ್ತೋಗ್ತೀನಿ ಅಂತ. ಇಲ್ಲ ಪರಿವಾರದಲ್ಲಿ ಕೆಲವರು ಹೇಳ್ತಾರೆ, ಅದೇ ವಿಚಾರ ಬಂತಾಗಲಿ. ಜ್ಞಾನಿಗಳಾದವ್ರಿಗೆ, ಸಿದ್ಧಿ ಪುರುಷರಿಗೆ ಆ ವಿಚಾರ ಗೊತ್ತಾಗುತ್ತೆ. ಅದು ಗ್ರಂಥದಲ್ಲೂ ಬರೆದಿದ್ದಾರೆ. ಅವರು ಹೇಳಿ ಹೋಗ್ತಾರೆ, ಹೇಳಿ ಹೋಗ್ತಾರೆ. ರಮಣ ಮಹರ್ಷಿಗಳು, ವೇಮನ್ನವರು, ಇವರೆಲ್ಲ, ಕಬೀರ್ ಸಾಹೇಬ್ರು, ಗೊತ್ತಾಗುತ್ತೆ. ನಿಮಗೂ ಗೊತ್ತಾಗ್ಬಿಡುತ್ತೆ ಸಾಧಕರಿಗೆ. ನಮ್ಮ ಸ್ವಾಮಿಗಳು ಹೇಳೋರು, ಅಪ್ಪ ಅವರು, ನಾನೇ ಹೋಗ್ತೀನಿ ಅಂತ ಹೇಳ್ತಾ ಇಲ್ಲ. ಈ ದೇಹ ಅಂದ್ರೆ ಎಲ್ಲರ ದೇಹ ಅರ್ಥ ಮಾಡ್ಕೊಳ್ಬೇಕು. ಮಾತನಾಡ್ತಾನೆ ಹೋಗ್ಬಿಡ್ಬೋದು, ಒಳಗೆ ಹೋಗ್ಬೋದು, ಹೊರಗೆ ಹೋಗ್ಬೋದು, ದಾರಿ ಮಧ್ಯೆಯಲ್ಲಿ ಹೋಗ್ಬೋದು, ಸಾಯಂಕಾಲ ಹೋಗ್ಬೋದು, ಬೆಳಿಗ್ಗೆ ಹೋಗ್ಬೋದು, ಮಧ್ಯರಾತ್ರಿ ಹೋಗ್ಬೋದು. ಹೇಳ್ಲಿಕ್ಕಾಗೋದಿಲ್ಲ. ಹಂಗೆ ಹೋದ್ರು, ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಆಕ್ಸಿಡೆಂಟ್ ಆಗ್ಬಿಟ್ಟರು. ಹಂಗೆ ಕೆಲವರು ಸಂತರು ಹೇಳಿದ್ರು, ನಮ್ಮ ತಾಯಿ ಮೊದಲು ಏನ್ ಹೇಳ್ತಾ ಇದ್ರು ಹಂಗೆ ಆಗೋಯ್ತಲ್ಲಪ್ಪ. ಪ್ರಾರಬ್ಧ. ಹೊಸದಾಗಿ ಆಶ್ರಮ ಕಟ್ಟಿದ್ರು ಇದೇ ರೀತಿ ಚಿಕ್ಕದಾಗಿ ಆನೆಕಲ್ಲಲ್ಲಿ. ಉದ್ಘಾಟನೆ ಮಾಡಕ್ಕೆ ಹೋಗ್ಬೇಕು, ಅವತ್ತೇ ಒಬ್ಬರಿಗೆ ದೀಕ್ಷೆ ಕೊಡೋದಕ್ಕೂ ಸಹ ಹೋಗ್ಬೇಕಾಯ್ತು. ಹೊರಟೋದು, ಏನು ಮಾಡ್ಲಿಕ್ಕೆ ಏನು ಮಾಡಿ ಹಂಗೆ. ಅದಕ್ಕೆ ಹೇಳ್ತಾರೆ, ವಿಷಯ ವಾಸನೆಗಳನ್ನ, ಜಾಲನ, ಬಲೆಯನ್ನ ನಾವೇ ಕಟ್ ಮಾಡ್ಕೊಳ್ಬೇಕು. ಬಲೆನ ಕಟ್ ಮಾಡಕ್ಕೆ ಏನ್ ಬೇಕು? ಚಾಕು ಬೇಕು, ಕತ್ತಿ ಬೇಕು. ಆರ್ಡಿನರಿ ಚಾಕಲ್ಲ ವಿಷಯ ವಾಸನೆ ಕಟ್ ಮಾಡ್ಕೊಳಕ್ಕೆ. ಜ್ಞಾನ ಎಂಬ ಖಡ್ಗ ಆಡೈತೆ. ಜ್ಞಾನ ಎಂಬ ಖಡ್ಗವನ್ನ ಪಿಡಿದು ಕತ್ತರಿಸ್ಕೊಲ್ಲ ಅಲ್ಲ, ಕತ್ತರಿಸ್ಕೊ. ಅದರಿಂದ ಮಾತ್ರ ಸಾಧ್ಯ. ಬೇರೆ ಬೇರೆ ಖಡ್ಗಗಳಿಂದ, ಕತ್ತರಿಗಳಿಂದ ಅವೆಲ್ಲ ಕಟ್ಟಾಗುವಂತ ಬಲೆಗಳಲ್ಲ. ಕೈಯೇ ಸಿಗಲ್ಲ, ಇನ್ನೆಲ್ಲಿ ಕಟ್ ಮಾಡ್ತೀರಾ? ಮನಸ್ಸಿನಲ್ಲಿ ಕುಳಿತುಕೊಂಡಿರುತ್ತೆ. ಮನಸ್ಸಿನಲ್ಲಿ ಕುಳಿತುಕೊಂಡಿರುತ್ತೆ ಕಲ್ಪನೆಗಳು, ವಿಕಲ್ಪಗಳು, ಸಂಶಯಗಳು. ಅವುಗಳನ್ನ ಜ್ಞಾನ ಅಂದ್ರೆ ತಿಳುವಳಿಕೆ ಹೇಳ್ತಾ ಇದ್ದಾರೆ. ಗ್ರಂಥಗಳನ್ನ ಓದಿ ಓದಿ ಅವುಗಳನ್ನ ಮನನ ಮಾಡ್ಕೊಂಡು, ನಾನು ಇವತ್ತಿಂದ ಇದನ್ನ ಬಿಡ್ಬೇಕಪ್ಪ,
ಜಿಪುಣತನ ಬಿಡಬೇಕು, ದಾನ ಮಾಡು ಅಂತ ಹೇಳೋರೆ ಅಂತೇಳಿ ದಾನ ಮಾಡೋದು ಪ್ರಾರಂಭ ಮಾಡ್ಕೊಳ್ಬೇಕು. ನನಗೆ ಇದೆಯೋ ಇಲ್ವೋ, ನೀನು ದುಡ್ದಿದ್ರಲ್ಲಿ 1 ಪೈಸೆ ಆದರೂ ದಾನ ಮಾಡುವಂತಾರೆ. 10 ರೂಪಾಯಿ ದುಡಿದ್ರೆ 1 ರೂಪಾಯಿ ದಾನ ಮಾಡುವಂತಾರೆ ಹನುಮಾನ್ ಸಾಹೇಬ್. 10 ರೂಪಾಯಿ ದುಡಿದ್ರೆ 1 ರೂಪಾಯಿ ದಾನ ಮಾಡು. ಯೇಸು ಕ್ರಿಸ್ತನು ಬೈಬಲ್ನಲ್ಲಿ ಹೇಳ್ತಾರೆ, ದಾನ ಮಾಡು, ಕರ್ಮಗಳೆಲ್ಲ ಸವಿತವೆ. ಗುರುಭಕ್ತಿ ಮಾಡು, ಕರ್ಮಗಳೆಲ್ಲ ಸವಿತವೆ. ಆತ್ಮಜ್ಞಾನ ತಿಳ್ಕೊ, ನಿನ್ನ ಕರ್ಮಗಳೆಲ್ಲ ಸುಟ್ಟು ಭಸ್ಮ ಆತವೆ. ಇನ್ನೇನು ಸ್ವಾಮಿ? ಆ ಜ್ಞಾನದಲ್ಲಿ ನಿಲ್ಲು ಯಾವಾಗ್ಲೂ. ನೀನು ಇಂದಿನ ಸಂಚಿತ ಕರ್ಮಗಳೆಲ್ಲ ಸುಟ್ಟು ಹೋಗ್ತವೆ. ಆಗಾಮಿ ಕರ್ಮಗಳು ಮಾಡೋದಿಲ್ಲ ನೀನು. ಇಚ್ಛೆ ಪಟ್ಟು ಆ ಪೂಜೆ ಈ ಪೂಜೆ ಏನು ಮಾಡೋದಿಲ್ಲ ನೀನು. ನಿನ್ಗೇನು ಬೇಕಾಗಿಲ್ಲ, ಜನ್ಮದಿಂದ ಬಿಡುಗಡೆ ಆದರೆ ಸಾಕು ಅನ್ಕೊಂಡು ನೀನು ಯಾವಾಗ ಗುರುಭಕ್ತಿ, ಗುರುವನ ಸ್ಮರಣೆ, ಆಧ್ಯಾತ್ಮಿಕ ಸಾಧನೆ ಸಂಬಂಧಪಟ್ಟಂತೆ ಎಲ್ಲ ಮಾಡ್ತಾ ಇರ್ತೀಯೋ ಎಲ್ಲಾ ಕರ್ಮಗಳು ಸುಟ್ಟು ಭಸ್ಮ ಆಗ್ತವೆ. ಮುಂದೆ ಕರ್ಮ ಮಾಡೋದಿಲ್ಲ ನೀನು. ದೇಹ ಹೋಗುತ್ತೆ, ಪ್ರಾರಂಭ ಅನುಭವಿಸುತ್ತೆ, ಹೋಗುತ್ತೆ, ಮತ್ತೆ ಹುಟ್ಟೋದಿಲ್ಲ. ಅದಕ್ಕೆ ಹೇಳ್ತಾರೆ, ನ ಭೂತೋ ನಾ ಭವಿಷ್ಯತಿ. ಹಿಂದೆ ಮಾಡಲಿಲ್ಲ, ಮುಂದೆ ಮಾಡೋದಿಲ್ಲ, ಈಗ ಮಾಡಿದ್ಮೇಲೆ ಮುಂದೆ ಮಾಡೋ ಕೆಲಸನೇ ಇಲ್ಲ. ನಾ ಭೂತೋ ಅಂದ್ರೆ ಹಿಂದೆ ಮಾಡಲಿಲ್ಲ. ಇದೆಲ್ಲ ನೀನು ಮನುಷ್ಯ ಜನ್ಮದಲ್ಲಿ ಬಂದೆ, ಇದನ್ನೆಲ್ಲ ಮಾಡಲಿಲ್ಲ, ಆಧ್ಯಾತ್ಮ ಸಾಧನೆ. ಮುಂದೆ ಮಾಡಕ್ಕೆ ನೀನು ಹುಟ್ಟೋದೇ ಇಲ್ವಲ್ಲ, ವರ್ತಮಾನದಲ್ಲಿ ಮಾಡ್ತಾ ಇದೆಯಾ, ಬಿಡುಗಡೆ ಆಗ್ತೀಯ. ಸಮಯ. ಹಾಗಾಗಿ इसके लिए अनासक्ति और निर्भयता की परम आवश्यकता है ನೋಡಿ ಹಾಲಿನಲ್ಲಿ. ಆದ್ದರಿಂದ ಅನಾಸಕ್ತಿ, ನಿರ್ಭಯತ, ಭಯ ಇಲ್ಲದೆ ಇರೋದು. ಭಯ ಇಲ್ಲದೆ ಇರೋದು. ನನಗೇನು ಭಯ ಇಲ್ಲ ಅಂತೇಳಿ ನಾವು ಬಸ್ ಎದುರುಗಡೆ ಹೋಗಕ್ಕಾಗತ್ತಾ? ಹಾ ನೋಡಿ, ಏನು ಜ್ಞಾನ ನೋಡಿ ಸ್ವಾಮಿ. ಒಂದು ಉತ್ತರ ಬಂತು ನೋಡ್ರಿಲ್ಲ, ಏನಂತಾರೆ? ಹಾ, ಹಾಗಾಗಿ ಅನಾಸಕ್ತಿಯಿಂದ ನಿರ್ಭಯತ ಹಿಂದೆ ಇರದೆ ಅವಶ್ಯಕತೆ ಇದೆ ಜೀವನದಲ್ಲಿ. ಯಾವುದಕ್ಕೂ ಭಯ ಬಿಡಬೇಡಿ. ಬಹಳ ಕಠಿಣವಾದ ಶಬ್ದಗಳನ್ನು ಉಪಯೋಗಿಸೋರು ನಮ್ಮ ಸ್ವಾಮಿಗಳು. ಎಲ್ಲಿ ಅಣ್ಣಮ್ಮ, ಎಲ್ಲಿ ಎದ್ದೇಳ ಅವಳು, ಕರೀರಿ. ಯಾರು ಬಂದ್ರ? ಲಕ್ಷ್ಮಿ ಲಕ್ಷ್ಮಿ ಅಂತ ಹೆಸರಿಟ್ಟಿರ್ತಾರೆ, ಅವಳು ದರಿದ್ರನೇ ಹೋಗಿರೋದಿಲ್ಲ ಅವಳ ಜೀವನದಲ್ಲಿ. ಎಲ್ಲಿ ಲಕ್ಷ್ಮಿ? ಹೆಸರಿಟ್ಟ ಮೇಲೆ ಹೋಗ್ಬೇಕು ತಾನೆ. ಏನ್ ಸ್ವಾಮಿ ಈ ಪದಗಳು? ಶೇಕ್ ಆಗ್ಬೇಕು ಹಂಗೆ ವಿಚಾರ ಕೇಳ್ತಾ ಇದ್ರೆ. ಅಂತ ಶಬ್ದಗಳನ್ನು ಉಪಯೋಗಿಸಿ. ಇವಾಗೆಲ್ಲ ನಾವೆಲ್ಲ ಉಪಯೋಗಿಸಲ್ಲ, ಯಾಕಂದ್ರೆ ಬರೋದೇ ಕಡಿಮೆ, ಆಮೇಲೆ ಇನ್ನೂ ಬರಲೇ ಇಲ್ಲ. ಹಾಗಾಗಿ ಕಠಿಣವಾದ ಶಬ್ದಗಳು, ಅದನ್ನ ತೆಗೆದುಕೊಳ್ಳೋ ಒಂದು ಧೈರ್ಯ ತೆಗೆದುಕೊಂಡು ನೋಡೋಣ ಅಂತ. ನಾವು ಎಲ್ಲ ಮಾಡಿದ್ದೀವಿ ಗೊತ್ತಿಲ್ಲದಾಗೆ. ಮನು ಹಂಗಿದ್ದಾಗ ಎಲ್ಲ ಮಾಡಿದ್ವಿ. ದೀಕ್ಷೆ ತಗೊಂಡ್ಮೇಲೂ ಮಾಡಿದ್ವಿ. ಏನಾಗ್ಬಿಡುತ್ತೋ ಅಂತ. ಏನೂ ಆಗಲಿಲ್ಲ. ಇದೆಲ್ಲ ಏನು ಸುಖ ಇಲ್ಲ, ನಮ್ಮ ಪ್ರಾರಬ್ಧದಲ್ಲಿ ಏನಾಯ್ತು ಅದೇ ಅಂತೇಳಿ ಧೈರ್ಯವಾಗಿ ಬಂದ್ವಿ. ನಡೀತಾ ಇದೆ. ಹೇಳ್ತಾರೆ, ತಲೆ ಹೋದ್ರೂ ಚಿಂತೆ ಇಲ್ಲ ನೀನು. ಆ ರೀತಿ ದೃಢವಾದ ಸಂಕಲ್ಪದಿಂದ ಇದ್ದು ಆಧ್ಯಾತ್ಮ ಜ್ಞಾನದಲ್ಲಿ ಸಾಧನೆ ಮಾಡು. ತಲೆ ಹೋದ್ಮೇಲೆ ಇನ್ನೇನೈತೆ ಮನುಷ್ಯನಿಗೆ? ಏನಿಲ್ಲ, ಜೀವನನೇ ಇಲ್ವಲ್ಲ. ಆ ರೀತಿ ನೀನು ಧಾರಣೆ ಮಾಡ್ಕೊಳ್ಬೇಕು. ಹೋದ್ರೆ ಇವತ್ತೇ ಹೋಲಿ, ನಾನು ಈ ಮಾರ್ಗನ ಬಿಡೋದಿಲ್ಲ, ನಾನು ನಂಬಿರೋ ಗುರುನ್ ಬಿಡೋದಿಲ್ಲ. ಸತ್ಯವಾದ ಗುರುನ್ ನಂಬಿದಾಗ ನೀವು ಬಿಡೋ ಅವಶ್ಯಕತೆನೇ ಇಲ್ಲ ಸರ್. ನಾವು ನಂಬಿದ್ದೀವಿ. ಅಲ್ಲಿಗೆ ನೀವು ದೃಢ ನಿಶ್ಚಯದಿಂದ ನಂಬಿರೋದ್ರಿಂದ ಭಯ ಬಿಟ್ಟು ಇದಕ್ಕೆ ಬಂದಿದ್ದೀರಲ್ಲ ಸ್ವಾಮಿ. ಇವಾಗ ನಿಮ್ಗೇನಾದರೂ ಅತಂತ್ರ ಆಗ್ತಾ ಇದೆಯಾ? ಏನಾದರೂ ಪ್ರಾರಬ್ಧ ಕರ್ಮಾನುಸಾರ ಎಲ್ಲಾ ಅತಂತ್ರಗಳು ಆಗ್ತವೆ. ಕಾಯಿಲೆ ಬರಬಾರ್ದು ಅಂತ ಏನಿಲ್ಲ ನನಗೆ. ನಾನು ಒಂದಿನ ಬರಲೇ ಇಲ್ಲ, ಮೈ ಹುಷಾರಿದ್ದೀರಾ. ಹಂಗೆ ಪ್ರಾರಬ್ಧ ಕರ್ಮಾನುಸಾರದಿಂದ ದೇಹಕ್ಕೆ ಬರತಕ್ಕಂತ ಕಾಯಿಲೆಗಳು ಬಂದೇ ಬರ್ತವೆ. ನಾನೇನು ಬೈಕೊಳ್ಳೇ ಇಲ್ಲ, ನಿಮ್ಗೆ ಮುಗಿದ್ಬಿಟ್ಟಿದೆ ನೋಡಿ. ನಾನು ನಿರ್ಭಯವಾಗಿ ಹೇಳ್ತಾ ಇದ್ದೀನಿ, ನಾನೇನು ಬೈಕೊಳ್ಳಿಲ್ಲ. ಕಾಯಿಲೆ ಬರಬಾರ್ದು ಅಂತೇನಿಲ್ಲ, ಸಾವು ಬರಬಾರ್ದು ಅಂತೇನಿಲ್ಲ, ದುಡ್ಡು ಕಾಸು ಬರಬಾರ್ದು ಅಂತೇನಿಲ್ಲ. ಬಂದ್ರು ಬರ್ಬೋದು, ಬಿಟ್ರೆ ಬಿಡ್ಬೋದು. ಒಂದ್ ಮಾತು ಹೇಳಿದೆ ನಾನು ಅಮರ್ ಜ್ಯೋತಿನಲ್ಲಿ. ಪಾಪ ಕೆಲವರಿಗೆ 10 ರೂಪಾಯಿ ಕೊಡೋಕ್ಕೂ ಇಲ್ಲ, ಅವ್ರು ಹಿಂದೆ ಮುಂದೆ ನೋಡ್ತಾರೆ.
ನಾನು ಹೇಳಿದೆ ಇರೋರು ಕೊಡಿ, ಇಲ್ಲದೆ ಇರೋರು ಮುಜುಗರ ಪಟ್ಕೊಳ್ಳೋದು ಬೇಡ, ದಕ್ಷಿಣೆನೇ ಬೇಡ ನಮ್ಗೆ. ಇರೋರು ಕೊಟ್ರೆ ಕೊಡಿ, ಆದ್ರೆ ಸತ್ಸಂಗಕ್ಕೆ ಬನ್ನಿ, ಸತ್ಸಂಗ ಕೇಳಿ. ದೊಡ್ಡ ಸತ್ಸಂಗ ಅಲ್ಲೂ ಹೇಳಿದೆ. ಯಾಕೆ ಮುಜುಗರ ಪಾಪ, ನಾವು ಅಲ್ಲಿ ನೋಡ್ತಾ ಇರ್ತೀವಿ ಅವ್ರ ಪರಿಸ್ಥಿತಿಗಳನ್ನ. ದಕ್ಷಿಣೆ ಕೊಡ್ಲೇಬೇಕು ಬಂದ್ರೆ ಇಲ್ಲಿಗೆ ಅಂತ ಮುಜುಗರ ಬೇಡ ನಿಮ್ಗೆ, ಬಂದು ಸತ್ಸಂಗ ಕೇಳಿ. ಆಮೇಲೆ ಕಾಲ್ಮುಟ್ಟು ನಮಸ್ಕಾರ ಮಾಡ್ಕೋಬೇಕು, ಬೇಡವೇ ಬೇಡ. ಸತ್ಯನಾಮ್ ಸಾಹೇಬ್ ಬಂದಿ ಮಾಡಿ ಸಾಕು. ಅದಕ್ಕೂ ಮುಜುಗರ. ಯಾಕೆ ಮುಜುಗರ? ಅದಕ್ಕೆ ನಿರ್ಭಯ. ಅದನ್ನೇ ಭಯ ಬಿಡಿ. ಮುಜುಗರನೇ ಭಯ ಅಲ್ವಾ ಸ್ವಾಮಿ? ಮುಜುಗರ ಪಡ್ತಾ ಪಡ್ತಾ ಭಯ, ಅಯ್ಯೋ ಅಲ್ಲಿ ಹೋದ್ರೆ ಕಾಸು ಕೊಡ್ಬೇಕು ಸ್ವಾಮಿಗಳಿಗೆ, ಹೆಂಗೆ? ಬಿಟ್ಬಿಡಿ. ನಿರ್ಭಯವಾಗಿ ಬಂದು ಯಾವುದೇ ಮುಜುಗರಕ್ಕೆ ಒಳಗಾಗದೆ ಬಂದು ಸತ್ಸಂಗ ಕೇಳಿ. ಇವತ್ತಿಂದ ಭಯ ಬಿಡೋಣ ನಾವು. ಏನ್ ಸ್ವಾಮಿ? ಕೆಲಸ ಎಲ್ಲ ನೀವೇ ತಾನೇ ಪ್ರಶ್ನೆ ಹಾಕೋರು ಜಾಸ್ತಿ ಅಲ್ವಾ ಸ್ವಾಮಿ? ಅವರೆಲ್ಲ ಬಿಟ್ಬಿಡೋರ ಸ್ವಲ್ಪ ಸಮಾಜದ ಸಮಾಜ ಏನಾದ್ರು ಅನ್ಕೊಳ್ಳಿ, ನಾವು ವೈಯಕ್ತಿಕವಾಗಿ ನಾವು ಉದ್ಧಾರ ಆಗದ್ ನೋಡೋಣ. ಹಾಗಾಗಿ ಏನಾದ್ರು ಪ್ರಶ್ನೆ ಇದೆ ನಿರ್ಭಯವಾಗಿ ಕೇಳಿ, ಏನೂ ಇಲ್ಲ. ಏನು ಪ್ರಶ್ನೆ ಇದ್ರು ಆಧ್ಯಾತ್ಮಿಕ ಭಾಗ ಬೇರೆ ನನಗೆ ಬೇರೆ ಇಲ್ಲ. ಸುಮ್ಮನೆ ಯಾವುದೋ ಒಂದು ಮೇಲ್ನೋಟಕ್ಕೆ ಈ ಧರ್ಮ ಇವೆಲ್ಲ ಹೋಗ್ತಾರಲ್ಲ, ಅದರಿಂದ ಹೋದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟೇ, ಇನ್ನೇನು ಇಲ್ಲ ಬೇರೆ. ಅದನ್ನೇ ಹೇಳಿದ್ದು. ಲೆಕ್ಕ ಇಲ್ಲಷ್ಟು ಲೆಕ್ಕನೇ ಹಾಕಕ್ಕಾಗಲ್ಲ. ಅಷ್ಟು ವಾಣಿಗಳಿದ್ದಾವೆ, ಅಷ್ಟು ಗ್ರಂಥಗಳಿದ್ದಾವೆ. ಅನ್ಸೊಮ್ಮೆ ಇನ್ನೂ ಅನೇಕ ಉದಾಹರಣೆಗಳು. ಸಣ್ಣ ಹುಡುಗರಲ್ಲಿ ನಾವು ವರಲಕ್ಷ್ಮಿ ಹಬ್ಬ ಮಾಡ್ತಾನೆ ಇಲ್ಲ. ಇಡೀ ಬೆಂಗಳೂರು ಪೇಟೆನ ರಾರಾಜಿಸುತ್ತೆ ಇವತ್ತು ವರಲಕ್ಷ್ಮಿ ಹಬ್ಬ. ಇಡೀ ಕರ್ನಾಟಕ ಏನು ಎಲ್ಲಾರ ಮನೆಗೆ ಹೋಗ್ಬಿಡ್ತಾಳ ಲಕ್ಷ್ಮಿ. ಯಾರು ಪ್ರಾರಬ್ಧದಲ್ಲಿ ಇದೆಯೋ ಅವ್ರಿಗೆ ಅದೇನು ಸುಮ್ಮನೆ ಹೋಗ್ಬಿಡ್ತಾಳ? ಕಷ್ಟಪಟ್ಟು ದುಡಿಬೇಕು ಸ್ವಾಮಿ, ಖರ್ಚು ಮಾಡ್ಬೇಕು. ಅಲ್ಲವ್ರ ಕಷ್ಟಪಟ್ಟು ದುಡಿದ್ರೇನೆ, ಸುಮ್ಮನೆ ಏನು ಬರಲ್ಲ. ಪೂಜೆ ಮಾಡೋದು ಮಾತ್ರಕ್ಕೆ ಬರಲ್ಲ. ಶ್ರಮ ಶ್ರದ್ಧೆ. ಬಿಲ್ ಗೇಟ್ಸು ಲಕ್ಷ್ಮೀನ ಪೂಜೆ ಮಾಡಲಿಲ್ಲ, ಐನ್ಸ್ಟೈನು ಸರಸ್ವತಿನ ಪೂಜೆ ಮಾಡಲಿಲ್ಲ. ಆದರೆ ಅವನು ದೊಡ್ಡ ಶ್ರೀಮಂತ, ಅವನು ದೊಡ್ಡ ವಿದ್ಯಾವಂತ ಅನ್ಸ್ಕೊಂಡ. ಅವ್ರಿಗೆ ಇದೆಲ್ಲ ಪೂಜೆ ಮಾಡಿದ್ದಲ್ಲ ಕಾರಣ, ಅವರ ಪರಿಶ್ರಮ ಈ ಯಶಸ್ಸಿಗೆ ಕಾರಣ ಆಯಿತು. बोलिए श्री सत्यनामादि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय।